ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಜಯತ್ಯಜೋಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಅಜ್ಞಪ್ತೋ ರಾವಣೇನ ಇತ್ತಂ ಪ್ರತಿಕೂಲಂಚ ರಾಜವತ ಅಬ್ರವೀತ್ ಪುರುಷಂ ವಾಕ್ಯಂ ನಿಶಂಕೋ ರಾಕ್ಷಸಾಧಿಪಂ. ಕೇನಾಯಮುಪದಿಷ್ಟಸ್ತೆ ವಿನಾಶ ಪಾಪಕರ್ಮಣ ಸಪುತ್ರಸ್ಯ ಸರಾಜ್ಯಸ್ಯ ಸಮಾತ್ಯಸ್ಯ ನಿಶಾಚರ. ರಾವಣ ಹೇಗಾದರೂ ಮಾಡಿ ಸೀತೆಯನ್ನು ಅಪಹಾರ ಮಾಡಲೇಬೇಕು ಎಂಬುದಾಗಿ ನಿರ್ಧಾರ ಮಾಡಿಕೊಂಡ ಮಾರೀಚನ ಹತ್ತಿರ ಬರ್ತಾನೆ. ಮಾರೀಚನಿಗೆ ವಿಷಯವನ್ನು ತಿಳಿಸಿದಾಗ ಮಾರೀಚ ಸರ್ವಥಾ ರಾಮನ ವಿರೋಧ ಮಾಡಬೇಡ, ನಿನಗೆ ಹಿತವಾಗುವುದಿಲ್ಲ, ನಿನಗೆ ಒಳ್ಳೆಯದಾಗುವುದಿಲ್ಲ ಅಂತ ತುಂಬ ಹೇಳ್ತಾನೆ. ಕೇಳದೇ ಇದ್ದಾಗ ರಾವಣನ ಮಾತನ್ನು ಕೇಳುವುದು ಮಾರೀಚನಿಗೆ ಅನಿವಾರ್ಯವಾಯಿತು. ಅನಿವಾರ್ಯವಾದ್ದರಿಂದಾಗಿ ಸೀತೆಗೆ ಮೋಸ ಮಾಡುವುದಕ್ಕಾಗಿ ಮಾರೀಚ ತಾನು ಒಪ್ಪಿಗೆಯನ್ನು ಕೊಡ್ತಾನೆ. ತಥೋ ರಾವಣ ಮಾರೀಚೋ ವಿಮಾನಮಿವ ತಂ ರಥಂ. ಅದ್ಭುತವಾದ ದಿವ್ಯವಾದ ರಥ ರಾವಣನ ರಥ. ರಾವಣನ ರಥದಲ್ಲಿ ಕುಳಿತುಕೊಂಡ ಮಾರೀಚ ಹಾಗೂ ರಾವಣರಿಬ್ಬರು ದಂಡಕಾರಣ್ಯಕ್ಕೆ ಬರ್ತಾ ಇದ್ದಾರೆ. ದಂಡಕಾರಣ್ಯಕ್ಕೆ ಬರ್ತಾ ಇರುವಾಗ ಹಸ್ತೆ ಗೃಹೀತ್ವಾ ಮಾರೀಚಂ ರಾವಣೋ ವಾಕ್ಯಮಬ್ರವೀತ್. ಮಾರೀಚನ ಕೈಯನ್ನು ಗಟ್ಟಿಯಾಗಿ ತನ್ನ ಕೈಯಲ್ಲಿ ಹಿಡಿದು, ಇಗೋ ಮಾರೀಚ, ಇದೇನು ವನ ಕಾಣಿಸ್ತಾ ಇದೆಯಲ್ಲ, ಈ ವನದ ಮಧ್ಯದೊಳಗಿರುವ ಆಶ್ರಮವೇ ಶ್ರೀರಾಮನ ಆಶ್ರಮ. ಅದ್ಭುತವಾದದ್ದು. ಮೃಗೋಭೂತ್ವ ಆಶ್ರಮದ್ವಾರಿ ರಾಮಸ್ಯ ವಿಚಚಾರ. ಈ ರಾಮನ ಆಶ್ರಮದೊಳಗೆ ಅದ್ಭುತವಾದ ಜಿಂಕೆಯಾಗಿ ನೀನು ಓಡಾಡು ಅಂತ ಆಜ್ಞೆಯನ್ನು ಮಾಡಿದ. ಆಜ್ಞೆಯಂತೆ ಬಂಗಾರದ ಜಿಂಕೆ ಮುತ್ತು ರತ್ನಗಳಿಂದ ಭಾರೀ ಶೃಂಗಾರವಾಗಿದೆ, ಅಲಂಕೃತವಾಗಿದೆ. ಅಂತಹ ಜಿಂಕೆಯ ರೂಪವನ್ನು ತಾಳಿ ರಾಮನ ಆಶ್ರಮದ ಮುಂದೆ ಓಡಾಡ್ತಾ ಇದ್ದಾನೆ ಮಾರೀಚ. ಸಾಮಾನ್ಯವಾಗಿ ಈ ತರಹದ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡಿದಾಗ ಹೆಚ್ಚು ಪ್ರೇಮ ಸ್ತ್ರೀಯರಿಗೆ ಹುಟ್ಟುತ್ತೆ. ಹಾಗಾಗಿ ಅವರು ಬೆಕ್ಕಿನ ಮೇಲೆ, ನಾಯಿ ಮೇಲೆ, ಇಂಥ ಮೊಲದ ಮೇಲೆ, ಇಂಥ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ ಮಾಡ್ತಾರೆ, ಬಹಳ ಅಂತಃಕರಣ ಮಾಡ್ತಾರೆ. ಅನೇಕರನ್ನು ನಾವು ಕಾಣ್ತೇವೆ. ಹಾಗೆ ಸೀತೆಗೂ ಕೂಡ ಅದರ ಮೇಲೆ ಸ್ವಲ್ಪ ವ್ಯಾಮೋಹ ಹುಟ್ಟಿಕೊಂಡಿತ್ತು. ಸೀತೆ ಹೇಳ್ತಾ ಇದ್ದಾಳೆ, ಫಸ್ಟಿಗೆ ಕಣ್ಣರಳಿಸಿ ನೋಡ್ತಾಳೆ, ಓ ಜಿಂಕೆ ಎಂಥ ಚೆಂದಾಗಿದೆ, ಸುಂದರವಾಗಿದೆ ಅಂತ. ಅಷ್ಟರಾಗೆ ಹೋಗಿಬಿಡ್ತು. ಮತ್ತೊಮ್ಮೆ ಕಾಣಿಸ್ತು. ಮತ್ತೊಮ್ಮೆ ಕಾಣಿಸಿದಾಗ ಬಾಗಿಲದವರೆಗೆ ಹೋಗಿ ನೋಡ್ತಾಳೆ. ಎರಡನೇ ಮೂರನೇ ಬಾರಿ ಕಾಣಿಸಿದಾಗ ಲಕ್ಷ್ಮಣನ ಮುಂದೆ ಹೇಳ್ತಾಳೆ, ಲಕ್ಷ್ಮಣ ಅದು ನೋಡೋ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ, ಎಷ್ಟು ಚಂದ ಇದೆ. ಆಮೇಲೆ ರಾಮನ ಮುಂದೆ ಹೇಳ್ತಾಳೆ. ಹೀಗೆ ತನ್ನ ಪ್ರೀತಿಯನ್ನು, ತನ್ನ ಪ್ರೇಮವನ್ನು ಹೆಜ್ಜೆ ಹೆಜ್ಜೆಗೆ ಹೆಚ್ಚಾಗುವಂತೆ ತಾನು ನಡೆದುಕೊಳ್ತಾಳೆ. ಒಂದೇ ಬಾರಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರೆ ಯಾವ ಪುರುಷನೋ ಯಾವ ಗಂಡನೋ ಅದನ್ನು ತಂದುಕೊಡೋದಕ್ಕೆ ಸಿದ್ಧರಾಗುವುದಿಲ್ಲ. ಬೈದು ಕೂಡಿಸಿಬಿಡ್ತಾರೆ. ಕಂಡದ್ದೆಲ್ಲ ಏನು ಕೇಳ್ತೀವಿ, ಹೋಗಾಚೆ ಅಂತೇಳಿ. ಹೆಜ್ಜೆ ಹೆಜ್ಜೆಗೆ ಪ್ರೇಮವನ್ನು ತೋರಿಸ್ತಾ ಆ ಪ್ರೇಮ ಹೆಚ್ಚು ಆದಾಗ ಆಗ ಇವಳು ಇಷ್ಟು ಪ್ರೀತಿಯನ್ನು ಮಾಡ್ತಾಳೆ ಅಂದಮೇಲೆ ನಾನು ತಂದು ಕೊಡೋದು ನನ್ನ ಹೊಣೆಗಾರಿಕೆ ಅಂತೇಳಿ ಆಗ ಪುರುಷ ಡಿಸೈಡ್ ಮಾಡ್ತಾನೆ. ಹಾಗೆ ರಾಮನ ಮನಸ್ಸನ್ನು ಗಟ್ಟಿ ಮಾಡುವುದಕ್ಕಾಗಿ 1 ಬಾರಿ 2 ಬಾರಿ 4 ಬಾರಿ ಬಹಳ ಮನವರಿಕೆ ಮಾಡಿ ರಾಮನಲ್ಲಿ ಗಟ್ಟಿಯಾಗಿ ತಳವೂರಿಸ್ತಾಳೆ. ಆ ಜಿಂಕೆಯ ಮೇಲೆ ನನಗೆ ಪ್ರೀತಿ ಬಂದಿದೆ, ನನಗೆ ಪ್ರೇಮ ಹುಟ್ಟಿದೆ ಎನ್ನುವುದು ರಾಮನ ಮನಸ್ಸಿಗೆ ಗಟ್ಟಿಯಾಗಬೇಕು. ಹಾಗೆ ಸೀತೆ ತಾನು ನಡೆದುಕೊಳ್ತಾಳೆ. ಈಚೆ
ಪ್ರಾಣಿಗಳದ್ದು ಒಂದು, ಪಶುಗಳದ್ದು, ಪಕ್ಷಿಗಳದ್ದು ಅಥವಾ ಮನುಷ್ಯರದ್ದು ಒಂದು ಸರಳವಾದ ಸ್ವಭಾವವೇನು ಅಂತಂದರೆ, ವಿಜಾತೀಯವಾದದ್ದು ಯಾವುದಾದ್ರೂ ಬಂದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ. ಅದನ್ನು ಬಹಳ ನಫರತ್ ಮಾಡುತ್ತೆ, ಅದನ್ನು ಹೊರಗೆ ಹಾಕುವ ಪ್ರಯತ್ನವನ್ನು ಬಹಳ ಮಾಡುತ್ತದೆ. ಒಂದು ಓಣಿಯೊಳಗೆ ನಾಯಿಗಳದ್ದು ಒಂದು ಗುಂಪಿರುತ್ತೆ, ಅಲ್ಲಿ ಬೇರೆ ಓಣಿಯ ನಾಯಿ ಬಂದರೆ ಆ ಬೇರೆ ಓಣಿಯ ನಾಯಿಯನ್ನು ಆ ಓಣಿಗೆ ಹೋಗುವವರಿಗೆ ಇದು ಬೊಗಳಿ ಓಡಿಸಿಬಿಡುತ್ತೆ. ಆ ಓಣಿಯೊಳಗೆ ಕಾಲಿಟ್ಟುಕೊಳ್ಳೆ ಶಾಂತವಾಗಿ ಬಿಡುತ್ತೆ. ಅಂದರೆ ಇದು ಪ್ರಾಣಿಗಳಲ್ಲಾಗಲಿ, ಪಶುಗಳಲ್ಲಾಗಲಿ, ಪಕ್ಷಿಗಳಲ್ಲಾಗಲಿ ಅಥವಾ ಮನುಷ್ಯರಲ್ಲಾಗಲಿ ಎಲ್ಲರಿಗೂ ಇದು ಸಮಾನವಾದದ್ದು. ಯಾಕೆ ಅಂತಂದರೆ, ಒಂದು ಹೊಸ ಪದಾರ್ಥ, ಒಂದು ಹೊಸ ವ್ಯಕ್ತಿ ಬಂದ ಅಂತಂದರೆ ನನ್ನ ಸಿಗುವ ಅನ್ನದೊಳಗೆ ಡಿವೈಡ್ ಆಯ್ತಲ್ಲ ಎನ್ನುವ ಚಿಂತೆ ಎಲ್ಲರಿಗೂ. ಹಾಗಾಗಿ ಅದನ್ನು ಹೇಗಾದರೂ ಮಾಡಿ ಹೊತ್ತು ಹಾಕಬೇಕು, ಹೊರಗೆ ಹಾಕಬೇಕು ಅಂತೇಳಿ ತುಂಬ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದು ಬಲಿಷ್ಠವಾಗಿತ್ತು ಅಂತಂದರೆ ಇದರ ಸಹವಾಸವೇ ಬೇಡ ಅಂತ ದೂರ ಹೋಗ್ತಾರೆ. ಹಾಗೆ ಈ ಜಿಂಕೆ ಅಲ್ಲಿ ಓಡಾಡ್ತಾ ಬರ್ತಾ ಇರುವಾಗ ಓಡಿಸುವುದಕ್ಕಾಗಿ ಸಜಾತೀಯವಾದ ಅನೇಕ ಪ್ರಾಣಿಗಳು ಅದರ ಹತ್ತಿರ ಬರುತ್ತೆ. ಹತ್ತಿರ ಬಂದು ಒದರಿ ಓಡಿಸ್ತಾ ಇರುವಾಗ, ಜಗಳವಾಡಿ ಓಡಿಸ್ತಾ ಇರುವಾಗ ಅದು ಹೀಗೆ ಕಣ್ಣು ಬಿಟ್ಟು ನೋಡಿದಾಗ, ಆ ಜಿಂಕೆಯ ವಾಸನೆ ಮೂಗಿಗೆ ತಾಕಿದಾಗ, ಇದು ನಮ್ಮ ಜಾತಿಯದಲ್ಲ, ಇದು ರಾಕ್ಷಸದ, ಇದು ಕ್ರೂರವಾಗಿದೆ, ಇದರ ಹತ್ತಿರ ಹೋಗಬಾರದು ಅಂತ ಎಲ್ಲ ಪಕ್ಷಿಗಳು, ಎಲ್ಲ ಪ್ರಾಣಿಗಳು ಆ ಬಂಗಾರದ ಜಿಂಕೆಯಿಂದ ದೂರ ಸರಿದು ಹೋಗ್ತಾ ಇವೆ. ಸಮುದ್ವೀಕ್ಷ ಚ ಸರ್ವೇ ತಂ ಮೃಗ ಏನ್ಯೇ ವನೇಚರಾ ಉಪಗಮ್ಯ ಸಮಗ್ರಾಯ ವಿದ್ರವಂತಿ ದಿಶೋದಶ. ದಿಕ್ಕಪಾಲಾಗಿ ಓಡಿ ಹೋಗ್ತಾ ಇವೆ. ನೋಡಲಿಕ್ಕೆ ಬಹಳ ಬಂಗಾರದ್ದು, ಆದರೆ ಹತ್ತಿರ ಹೋದರೆ ಅದರ ಕ್ರೌರ್ಯ, ಅದರ ವಾಸನೆ, ಅದರ ಕಣ್ಣು ನೋಡ್ಲಿಕ್ಕಾಗ್ತಾ ಇಲ್ಲ. ಇದು ಯಾರಿಗೆ? ಸಜಾತೀಯವಾದ ಪ್ರಾಣಿಗಳಿಗೆ ಆಗ್ತಾ ಇಲ್ಲ. ಅಂದಮೇಲೆ ಸೀತೆ ಇದನ್ನು ಒಪ್ಪಿಕೊಳ್ತಾಳೆನಾ? ಆದರೂ ಸೀತೆ ಬಹಳ ಪ್ರೇಮವನ್ನು ಉಕ್ಕಿ ಹರಿಸ್ತಾ ಇದ್ದಾಳೆ. ಆಗ ಮೆಲ್ಲಕ ಬಂದು ರಾಮದೇವರ ಹತ್ರ ತಲೆಬಾಗಿ ನಿಂತು ಕೇಳ್ತಾಳೆ, ಅದೃಷ್ಟಪೂರ್ವಂ ದೃಷ್ಟ್ವಾ ತಂ ನಾನಾ ರತ್ನಮಯಂ ಮೃಗಂ ವಿಸ್ಮಯಂ ಪರಮಂ ಸೀತಾ ಜಗಾಮ ಜನಕಾತ್ಮಜ ಭರ್ತಾರಮಪಿ ಚಕ್ರಂದ ಲಕ್ಷ್ಮಣಂಚೈವ ಸಾಯುಧಂ ಆಹೂಯಾಹೂಯ ಚ ಪುನಸ್ತಂ ಮೃಗಂ ಸಾಧು ವೀಕ್ಷತೆ. ತಾನು ಬಾಗಿಲದ ಹತ್ರ ನಿಂತಿದ್ದಾಳೆ ಸೀತೆ. ಆ ಜಿಂಕೆಯನ್ನು ನೋಡ್ತಾ, ಏ ಲಕ್ಷ್ಮಣ ಬಾ, ಇಲ್ಲಿ ಬೇಗ ಬಾ, ರಾಮ ಬಾ ಬಾ ಬಾ, ನೋಡಿ ಎಷ್ಟು ಚೆನ್ನಾಗಿದೆ ಜಿಂಕೆ, ಅದು ನೋಡು, ಅದು ನನಗೆ ಬೇಕಲ್ಲ, ಆಗಚ್ಚ ಶೀಘ್ರಮ್ಮ, ಬೇಗ ಬೇಗ ಬಾ, ಎಷ್ಟು ತಡ ಮಾಡ್ತಿರೋದು, ಮತ್ತೆ ಹೋಗಿಬಿಡತ್ತೆ, ಬಾ ಬೇಗ ಬಾ ನೋಡು ಅಂತ ಹೇಳಿ ಕರಿತಾ ಇದ್ದ. ಆಗ ಲಕ್ಷ್ಮಣನಿಗೆ ಗೊತ್ತಾಯಿತು, ಏವೇನ ಮಹಮ್ಮನ್ನೇ ಮಾರೀಚಂ ರಾಕ್ಷಸಂ ಮೃಗಂ. ವೈನಿ, ಬಹಳ ಅದರ ಮೇಲೆ ಪ್ರೀತಿ ಮಾಡ್ಲಿಕ್ಕೆ ಹೋಗಬೇಡ, ಇವನು ಮಾರೀಚ ಇದ್ದಾನೆ. ಜಗತ್ತಿನೊಳಗೆ ನೀ ಯಾವುದಾದ್ರೂ ನೋಡಿದೀಯಾ ಈ ಬಂಗಾರದ ಜಿಂಕೆ ಇದ್ದದ್ದು? ಬೇಡ, ಅದರ ಬಗ್ಗೆ ಬಹಳ ವ್ಯಾಮೋಹ ಬೇಡ, ಅವನು ಮಾರೀಚನೇ ಇದ್ದಾನೆ ಅಂತ ಲಕ್ಷ್ಮಣನಿಗೆ ಗೊತ್ತಾಯಿತು. ಹೇಳಿಬಿಟ್ಟ. ಇದನ್ನು ಉಳಿದ ಪುರಾಣಗಳಲ್ಲೂ ಬರುತ್ತೆ. ಮಾರೀಚೋತ್ರ ನ ಸಂದೇಹೋ ಏವಂ ಭೂತೋ ಮೃಗಕುತಃ ಯದಿ ಮಾರೀಚ ಏವಾಯಂ ತದಾಹನ್ಮಿ ನ ಸಂಶಯ. ಆಗ ರಾಮ ಬರ್ತಾನೆ. ರಾಮ ಬಂದಾಗ ರಾಮ ನೋಡ್ತಾನೆ, ಹೌದಲ್ಲೇ ಬಹಳ ಜಿಂಕೆ ಬಹಳ ಚೆಂದಾಗಿದೆ, ಏನು ಸೀತೆ ನಿನ್ನ ಕಣ್ಣಿಗೆ ಬೀಳುತ್ತಲ್ಲ, ಇಷ್ಟು ಅಪರೂಪದ ವಸ್ತು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ನೋಡಿದು ಅಂತ ಸೀತೆ ಹೇಗೆ ಅಪೇಕ್ಷೆ ಪಟ್ಟಿದ್ದಾಳೆ, ಆ ಸೀತೆಯ ಅಪೇಕ್ಷೆಗೆ ಅನುಗುಣವಾಗಿ ರಾಮ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ. ರಾಮ ಅದಕ್ಕೆ ಪ್ರತಿಸ್ಪಂದನೆ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಸೀತೆಗೆ ಇನ್ನೂ ಉತ್ಸಾಹ ಬಂತು. ಹಾಗಾದರೆ ರೀ, ನನಗೆ ಅದು ಬೇಕಾ, ಜಿಂಕೆ ಬೇಕು. ನಾಳೆ 14 ವರ್ಷ ವನಕ್ಕೆ ಹೋಗಿ ಬಂದಾದ ಮೇಲೆ ನೀ ಏನು ವನದೊಳಗೆ ನೋಡಿದಿ, ಏನು ತಗೊಂಡು ಬಂದಿ ಅಂತೇಳಿ ಜನರು ಕೇಳಿದ್ರೆ ನಾ ಏನು ಹೇಳಿ ಅಯೋಧ್ಯ ಪಟ್ಟಣಕ್ಕೆ ಈ ಬಂಗಾರದ ಅಭೂತಪೂರ್ವವಾದ ಜಿಂಕೆಯನ್ನು ತಂದಿದ್ದೇನೆ ಅಂತ ತೋರಿಸ್ಲಿಕ್ಕೆ ಬರುತ್ತೆ. ನಾವು ತೊಗೊಂಡು ಹೋಗೋಣ, ಬೇಕು. ಲಕ್ಷ್ಮಣ ಅಂತಾನೆ, ಅಲ್ಲ ಅಣ್ಣ ವೈನಿ, ಎಲ್ಲಿಟ್ಟಿರಿ ನಿಮ್ಮ ತಲೆ, ಎಂದಾದರೂ ಬಂಗಾರ ಜಿಂಕೆ ಇರುತ್ತೇನೋ? ಅದಕ್ಕೆ ರಾಮ ಉತ್ತರ ಕೊಡ್ತಾನೆ ಎಷ್ಟು ಸೊಗಸಾಗಿ, ಅಲ್ಲೋ ಅಯೋಧ್ಯ ಪಟ್ಟಣ ಬಿಟ್ಟು ನೀ ಏನು ಬೇರೆ ನೋಡಿ ಹೇಳ ಲಕ್ಷ್ಮಣ,
ದಂಡಕಾರಣ್ಯದೊಳಗೆ ಇರ್ಬೋದಲ್ಲ ಬಂಗಾರದ ಜಿಂಕೆಗಳು. ಸತ್ಯಧ್ಯಾನರು ಇವತ್ತು ಅವರ ಆರಾಧನೆ. ಅವರು ಒಮ್ಮೆ ಶಿಷ್ಯರ ಎಲ್ಲರೂ ಗುಂಪು ಸೇರಿದಾಗ, ಏನೋ ಬಿಳಿಕಾಗಿ ಇರ್ತೋ ಇಲ್ಲ, ಅದು ಹೌದಿಲ್ಲ ಅಂತ ಕೇಳಲಿಕ್ಕತ್ತಾರ. ಎಲ್ಲ ಶಿಷ್ಯಂದ್ರೆ ಎದುರು ಇಲ್ಲ 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 ಬಿಳಿಕಾಗಿ ಎಲ್ಲಿಂದ ಇರ್ತದೆ, ಕರಿದೇ ಇರುತ್ತೆ ಅಂತ. ಆಗ ನಮ್ಮ ಪರಮ ಗುರುಗಳು ಮಾಹುಲಿ ಆಚಾರ್ಯರು ಅವರು ಸ್ವಲ್ಪ ಹೊತ್ತಿಗೆ ಪಾಠಕ್ಕೆ ಬಂದ್ರು. ಏನೋ ಮಾಹುಲಿ ಐನಾಪುರ ಬಿಳಿಕಾಗಿರ್ತದೆ ಇಲ್ಲ? ಹೌದ್ರಿ, ಅದ ಅವಶ್ಯವಾಗಿ ಅದ. ಎಲ್ಲ ಪಂಡಿತರು ಭಾರಿ ಜಟ್ಟಿ ಪಂಡಿತರು ಆಗಿನ ಕಾಲದವರು. ಏನಪ್ಪ ಬಿಳಿಕಾಗಿ ಎಲ್ಲಿ ನೋಡಿ, ನಮ್ಮ ಗುರುಗಳು ಹೇಳಲಿಕ್ಕತ್ತಾರ ಅಂದಮೇಲೆ ಈ ದೇಶದೊಳಗಿರ್ಲಿಕ್ಕಿಲ್ಲ, ದೇಶಾಂತರದಲ್ಲಿ ಆದರೂ ಇರಲೇಬೇಕು, ಇಲ್ಲದಿದ್ರೆ ಅವ್ರ ಬಾಯಿಯೊಳಗಿಂತ ಮಾತು ಬರುತ್ತೆ ಯಾಕೆ? ಈ ವಿಶ್ವಾಸ ಹಿರಿಯರ ಮಾತಿನ ಮೇಲೆ. ಹಾಗೆ ರಾಮ ಲಕ್ಷ್ಮಣನ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದಾನೆ. ಈ ಅಯೋಧ್ಯ ಪಟ್ಟಣದೊಳಗೆ ಏನಂತಾರೆ, ನಾವು ಬಿಳಿಕಾಗಿ ನೋಡಿರ್ಲಿಕ್ಕಿಲ್ಲ, ಬಿಳಿ ಇಲಿ ನೋಡಿವೋ ಇಲ್ಲ. ಯಾರು ನೋಡೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ, ಯಾರು ನೋಡಿದ್ದಾರೆ ಅವ್ರಿಗೆ ಗೊತ್ತಿದೆ ಬಿಳಿ ಇಲಿನೂ ಒಂದು ಇರತ್ತೆ ಅಂತ ಅನ್ನೋದು. ನಾವು ನೋಡಿ ಮುಂಬೈಯೊಳಗೆ ಸಾಕಷ್ಟು ಇಲಿಗಳನ್ನು. ಹಾಗೆ ಈ ಬಂಗಾರದ ಜಿಂಕಿ ಲಕ್ಷ್ಮಣ ಇರಬಾರದು ಯಾಕೆ ಅಂತ ಹೇಳಿ ಲಕ್ಷ್ಮಣನಿಗೂ ಒಪ್ಪಿಸಿಬಿಟ್ಟ. ನೋಡ ಲಕ್ಷ್ಮಣ, ಸೀತೆ ನಾನು ನೀನು ಬೇಟೆ ಆಡೋದಕ್ಕಾಗಿ ರಾಕ್ಷಸರ ಜೊತೆಗೆ ಯುದ್ಧಕ್ಕೆ ಹೋದರೆ ಸೀತೆಯ ಜೊತೆಗೆ ಟೈಮ್ ಪಾಸ್ ಆಗ್ಲಿಕ್ಕೆ ಏನ್ ಬೇಕು? ನಮ್ಮ ಜೊತೆಗೆ ಆಟ ಆಡ್ತಾ ಕೊಡ್ತಾಳೆ 24 ಗಂಟೆ ಅವಳು. ನಾವೇನೋ ಟೆನ್ಷನ್ದಾಗಿರ್ತೀವಿ, ತಲೆ ಟೈಮ್ ಪಾಸ್ ಆಗಿಲ್ಲ ಅಂತೇಳಿ ನಮ್ಮ ಮುಂದೆ ಬಂದು ಕೂತ್ರೆ ನಮ್ಮ ತಲೆ ಕೆಟ್ಟು ಹೋಗೋದಿಲ್ವಾ? ಹಾಗಾದರೆ ಸೀತೆಗೂ ಟೈಮ್ ಪಾಸ್ ಆಗ್ಲಿಕ್ಕೆ ಒಂದು ಬೇಕಲ್ಲ. ಹಾಗಾಗಿ ಈ ಜಿಂಕೆಯನ್ನು ಹಿಡಿದುಕೊಂಡು ನಾನು ಬರ್ತೇನೆ, ಲಕ್ಷ್ಮಣ ನೀ ಇಲ್ಲೇ ಇರು ಅಂತ ಲಕ್ಷ್ಮಣನನ್ನು ನಿಲ್ಲಿಸಿ ರಾಮ ಹೊರಟಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಅವನು ಮಾರೀಚ ಇದ್ದಾನೆ. ರಾಮ ಉತ್ತರ ಕೊಟ್ಟ, ನೋಡೋ ಬಂಗಾರದ ಜಿಂಕಿನೇ ಇತ್ತು, ಅದು ತೆಗೆದುಕೊಂಡು ಬಂದರೆ ಸೀತೆಗೆ ಉಪಯೋಗವಾಗತ್ತೆ. ಮಾರೀಚನೇ ಇದ್ರೆ ಅವನು ಸಂಹಾರವನ್ನೇ ಮಾಡಿಬಿಡ್ತೇನೆ, ನಾನು ಹೋಗೋದ್ರಿಂದ ಲಾಸ್ ಅಂತೂ ಇಲ್ಲ. ಹಾಗಾಗಿ ನಾನು ಹೊರಟೆ ಅಂತ ಹೇಳಿದ. ಬಿಲ್ ಬಾಣಗಳನ್ನು ತೆಗೆದುಕೊಂಡ, ಹೊರಟೇ ಬಿಟ್ಟ ರಾಮ ಹೊರಟ. ಅಂದರೆ ಬಹಳ ಕೇಳುವವರಿಗ ಎಲ್ಲವನ್ನು ಈಡೇರಿಸಬೇಕು ಅಂತ ಏನಿಲ್ಲ. ನಿತ್ಯ ಒಂದು ಅಪೇಕ್ಷೆ ಪಡುವವರಿಗೆ ನಿತ್ಯದೊಳಗೂ ಈಡೇರಿಸಬೇಕು ಅಂತೇನಿಲ್ಲ. ಆದರೆ ಯಾವಾಗೋ ಒಮ್ಮೆ ಅಪೇಕ್ಷೆ ಪಟ್ಟಾಗ ಆ ಅಪೇಕ್ಷೆ ಎಷ್ಟೇ ಕಠಿಣವಾಗಿದ್ದರೂ ಅದನ್ನು ಈಡೇರಿಸಬೇಕಾದದ್ದು ಗಂಡನ ಜವಾಬ್ದಾರಿ ಆಗತ್ತೆ. ಯಾಕೆ? ಎಲ್ಲವನ್ನೂ ತ್ಯಾಗ ಮಾಡಿ ಬಂದಿರ್ತಾರೆ ಅಂದಮೇಲೆ ಅವರ ಅಪೇಕ್ಷೆಯನ್ನು ಈಡೇರಿಸುವುದು ದೊಡ್ಡ ಹೊಣೆಗಾರಿಕೆ ಆಗತ್ತೆ. ಅಂತೆಯೇ ಭೀಮಸೇನ ದೇವರು ಆ ಪಂಚವರ್ಣದ ಸೌಗಂಧಿಕ ಪುಷ್ಪವನ್ನು ತರುವುದಕ್ಕಾಗಿ ಹೋಗಬೇಕಾಯಿತು. ಗಚ್ಚನ್ ಸೌಗಂಧಿಕಾರ್ಥಂ ಪತಿಸ ಹನುಮತ ಪುಚ್ಛ ಮಚ್ಛಸ್ಯ ಭೀಮ. ಬಹಳ ಕಠಿಣವಾದ ದುರ್ಗಮವಾದ ಜಾಗ, ಬದರಿಕಾಶ್ರಮದಿಂದ ಮೇಲ್ಪಟ್ಟದಲ್ಲಿ ಇರುವಂತಹ ಜಾಗ. ಅಲ್ಲಿ ಅನೇಕ ದೈತ್ಯರಿದ್ದಾರೆ, ಅನೇಕ ರಾಕ್ಷಸರಿದ್ದಾರೆ. ಭೀಮಸೇನ ದೇವರಿಗೆ ಗೊತ್ತಿರುವ ಜಾಗ. ಏನಲ್ಲೇ ಇಂಥ ಅಪೇಕ್ಷೆ ಪಡ್ತೀವಿ, ಹೋಗ ಆಚೆ ಬೇರೆ ಹೂ ತಂದು ಕೊಡ್ತೇನೆ ಅಂತ ಭೀಮ ಹೇಳಲಿಲ್ಲ. ಎಂದೋ ಅಪೇಕ್ಷೆ ಪಟ್ಟಿದ್ದಾಳಲ್ಲ, ಅವಳದು ಈಡೇರಿಸಬೇಕಾದ್ದು ನನ್ನ ಹೊಣೆಗಾರಿಕೆ ಅಂತ ಅಲ್ಲಿ ಭೀಮ ಹೋದ. ಭೀಮಸೇನ ದೇವರು ಯಾಕೆ ಹೋದರು ಅಂತಂದರೆ, ಭೀಮನ ಅಪ್ಪ ರಾಮ ಹೋಗಿದ್ದ ಸೀತೆಯ ಆಶೆಯನ್ನು ಈಡೇರಿಸುವುದಕ್ಕಾಗಿ. ಹಾಗಾಗಿ ಹಿಂದೆ ಮುಂದೆ ವಿಚಾರವನ್ನು ಮಾಡದೇನೆ ರಾಮ ತಾನು ಹೊರಟಿದ್ದಾನೆ. ಹೊರಡ್ತಾ ಇರುವಾಗ ಏನಾಗತ್ತೆ ಅಂತಂದರೆ, ಆ ಜಿಂಕೆ ಇಷ್ಟು ದೂರ ಹೋಗಬೇಕು, ರಾಮ ಅಲ್ಲಿ ಹೋಗಿ ಇನ್ನೇನು ಹಿಡಿಬೇಕು ಅನ್ನೋಟೊತ್ತಿಗೆ ಜಿಂಕೆ ಮಾಯವಾಗಿ ಬಿಡಬೇಕು, ಮತ್ತೆಲ್ಲೋ ಗಿಡದ ಮೇಲೆ ಕಾಣಿಸ್ಬೇಕು. ಹೀಗೆ ಹೋಗ್ತಾ 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 ತುಂಬ ದೂರದೊಳಗೆ ಓಡಿಸಿಕೊಂಡು ಹೋಗಿಬಿಟ್ಟ ಜಿಂಕೆ ಮಾರೀಚ. ಕೊನೆಗೆ ರಾಮನಿಗೆ ತಲೆ ಕೆಟ್ಟಿತು, ಈ ಮಾರೀಚನನ್ನು ಒಂದು ಸಲ ಪ್ರಾಣ ಭಿಕ್ಷೆ ಕೊಟ್ಟಿದ್ದೇನೆ, ಇನ್ನು ಸಂಹಾರ ಮಾಡೋದು ಯೋಗ್ಯ ಅಂತ ಹೇಳಿದ. ಬಾಣ ಹೂಡಿದ. ಒಂದೇ ಬಾಣಕ್ಕೇನೆ ಮಾರೀಚ ಎದೆ ಒಡೆದ, ಎದೆ ಸೀಳಿಕೊಂಡ, ಸತ್ತು ತೆಳಗೆ ಬಿದ್ದ. ಸತ್ತು ಬೀಳ್ತಾ ಇರುವಾಗ ಹಾ ಲಕ್ಷ್ಮಣ, ಹಾ ಸೀತಾ ಅಂತ ರಾಮನ ಧ್ವನಿಯೊಳಗೇನೆ ಚೀರಿದ. ಸತ್ತೇ ಹೋಗಿಬಿಟ್ಟ ಮಾರೀಚ. ರಾಮನ ಕಾರ್ಯ ಅಂತೂ ಯಶಸ್ವಿಯಾಗಿ ಆಯಿತು. ಸೀತೆಯನ್ನು ಸಂಹಾರವನ್ನು ಮಾಡಬೇಕಾಗಿ
ಮಾರೀಚನನ್ನು ಸಂಹಾರ ಮಾಡಬೇಕಾಗಿತ್ತು, ಸಂಹಾರ ಮಾಡಿ ಮುಗಿಸಿಬಿಟ್ಟ. ಈ ಧ್ವನಿ ಏನಿದೆ ಸೀತೆಗೆ ಕೇಳಿಸ್ತು, ಲಕ್ಷ್ಮಣನಿಗೂ ಕೇಳಿಸಿತ್ತು. ಲಕ್ಷ್ಮಣ ಗಟ್ಟಿಯಾಗಿ ನಿಂತಿದ್ದ, ಸೀತೆಯ ಕಿವಿಗೆ ಬಿತ್ತು. ಸೀತೆಯ ಕಿವಿಗೆ ಬಿದ್ದು ಕೂಡಲೇ ದಡಬಡಿಸಿಕೊಂಡು ಓಡಿ ಬರ್ತಾಳೆ. ಲಕ್ಷ್ಮಣ ಲಕ್ಷ್ಮಣ ಬೇಗನೆ ಹೋಗು, ರಾಮನಿಗೇನೋ ಪೀಡೆಯಾಗಿದೆ, ಹೋಗಿ ರಾಮನನ್ನು ರಕ್ಷಣೆಯನ್ನು ಮಾಡಿಕೊಂಡು ಬಾ. ಯಾಕೆಂದ್ರೆ ನಿನಗೆ ಕೇಳಿಸ್ಲಿಲ್ವಾ? ಹಾ ಲಕ್ಷ್ಮಣ, ಹಾ ಸೀತಾ ಅಂತ ಕೂಗಿದ್ದಲ್ಲ ರಾಮ. ಹೋಗು, ಬೇಗ ಬೇಗನೆ ಹೋಗು, ರಕ್ಷಣೆಯನ್ನು ಮಾಡಿಕೊಂಡು ಬಾ. ಆಗ ಲಕ್ಷ್ಮಣ ಹೇಳ್ತಾನೆ, ಅಮ್ಮ, ಈ ರಾಮ ದೇವತೆಗಳು ಬರಲಿ, ದೈತ್ಯರು ಬರಲಿ, ಮನುಷ್ಯರು ಬರಲಿ, ರಾಕ್ಷಸರು ಬರಲಿ, ಪಿಶಾಚಗಳು ಬರಲಿ, ಎಲ್ಲರನ್ನೂ ಸಂಹಾರವನ್ನು ಮಾಡಿ ಹಾಕುವ ಅಗೋಧವಾದ ಸಾಮರ್ಥ್ಯ ಈ ರಾಮನಿಗಿದೆ. ನೀನಿನ್ನು ಇವತ್ತು ಕಟ್ಟಿಕೊಂಡು ಬಂದಿದೀಯ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ, ನಾನು ಹೇಳ್ತೇನೆ ಕೇಳಿಲ್ಲ. ಏನು ರಾಮನಿಗೆ ಆಗೋದಿಲ್ಲ, ಅವನು ಮಾರೀಚನೇ ಇದ್ದಾನೆ, ಅವನನ್ನು ಸಂಹಾರವನ್ನು ಮಾಡ್ತಾನೆ. ಇನ್ನು ಕೆಲ ಹೊತ್ತಿಗೆ ರಾಮ ಇಲ್ಲಿಗೆ ಬರ್ತಾನೆ, ಏನು ಗಾಬರಿ ಆಗಬೇಡ ಅಂತ ರಾಮನ ಮೇಲೆ ಪರಿಪೂರ್ಣವಾದ ವಿಶ್ವಾಸದಿಂದ ಲಕ್ಷ್ಮಣ ಗಟ್ಟಿಯಾಗಿ ಹೇಳಿದ. ಸೀತೆ ಲಕ್ಷ್ಮಣನನ್ನು ಹೊರಗೆ ಕಳಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ. ಲಕ್ಷ್ಮಣ ರಾಮನ ಮೇಲಿನ ವಿಶ್ವಾಸದಿಂದ ಲಕ್ಷ್ಮಣ ಹೋಗ್ತಾ ಇಲ್ಲ. ಈಗ ಏನು ದೊಡ್ಡ ಸಮಸ್ಯೆ ಅಂದರೆ, ಲಕ್ಷ್ಮಣ ಇಲ್ಲಿಂದ ಹೋಗಬೇಕಾಗಿತ್ತು, ಹೇಗೆ ಹೋಗಿಸೋದು? ಲಕ್ಷ್ಮಣನಿಗೆ ರಾಮನ ಮೇಲೆ ಅಪರಂಪಾರ ವಿಶ್ವಾಸವಿದೆ, ಭರವಸೆ ಇದೆ. ರಾಮ ಸೋಲೋದಿಲ್ಲ, ರಾಮ ಸಂಹಾರವನ್ನು ಮಾಡಿ ಬರ್ತಾನೆ ಎನ್ನುವ ಗಟ್ಟಿಯಾದ ವಿಶ್ವಾಸವಿದೆ. ಹಾಗಾಗಿ ಲಕ್ಷ್ಮಣ ಹೇಳಿದ, ನಿನ್ನ ರಕ್ಷಣೆ ಮಾಡಬೇಕಾದ್ದು ನನ್ನ ಹೊಣೆಗಾರಿಕೆ ಅದೇ, ನಾನು ಇಲ್ಲಿಂದ ಅಳಗಾಡುವುದಿಲ್ಲ ಅಂತ ಲಕ್ಷ್ಮಣ. ಕೊನೆಗೆ ಸೀತೆ ವಿಚಾರ ಮಾಡಿ, ಹೇಗಾದರೂ ಮಾಡಿ ಇವನನ್ನು ಹೊರಗೆ ಹೊತ್ತಾಕಬೇಕಲ್ಲ ಅಂತ ಹೇಳಿ, ಲಕ್ಷ್ಮಣ ಯಾಕೋ ನನಗೆ ನಿನ್ನ ಮೇಲೆ ಡೌಟ್ ಬರ್ಲಿಕ್ಕತ್ತದಲ್ಲ. ಈಗ ಆ ಭರತ ರಾಜ್ಯ ಕಸಿದುಕೊಂಡ, ಈಗ ನೀನು ನಿಮ್ಮ ಅಣ್ಣನನ್ನು ಸಂಹಾರವನ್ನು ಮಾಡಿ ನಿಮ್ಮ ಅಣ್ಣ ಸತ್ರ ಸಾಯಿಲಿ ಅಂತೇಳಿ ನಿಮ್ಮ ಅಣ್ಣನ ಬಿಟ್ಟು ನನ್ನ ಮೇಲೆ ಕಣ್ಣಿಟ್ಟೇನು ನೀನು? ಏನು ವಿಚಾರ ಅದ ನಿಂದು? ಇಚ್ಛಸಿತ್ತಂ ವಿನಶ್ಯಂತಂ ರಾಮಂ ಲಕ್ಷ್ಮಣ ಮತ್ಕೃತೆ. ನನಗಾಗಿ ರಾಮ ಸತ್ ಹೋದ ಅಂತ ಅನ್ನೋದು ನಿನಗೆ ಬೇಕಾಗಿದೆ. ಯಾಕೆ? ಲೋಭಾತ್ತು ಮತ್ಕೃತೆ ನೂನಂ, ನನ್ನ ಮೇಲೆ ನಿನಗೆ ಆಸೆ ಇದೆ, ನನ್ನ ಮೇಲೆ ನಿನಗೆ ಆಸೆ ಇದೆ. ನಿನಗೆ ಅಡ್ಡಿಯಾಗಿದ್ದು ರಾಮ. ರಾಮ ಸತ್ ಬಿಟ್ಟ ಅಂತಂದ್ರೆ ನಿನಗೆ ಸುಲಭವಾಗುತ್ತೆ ನನ್ನನ್ನು ಪಡೆದುಕೊಳ್ಳೋದಕ್ಕೆ. ವ್ಯಸನಂತೆ ಪ್ರಿಯಮ್ಮನ್ನೇ ಸ್ನೇಹೋ ಭ್ರಾತರಿ ನಾಸ್ತಿತೆ. ನಿನಗೆ ರಾಮನ ಮೇಲೆ ಅತ್ಯಲ್ಪ ಪ್ರೀತಿಯೂ ನಿನಗಿಲ್ಲ. ಎಂಥ ಮಾತುಗಳನ್ನು ಹೇಳ್ತಾ ಇದ್ದಾಳೆ ಸೀತಾ. ಯಾಕೆ ಇಷ್ಟೆಲ್ಲ ಮಾತಾಡಿದ್ಲು ನಾನು ಕೊನೆಗೆ ಹೇಳ್ತೇನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅಮ್ಮ ಛೇ 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 ವೈನಿ, ಏನು ಮಾತಾಡ್ತಾ ಇದೆಯೇ? ನನ್ನ ರಾಮ ಪನ್ನಗ ಏನಂತಾರೆ, ಸರ್ಪಗಳು, ಅಸುರರು, ದೇವತೆಗಳು, ಗಂಧರ್ವರು ಯಾರು ಬರಲಿ ರಾಮನಿಗೆ ಅಳಗಾಡಿಸ್ಲಿಕ್ಕೆ ಆಗೋದಿಲ್ಲ ಗೊತ್ತಾ ಅಂತ ಎಷ್ಟು ಹೇಳ್ತಾನೆ. ಮತ್ತೆ ಸೀತೆ ಹೇಳ್ತಾಳೆ, ತ್ವದ್ವಿಧೇಶು ನೃಶಂಸೇಶು ನಿತ್ಯಂ ಪ್ರಚ್ಛನ್ನಚಾರಿಸು ಸುದುಷ್ಟಸ್ತ್ವಂ ಮನೆ ರಾಮಂ ಏಕಮೇಕೋ ಅನುಗಚ್ಚಸಿ. ನೀನು ಪ್ರಚ್ಛನ್ನ ಭಕ್ತ. ನೀನು ಏನು ಪ್ರಚ್ಛನ್ನ ಭಕ್ತ ಅಂದರೆ? ಗೋಮುಖ ವ್ಯಾಘ್ರ ಅಂತಾರೆ. ಮುಖ ನೋಡಲಿಕ್ಕೆ ಆಕಳಿನ ಮುಖ, ಒಳಗಿನ ಮನಸ್ಸು ಸಿಂಹದ, ಹುಲಿಯ, ನರಿಯ ಮನಸ್ಸು. ಹಾಗೆ ಲಕ್ಷ್ಮಣ ನಿಂದಿದೆ. ರಾಮನ ಮುಂದೆ ನೀನೇನೋ ನೆರಳು, ರಾಮನಿಗೆ ನೆರಳಿದ್ದಾಗಿದ್ದಿ. ರಾಮನ ಸೇವೆ, ರಾಮನ ಏನಂತಾರೆ ಮನಿ ಮಾಡಿದೆ, ರಾಮನ ಅಂತಕ್ಕನ್ನು ನೋಡಿದೆ, ರಾಮನಿಗೆ ಊಟಕ್ಕಾಗಿದೆ, ರಾಮ ಊಟ ಮಾಡಿದ ಮೇಲೆ ನೀವು ಊಟ ಮಾಡಿದೆ. ಇವು ಎಲ್ಲ ಬೂಟಾಟಿಕೆ ನಿಂದು. ರಾಮನ ಮೇಲೆ ಏನೂ ಪ್ರೀತಿ ಇಲ್ಲ. ರಾಮನ ಮೇಲೆ ಪ್ರೀತಿ ಇದ್ರೆ ರಾಮನಿಗೆ ತೊಂದರೆ ಅದ, ನೀವು ಓಡಿ ಹೋಗ್ತಿದ್ಯಲ್ಲ. ಓಡಿ ಹೋಗಿಲ್ಲ ಅಂದ್ರೆ ಏನದ್ರ ಅರ್ಥ? ರಾಮನ ಮೇಲೆ ನಿನಗೆ ಪ್ರೀತಿ ಇಲ್ಲ. ನಿನಗೆ ಪ್ರೀತಿ ಎಲ್ಲಿದೆ ಅಂತಂದ್ರೆ ನನ್ನ ಮೇಲೆ ನಿನಗೆ ಕಣ್ಣಿದೆ ನಿನಗೆ. ಮತ್ತೆ ಹೇಳ್ತಾಳೆ, ಸಾಕಷ್ಟು ಘೋರವಾದ ಮಾತುಗಳನ್ನು ಹೇಳ್ತಾ ಲಕ್ಷ್ಮಣ ಏವ ಮುಕ್ತಾತು ರುದತಿ. ನೋಡಿಲೇ ಲಕ್ಷ್ಮಣ, ನಿನ್ನ ಆಸೆ ಎಂದಿಗೂ ಈಡೇರುವುದಿಲ್ಲ. ಎಚ್ಚರದಲ್ಲಿಟ್ಟುಕೋ. ಇವತ್ತು ರಾಮ ಇಲ್ಲ ಅಂತಾದರೆ ನಾ ದೊಡ್ಡ ಗುಂಡು ಕಲ್ಲು ಕಟ್ಕೊಂಡು ಇದೇ ಗೋದಾವರಿ ನದಿಯೊಳಗೆ ಹಾರಿಬಿಡ್ತೇನೆ ನಾನು.
ಆದರೆ ನಾನೇನಾದರೂ ನಿನಗೆ ಸಿಗ್ತೇನೆ ಅಂತ ಏನಾದರೂ ನಿನ್ನ ಆಸೆ ಇಟ್ಟುಕೊಂಡಿದ್ರೆ ನಿನ್ನ ಆಸೆ ಈಡೇರಿಸೋದಿಲ್ಲ ಅಂತೇಳಿ ಬಹಳ ಕಠೋರವಾದ ಮಾತುಗಳನ್ನು ಆಡ್ತಾಳೆ. ಪಿಬಾಮಿತ್ವ ವಿಷಂ ತೀಕ್ಷ್ಣಂ, ತೀಕ್ಷ್ಣವಾದ ವಿಷ ಕುಡಿದು ಹಾಕ್ತೇನೆ ನಾನು. ಇಲ್ಲ, ನಿಗಿ 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 ಉರಿತಾ ಇರುವ ಅಗ್ನಿಯೊಳಗೆ ನಾನು ಪ್ರವೇಶವನ್ನು ಮಾಡಿಬಿಡ್ತೇನೆ. ಆದರೆ ನಿನ್ನ ಆಸೆ ಮಾತ್ರ ಈಡೇರಲಿಕ್ಕೆ ಸಾಧ್ಯವಿಲ್ಲ ಅಂತ ಸೀತೆ ಕಠೋರವಾಗಿ ಹೇಳಿದಾಗ ಲಕ್ಷ್ಮಣನಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆಯಿತು, ದೇವರ ಸಂಕಲ್ಪ ಹೀಗೆ ಅದ ಅಂತ ತಿಳಿದ ಸೀತೆಗೆ ನಮಸ್ಕಾರ ಮಾಡ್ತಾನೆ. ಸೀತೆಯ ಅನುಮತಿಯನ್ನು ಪಡೆದುಕೊಂಡು ಸೀತೆಗೆ ಒಳ್ಳೆಯದಾಗಲಿ ಅಂತೇಳಿ ಅಪೇಕ್ಷೆ ಪಟ್ಟು ಲಕ್ಷ್ಮಣ ಅಲ್ಲಿಂದ ಹೊರಟು ಹೋಗಿಬಿಡ್ತಾನೆ. ಯಾವಾಗ ಲಕ್ಷ್ಮಣ ಆಚೆ ಹೊರಟು ಹೋದನೋ ಈಚೆ ಬ್ರಾಹ್ಮಣನ ರೂಪದಿಂದ ರಾವಣ ಒಳಗೆ ಬಂದೇ ಬಿಟ್ಟ, ಭಿಕ್ಷಾಂ ದೇಹಿ ಅಂತ. ಇಲ್ಲಿ ನಮಗೆ ಅನೇಕ ಗೊಂದಲಗಳಿದೆ. ಏನಾದರೂ ಮಾತಾಡ್ಬೋದು. ಲಕ್ಷ್ಮಣನ ಬಗ್ಗೆ ನನ್ನ ಮೇಲೆ ಕಣ್ಣಿಟ್ಟಿ ಅಂತ ಸೀತೆ ಮಾಡಿದ್ದು ಸರಿಯಾ? ಒಂದು, ಸೀತೆ ಸರ್ವಜ್ಞಳು, ಲಕ್ಷ್ಮೀದೇವಿಯ ಅವತಾರ ಅಂತ ತಿಳಿದ ನಾವು ಆ ಬಂಗಾರದ ಜಿಂಕೆ ಇದು ರಾಕ್ಷಸ ಅಂತ ಗೊತ್ತಿಲ್ವಾ ಸೀತೆಗೆ? ಎರಡನೇದು, ಸ್ವಯಂ ಸ್ವರ್ಣ ಪುರುಷನಾಗಿರ್ತಕ್ಕಂಥ ದೇವರಿಗೆ, ರಾಮದೇವರಿಗೆ ಆ ಜಿಂಕೆಯ ಮೇಲೆ ಮೋಹ ಹುಟ್ಟಿಕೊಂಡಿದ್ದೆ ಯಾಕೆ? ಹೆಂಡತಿ ಮೇಲೆ ಅಷ್ಟು ಪ್ರೇಮ ಹುಟ್ಟಿದ್ದೆ ಯಾಕೆ? ಅವನು ಸಂಸಾರಿಯಾ? ರಾಮ ನಿತ್ಯ ಮುಕ್ತ, ಅವನಿಗೆ ಎಲ್ಲಿ ಅದು ಪ್ರೇಮ? ಸೀತೆ ವನಕ್ಕೆ ರಾಮನ ರಕ್ಷಣೆಗಾಗಿ ಹೋಗು ಅಂತ ಹೇಳಿದಾಗಲೂ ಲಕ್ಷ್ಮಣ ರಾಮನ ಬಗ್ಗೆ ಪ್ರಾಮಾಣಿಕವಾಗಿ ತಿಳಿದುಕೊಂಡಾಗಲೂ ಕೂಡ ಸೀತೆ ಇಷ್ಟು ಕಠೋರವಾಗಿ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾದ ಅನೇಕ ಪ್ರಶ್ನೆಗಳು ನಮ್ಮ ಮೇಲೆ ಬರುತ್ತೆ. ಆ ಎಲ್ಲ ಯಾವ ಪ್ರಶ್ನೆಗಳಿಗೂ ಕೂಡ ಯಾವ ವ್ಯಾಖ್ಯಾನಕಾರರು ಇದಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೋಗಿಲ್ಲ. ಎಲ್ಲರಿಗೂ ಗೊಂದಲ, ಗೋಚಲು, ಏನು ಹೇಳಬೇಕು ಏನು ಬಿಡಬೇಕು ಗೊತ್ತಾಗಲಿಲ್ಲ. ನಮ್ಮ ಶ್ರೀಮದಾಚಾರ್ಯರು ಮಾತ್ರ ಬಹಳ ಸೊಗಸಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಏನು ಅಂತ, ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವತಸ್ಯ ಪರಮಸ್ಯ ತಥಾ ರಮಾಯಾಃ ದೋಷೋಣುರಪ್ಯನು ವಿಚಿಂತ್ಯ ಉರು ಪ್ರಭೂಯತ. ಇದೆಲ್ಲ ಏನಿದೆ, ಇದೊಂದು ದೊಡ್ಡದಾದ ನಾಟಕದ ಸ್ಟೇಜ್ ಇದು. ಸ್ಕ್ರಿಪ್ಟು ಮೊದಲಿಗೆ ಸಿದ್ಧವಾಗಿ ಬಿಟ್ಟಿದೆ. ಹೇಗೆ ಸ್ಕ್ರಿಪ್ಟ್ ಇದೆ ಹಾಗೆ ನಡೆದುಕೊಳ್ಳಬೇಕಾದ್ದು ಪಾತ್ರಧಾರಿಗಳ ಕೆಲಸ. ಈ ನಾಟಕದ ದೊಡ್ಡದಾದ ಅಜೆಂಡಾ ಏನು? ಸೀತೆಯನ್ನು ರಾವಣ ಅಪಹಾರ ಮಾಡಬೇಕು, ಅಷ್ಟೇ ಅಲ್ಲ, ಆ ರಾವಣನ ಸಂಹಾರವಾಗಬೇಕು. ರಾವಣನ ಸಂಹಾರವಾಗಬೇಕು ಅಂತಂದ್ರೆ ರಾವಣ ಸೀತೆಯನ್ನು ಅಪಹಾರ ಮಾಡಬೇಕು. ಸೀತೆಯನ್ನು ರಾವಣ ಅಪಹಾರ ಮಾಡಬೇಕು ಅಂತಂದ್ರೆ ರಾಮ ಲಕ್ಷ್ಮಣರಿಬ್ಬರು ಸೀತೆಯಿಂದ ದೂರ ಹೋಗಲೇಬೇಕು. ಇದು ನಾಟಕದ ಸ್ಕ್ರಿಪ್ಟ್. ಹೀಗಿದ್ದಾಗ ರಾಮನ ಮನಸ್ಸೇನಿದೆ ಸೀತೆಗೆ ಗೊತ್ತು, ಸೀತೆಯ ಮನಸ್ಸೇನಿದೆ ರಾಮನಿಗೆ ಗೊತ್ತು. ಆದ್ದರಿಂದಾಗಿ ಸೀತೆ ಜಿಂಕೆಯನ್ನು ನೋಡಿದ್ಲು, ಆ ಜಿಂಕೆ ಬೇಕು ಅಂತ ಹೇಳಿದ್ಲು. ರಾಮಂದ, ಹೌದಾ, ಎಷ್ಟು ಚೆನ್ನಾಗಿದೆ ನೋಡಿ ಜಿಂಕೆ, ಹಾಗಾದ್ರೆ ನಾನು ನಿನ್ನ ತಂದು ಕೊಡ್ತೀನಿ. ಹೆಂಡತಿ, ನೀನು ಬೇಡಿದೆಯಾ, ನಿನ್ನ ಅಪೇಕ್ಷೆ ಈಡೇರಿಸು, ನನ್ನ ಕರ್ತವ್ಯ ಅಂತ ಸೀತೆಯ ನಾಟಕದ ಹೆಜ್ಜೆಗೆ ರಾಮ ನಾಟಕವಾಡಿದ. ರಾಮನ ನಾಟಕದ ಹೆಜ್ಜೆಗೆ ಸೀತೆ ನಾಟಕ ಮಾಡಿದ್ಲು. ಅಲ್ಲಿಗೆ ಪರ್ಫೆಕ್ಟ್ ಆಗಿ ಹೋಗಿಬಿಟ್ಟಿತ್ತು. ಈ ಸೀತೆ ರಾಮರ ಹಾಗೆ ಅನ್ಯೋನ್ಯವಾಗಿ ಮನಸ್ಸನ್ನು ತಿಳಿದುಕೊಂಡವನು ಲಕ್ಷ್ಮಣನಲ್ಲ. ಆದ್ದರಿಂದಾಗಿ ಲಕ್ಷ್ಮಣ ಏನು ಮಾಡಿದ ಅಂತಂದರೆ, ರಾಮನ ಬಗ್ಗೆ ಬಹಳ ಬೆಂಬಲ ಕೊಟ್ಟವನಾಗಿ, ರಾಮನಿಗೆ ಏನೂ ಸಮಸ್ಯೆ ಆಗೋದಿಲ್ಲ, ನೀನು ವಿಚಾರ ಮಾಡಬೇಡ, ನಾನು ಇಲ್ಲೇ ಇರ್ತೀನಿ ಅಂತ ಹಠ ಹಿಡಿದ. ಈಗೇನಾಯ್ತು, ಆ ಲಕ್ಷ್ಮಣನನ್ನು ಹೊರಗೆ ಕಳಿಸ್ಬೇಕಾಯ್ತು ಸೀತೆಗೆ. ಯಾಕೆ ಲಕ್ಷ್ಮಣ ಹೋಗಲಿಲ್ಲ ಅಂದರೆ ರಾವಣ ಬರೋದಿಲ್ಲ, ರಾವಣ ಬರಲಿಲ್ಲ ಅಂದರೆ ಸೀತೆಯ ಅಪಹಾರವಿಲ್ಲ, ಸೀತೆಯ ಅಪಹಾರವಿಲ್ಲ ಅಂತಂದರೆ ರಾವಣ ಪ್ಲಸ್ 1,00,000 ಕೋಟಿ ರಾಕ್ಷಸರ ಸಂಹಾರವಿಲ್ಲ. ಅಜೆಂಡಾ ಫೇಲ್ ಆಗಿಬಿಡುತ್ತೆ, ವಿಫಲವಾಗಿ ಬಿಡುತ್ತೆ. ಆದ್ದರಿಂದಾಗಿ ಹೇಗೂ ಮಾಡಿ ಲಕ್ಷ್ಮಣನನ್ನು ಹೊರಗೆ ಹಾಕಬೇಕು. ಲಕ್ಷ್ಮಣನಿಗೆ ರಾಮನ ಮೇಲೆ ನಿನ್ನ ಪ್ರೀತಿ ಇಲ್ಲ, ಹೋಗು ಹೋಗು ಅಂತ ಹೇಳಿದ್ರೆ ರಾಮನ ಬಲ ಅದ್ಭುತವಾಗಿದೆ, ರಾಮ ಸೋಲುವುದಿಲ್ಲ, ರಾಮನಿಗೆ ಏನೂ ಸಮಸ್ಯೆ ಇಲ್ಲ, ನಾನೇನು ಹೋಗೋದಿಲ್ಲ, ನಾನು ನಿನ್ನ ರಕ್ಷಣೆ ಮಾಡೋದೇ ನನ್ನ ಹೊಣೆಗಾರಿಕೆ ಅಂತೇಳಿ ಲಕ್ಷ್ಮಣ ಗಟ್ಟಿಯಾಗಿ ಕುಳಿತುಕೊಂಡಾಗ ಸೀತೆ ಏನು ಮಾಡಬೇಕಾಗ?
ಬೇರೆ ದಾರಿನೇ ಸಿಗಲಿಲ್ಲ ಸೀತೆಗೆ. ಯಾಕೆ? ನಮ್ಮ ನಾಟಕಕ್ಕೆ ಅನುಗುಣವಾಗಿ ನಿನ್ನ ಹೆಜ್ಜೆ ಇಡಬೇಕಾಗಿತ್ತು ಅಂತಾಗಿದ್ದರೆ, ನಮ್ಮ ನಾಟಕ ಇದು ಯಶಸ್ವಿಯಾಗಿ ಆಗಬೇಕು ಅಂತಂದ್ರೆ ಲಕ್ಷ್ಮಣ ಹೋಗಲೇಬೇಕು. ಲಕ್ಷ್ಮಣ ಹೋಗಲೇಬೇಕು ಅಂತಂದ್ರೆ ಹೋಗ್ಲಿಕ್ಕೆ ತಯಾರಿಲ್ಲ, ಅವನನ್ನು ಹೇಗೆ ಕಳಿಸ್ಬೇಕು? ಅನಿವಾರ್ಯವಾಗಿ ಕಠೋರವಾದ ಮಾತುಗಳನ್ನು ಸೀತೆ ಆಡಬೇಕಾಯಿತು. ಆಗ ಅವನ ಮನಸ್ಸಿಗೆ ಬಹಳ ಖೇದವಾಯಿತು. ನಾನು ಇಷ್ಟು ರಾಮನ ಮೇಲೆ ಪ್ರೀತಿ ಮಾಡ್ತೇನೆ, ನಾನು ಸೀತೆಯನ್ನು ತಾಯಿಯಾಗಿ ಇಷ್ಟು ಗೌರವದಿಂದ ನೋಡ್ತೇನೆ, ಸೀತೆ ನನ್ನ ಬಗ್ಗೆ ಹೀಗೆ ಕೆಟ್ಟದಾಗಿ ತಿಳಿದುಕೊಂಡಲ್ಲ, ಹೋಗಾಚಂತೆ ಸಿಟ್ಟಿಗೆ ಬಂದು ಹೋಗಿದ್ದು ಲಕ್ಷ್ಮಣ. ಹೀಗಾಗತ್ತೆ. ನಾವು ಎಲ್ಲಾದರೂ ಗಟ್ಟಿಯಾದ ವಿಶ್ವಾಸವನ್ನು ಇಟ್ಟಾಗ ಆ ವಿಶ್ವಾಸಕ್ಕೆ ಹೊಡೆತ ಕೊಡುವ ಮಾತು ಬಂದಾಗ, ನೀವು ಬೇಡ, ನಿಮ್ಮ ಕೆಲಸ ಬೇಕಾಗಿಲ್ಲ, ಹೋಗ್ರಾಚೆ ಅಂತೇಳಿ ಇದ್ದು ಬಿದ್ದಿದ್ದೆಲ್ಲ ಬಿಸಾಡಿ ಹೋಗ್ತಾನಲ್ಲ, ಹಾಗೆ ಲಕ್ಷ್ಮಣ ಅನಿವಾರ್ಯವಾಗಿ ಹೋಗಬೇಕಾಯಿತು, ಕಳಿಸ್ಬೇಕಾಯಿತು ಸೀತಾದೇವಿಗೆ. ಹೊರತು ಸೀತೆಯಲ್ಲಿ ಆ ಜಿಂಕೆಯನ್ನು ನೋಡಿ ಮೋಹಿತಳಾದಳು, ಆದ್ದರಿಂದಾಗಿ ಸೀತೆಗೆ ತಿಳುವಳಿಕೆ ಇದ್ದಿದ್ದಿಲ್ಲ ಅಂತಾಗಲಿ, ಅಥವಾ ರಾಮನಿಗೆ ತಿಳುವಳಿಕೆ ಇದ್ದಿದ್ದಿಲ್ಲ ಅಂತಾಗಲಿ, ಅಥವಾ ಲಕ್ಷ್ಮಣನ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳದೆ ಇರುವಷ್ಟು ಬುದ್ಧಿಗೇಡಿ ಸೀತೆ ಇದ್ದಳು ಅಂತಾಗಲಿ, ಅಥವಾ ತನ್ನ ರೂಪದ ವ್ಯಾಮೋಹದೊಳಗೆ ಅಹಂಕಾರದೊಳಗೆ ಇನ್ನೊಬ್ಬರನ್ನು ಅವಮಾನವನ್ನು ಮಾಡುವುದಕ್ಕೆ ಹೇಸದೇ ಇರುವಂತಹ ಸೀತೆ ಅಂತಾಗಲಿ, ಸರ್ವಥಾ ತಿಳಿಯೋದಲ್ಲ. ರಾಮನಲ್ಲಾಗಲಿ ಸೀತೆಯಲ್ಲಾಗಲಿ ಅಣುರಪಿ ದೋಷ, ಅತ್ಯಲ್ಪ ದೋಷವು ಇಲ್ಲ ಎನ್ನುವುದನ್ನು ಶ್ರೀಮದಾಚಾರ್ಯರು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿಕೊಡ್ತಾರೆ. ಹಾಗಾದರೆ ಸೀತೆ ಲಕ್ಷ್ಮಣನನ್ನು ಬೈದದ್ದು ಯಾಕೆ? ಒಂದೇ ಒಂದು ಕಾರಣಕ್ಕೆ, ನಾಟಕದ ಸ್ಕ್ರಿಪ್ಟಿಗೆ ಅನುಗುಣವಾಗಿ ಲಕ್ಷ್ಮಣ ನಡೆದುಕೊಳ್ಳದೆ ಇದ್ದಾಗ ಆ ಹೀರೋಯಿನ್ಗಳಿಗೆ ಬೈಯುವುದು ಅನಿವಾರ್ಯವಾಗತ್ತೆ, ಪ್ರೊಡ್ಯೂಸರಿಗೆ ಬೈಯುವುದು ಅನಿವಾರ್ಯವಾಗತ್ತೆ. ಹಾಗೆ ಲಕ್ಷ್ಮಣ ತನ್ನ ಸ್ಕ್ರಿಪ್ಟ್ ಮರ್ತಾಗ ತಾನು ಹೋಗದೆ ಗಟ್ಟಿಯಾಗಿ ಇಲ್ಲೇ ನಿಲ್ತೇನೆ ಅಂತ ಹಠ ಹಿಡಿದಾಗ ಹೇಗಾದರೂ ಮಾಡಿ ಹೊರಗೆ ಹಾಕಬೇಕಾಗಿತ್ತು. ಆದ್ದರಿಂದಾಗಿ ಸೀತೆ ಇಷ್ಟು ಕಠೋರವಾಗಿ ಮಾತನಾಡಿದಳೇ ಹೊರತು ಸೀತೆಯಲ್ಲಿ ಅತ್ಯಲ್ಪವೂ ದೋಷ ಇಲ್ಲ. ಇದನ್ನು ನಾವೆಲ್ಲರೂ ಗಟ್ಟಿಯಾಗಿ ತಿಳಿದುಕೊಳ್ಳಬೇಕು. ಯಾರೇ ನಮಗೆ ಕೇಳಿದರೂ ಇದನ್ನು ಸ್ಪಷ್ಟವಾಗಿ ಉತ್ತರವನ್ನು ಕೊಡಲಿಕ್ಕೆ ಬರಬೇಕು. ಸೀತೆಯ ಬಗ್ಗೆ ತಪ್ಪಾಗಲಿ ರಾಮನ ಬಗ್ಗೆ ತಪ್ಪಾಗಲಿ ನಾವು ತಿಳಿದುಕೊಂಡರೆ ಮಹಾ ಅನರ್ಥ, ಅಂಧಂತಮಸ್ಸಾಗತ್ತೆ. ಆದ್ದರಿಂದಾಗಿ ಈ ತರಹದ ಅಜ್ಞಾನಕ್ಕೆ ನಾವು ಜಾರಬಾರದು ಎನ್ನುವುದನ್ನು ಶ್ರೀಮದಾಚಾರ್ಯರು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಇಲ್ಲೇ ಇದೇ ಪ್ರಸಂಗದೊಳಗೆ ಇನ್ನೊಂದು ಕಥೆಯನ್ನು ಕೇಳ್ತೇವೆ. ಲಕ್ಷ್ಮಣ ರೇಖೆಯನ್ನು ಎಳೆದು ಹೋದ ಅಂತ ನಾವು ಕಥೆಯನ್ನು ಕೇಳ್ತೇವೆ. ಅದನ್ನು ವಾಲ್ಮೀಕಿ ಋಷಿಗಳಾಗಲಿ ಅಥವಾ ಅಧ್ಯಾತ್ಮ ರಾಮಾಯಣ ವಾಸಿಷ್ಠ ರಾಮಾಯಣಗಳಲ್ಲಾಗಲಿ ಆ ಕಥೆ ಬಂದಿಲ್ಲ. ಮತ್ತು ಬೇರೆ ಕಡೆಗೆ ಎಲ್ಲಾದರೂ ಬಂದಿದ್ದರೆ ಅದನ್ನು ನಾವು ನೋಡಬೇಕು, ತಿಳಿದುಕೊಳ್ಳಬೇಕು. ಒಟ್ಟಾರೆಯಾಗಿ ಲಕ್ಷ್ಮಣ ಸೀತೆಯಿಂದ ಅವಮಾನಿತನಾಗಿ ರಾಮನ ಹತ್ತಿರ ಹೋದ ಕೂಡಲೇ ಬ್ರಾಹ್ಮಣನ ವೇಷದೊಳಗೆ, ಭಾರಿ ಋಷಿಯ ವೇಷದೊಳಗೆ ರಾವಣ ಬಂದೇ ಬಿಟ್ಟು, ಅಮ್ಮ ಭಿಕ್ಷಾಂ ದೇಹಿ. ಸೀತೆಗೆ ಸಂತೋಷವಾಯಿತು, ಸೀತೆಗೆ ಭಾರಿ ಸಂತೋಷವಾಯಿತು. ಬಾರೋ ಮಾರಾಯ ಅಂದರೆ ನಮ್ಮ ನಾಟಕ ಸರಿಯಾಗಿ ನಡೀತಾ ಇದೆ ಅಂತ ಸಂತೋಷವಾಯಿತು. ಲಕ್ಷ್ಮಣನನ್ನು ಹೊತ್ತಾಕಿದ್ದಕ್ಕಾಗಿ ಅಲ್ಲ, ಇನ್ನು ನಮ್ಮ ಸ್ಕ್ರಿಪ್ಟ್ ಏನಿದೆ ಕರೆಕ್ಟಾಗಿ ಹೊರಟಿತ್ತು ಅಂತ ಸಂತೋಷವಾಯಿತು. ಬ್ರಾಹ್ಮಣ ಬಂದ ಕೂಡಲೇ ಕರೀತಾಳೆ, ಕರೆದು ಚಾಪಿ ಹಾಕ್ತಾಳೆ, ಚಾಪಿ ಮೇಲೆ ಕೂಡೋ ಮಾರಾಯ ಅಂತೇಳಿ ಆಸನ ಕೊಟ್ಲು, ಕಾಲಿಗೆ ನೀರು ಹಾಕ್ತಾಳೆ, ಕಾಲು ತೊಳೆದುಕೊಂಡ, ಆಚಮನಕ್ಕಾಗಿ ಕೈಗೆ ನೀರು ಹಾಕಿದ್ರು, ಆಚಮನ ಮಾಡಿದ್ಲು, ಮಧುಪರ್ಕವನ್ನು ಕೊಡ್ತಾಳೆ, ಮಧುಪರ್ಕವನ್ನು ಸ್ವೀಕಾರವನ್ನು ಮಾಡಿದ. ಏನು ಸ್ವಾಮಿ ಬಂದ್ರಿ, ಬಹಳ ಸಂತೋಷವಾಯಿತು, ಬರ್ರಿ ಅಂತೆ ಕೂಡಿಸಿ ಆದರ ಉಪಚಾರಗಳನ್ನು ಮಾಡ್ತಾ ಇದ್ದಾಳೆ. ಆಸೀನಾಂ ಪರ್ಣಶಾಲಾಯಾಂ. ಆಗ ರಾವಣ ಕೇಳಿದ, ಅಲ್ಲೇ ಯಾರು ನೀನು? ಈ ಆಶ್ರಮದೊಳಗೆ ನಾನು ಈ ಅರಣ್ಯದೊಳಗೆ ನೋಡೇ ಇಲ್ಲಲ್ಲ, ಏನು ತೇಜಸ್ಸು, ಏನು ರೂಪ, ಏನು ಅಪ್ರತಿಮವಾದ ಸೌಂದರ್ಯ, ಒಬ್ಬಳೇ ಯಾಕೆ ಈ ವನದಲ್ಲಿ ಇದೆಯಾ ನೀನು ಅಂತ ರಾವಣ ಕೇಳಿದೆ. ಅವಳು ಹೇಳ್ತಾಳೆ, ಇಲ್ಲ, ನಾನು ಜನಕರಾಜನ ಮಗಳು ಜಾನಕಿ ಅಂತ. ಧುರಂಧರನಾಗಿರ್ತಕ್ಕಂಥ ರಾಮ ನನ್ನ ಪತಿದೇವ, ನನ್ನ ಗಂಡನಾಗಬೇಕು. ದಶರಥ ಮಹಾರಾಜ ನನ್ನ ಮಾವ. ದಶರಥ ಮಹಾರಾಜ ಕೈಕೇಯಿಯ ಆಜ್ಞೆಯಂತೆ ನಾವು 14 ವರ್ಷದ ವನಕ್ಕೆ ಬಂದಿದ್ದೇವೆ. 13 ವರ್ಷ ಮುಗಿತಾ ಬಂದಿದೆ, ಕೇವಲ ಇನ್ನೊಂದು ವರ್ಷ ಉಳಿದಿದೆ, ನಾವು ಇಲ್ಲಿ ಇರ್ತೇವೆ
ಅಂತ ಹೇಳಿದಾಗ ಈಗ ರಾಮ ಲಕ್ಷ್ಮಣರಿಬ್ಬರು ಇಲ್ಲೇ ಋಷಿಗಳಿಗೆ ಬೇಕಾದ ಮುನಿಗಳಿಗೆ ಬೇಕಾದ ಆಹಾರವನ್ನು ತರಲಿಕ್ಕೆ ಹೋಗಿದ್ದಾರೆ. ಋಷಿಗಳು ಬಂದಿರಿ, ಬಹಳ ಸಂತೋಷವಾಯಿತು, ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಅವರಿಬ್ಬರು ಬರ್ತಾರೆ. ಅಷ್ಟು ಪ್ರೀತಿಯಿಂದ ನೋಡಿಕೊಳ್ತಾಳೆ ಸೀತೆ. ಆಗ ಅವನು ಹೇಳ್ತಾನೆ, ಆಯಿತು ಎಲ್ಲ ಸರಿ, ಹಾಗಾದರೆ ಸೀತೆ ಕೇಳ್ತಾಳೆ, ನೀವ್ಯಾರು? ನಾನ್ಯಾರು ಬೇಕಾ? ನಾನು ಮತ್ತಿನ್ಯಾರು ಅಲ್ಲ, ಪುಲಸ್ತ್ಯರ ಮಗನಾಗಿರ್ತಕ್ಕಂಥ ನಾನು ಕುಬೇರನ ತಮ್ಮ, ನಾನು ರಾವಣ. ನೇರವಾಗಿ ಹೇಳ್ತಾನೆ, ನಾನು ರಾವಣ. ಅವಳಂತಾಳೆ, ಯಾಕೆ ನೀವು ಇಲ್ಲಿ ಬಂದಿದ್ದು, ಏನಿದು ಅಂತಂದ್ರೆ, ಅಲ್ಲೇ ಸೀತೆ, ನ ದೇವಿ ನ ಗಂಧರ್ವಿ ನ ಯಕ್ಷಿ ನ ಕಿನ್ನರಿ ನೈವಂ ರೂಪಮಯ ನಾರಿ. ದೇವತೆಗಳು, ನಾ ಸ್ವರ್ಗಕ್ಕೆ ಹೋಗಿ ಬಂದಿದ್ದೇನೆ, ನಿನ್ನಂಥ ಚಲುವೆಯರು ಕಂಡಿಲ್ಲ. ಗಂಧರ್ವ ಲೋಕದೊಳಗೆ ನಿನ್ನಂಥ ಚಲುವೆಯರು ಕಂಡಿಲ್ಲ. ಏನಿದೆ ನಿನ್ನ ರೂಪವೇನು, ನಿನ್ನ ಸೌಂದರ್ಯವೇನು, ಆ ನಿನ್ನ ನಗು ಏನು, ಒಂದೊಂದು ಅಂಗಾಂಗವನ್ನು ವರ್ಣನೆಯನ್ನು ಮಾಡ್ತಾನೆ ರಾವಣ. ಆಗ ರಾವಣನಿಗೆ ಹಣ್ಣು ಕೊಟ್ಟಳು. ಅವನು ಹಣ್ಣು ತಿಂತಾ ಇದ್ದಾನೆ. ರಾವಣ ಹೇಳ್ತಾ ಇದ್ದಾನೆ ಸ್ವಲ್ಪ ಸಲಿಗಿಂದ, ಮತ್ತು ನೀನು ತಗೋ, ನೀನು ತಿನ್ನು ನನ್ನ ಜೊತೆಗೆ ಹಣ್ಣು. ಸೀತೆ ಹೇಳ್ತಾಳೆ, ನಾದ್ಯ ಭೋಕ್ಷೇನ ಚ ಸ್ವಪ್ಸೇನ ಪಾಸ್ಯೇನ ಕದಾಚನ ಏಷಮೇ ಜೀವಿತಸ್ಯಾಂತೋ ರಾಮೋ ಯದಭಿಷಿಚ್ಯತೆ. ರಾಮ ಇಲ್ಲಿಗೆ ಬರದ ಹೊರತು, ರಾಮ ತಿನ್ನದ ಹೊರತು ನಾನು ತಿನ್ನೋದಿಲ್ಲ, ನಾನು ಕುಡಿಯೋದಿಲ್ಲ. ನನ್ನ ಪತಿ ಸ್ವೀಕಾರವನ್ನು ಮಾಡಿದ ಮೇಲೇ ನಾನು ಸ್ವೀಕಾರವನ್ನು ಮಾಡ್ತೇನೆ, ಅಲ್ಲಿವರೆಗೆ ನಾನು ಸ್ವೀಕಾರ ಮಾಡುವುದಿಲ್ಲ ಅಂತ ಸಾಕಷ್ಟು ಮಾತುಗಳನ್ನು ಹೇಳಿದಾಗ, ಅಹಂಸ ರಾವಣೋ ನಾಮ ಸೀತೆ ರಕ್ಷೋಗಣ ವಿಶೇಷತಃ ಲಂಕಾ ಮಮ ಸಮುದ್ರಸ್ಯ ಮಧ್ಯೆ ಮಮ ಮಹಾಪುರಿ. ಸೀತೆ ಕೇಳಿಲಿ, ನಾನು ರಾವಣ, ಲಂಕಾಪಟ್ಟಣ ನನ್ನ ಸಾಮ್ರಾಜ್ಯ, ಬಂಗಾರದ ಮಯವಾಗಿರ್ತಕ್ಕಂಥ ಲಂಕಾಪಟ್ಟಣ, ಸುತ್ತಲೂ ಸಮುದ್ರವಿದೆ, ಅಲ್ಲಿ ಯಾರೂ ಬರುವುದಿಲ್ಲ. ಆ ಸಮೃದ್ಧವಾದ ಲಂಕಾಪಟ್ಟಣಕ್ಕೆ ನೀನು ಇವತ್ತಿನಿಂದ ಪಟ್ಟದ ಅರಸಿ, ನೀನು ನಡೆ ನನ್ನ ಜೊತೆಗೆ. ಡೈರೆಕ್ಟ್ ಪ್ರಪೋಸ್ ರಾವಣ. ಆ ರಾವಣನ ಜಾತಿಯವರೇ ಇವತ್ತು ಡೈರೆಕ್ಟ್ ಪ್ರಪೋಸ್ ಮಾಡುವವರು. ಹಾಗೆ ಹೇಳಿದರೆ ಅವಳು ಸಾಕಷ್ಟು ಬೈತಾಳೆ. ಮಂದರಂ ಪರ್ವತ ಶ್ರೇಷ್ಠಂ ಪ್ರಾಣಿನ ಹತ್ತುಮಿಚ್ಛಸಿ. ಏನೋ ರಾವಣ, ತಲೆ ಇದೆಯಾ ನನಗೆ? ಇಡೀ ದೊಡ್ಡದಾಗಿರ್ತಕ್ಕಂಥ ಮಂದರ ಪರ್ವತವನ್ನು ಕೈಯಿಂದ ನೀನು ಅಪಹಾರ ಮಾಡಿಕೊಂಡು ಹೋಗ್ತೀನಿ ಅಂತೀಯಲ್ಲ, ಅಷ್ಟು ಸರಳವ ನನ್ನನ್ನು ಅಪಹಾರವನ್ನು ಮಾಡಿಕೊಂಡು ಹೋಗೋದು ಅಂತಂದ್ರೆ? ಕಾಲಕೂಟಂ ವಿಷಂ ಪೀತ್ವ ಸ್ವಸ್ತಿಮಾನ್ ಗಂತುಮಿಚ್ಛಸಿ. ಕಾಲಕೂಟ ವಿಷವನ್ನು ಕುಡಿದುಕೊಂಡು ನಾನು ಸುಖವಾಗಿ ಓಡಾಡ್ತೀನಂತೆಯಲ್ಲ, ಸುಖವಾಗಿ ಇರ್ಲಿಕ್ಕೆ ಸಾಧ್ಯವಾ ರಾವಣ? ಹಾಗೆ ನನ್ನನ್ನು ಮುಟ್ಟುವುದು, ನನ್ನನ್ನು ಅಪಹಾರವನ್ನು ಮಾಡುವುದು ಅಂದರೆ ಎಚ್ಚರದಲ್ಲಿಟ್ಟುಕೋ. ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಅಧಿಗಂತುಂ ತ್ವಮಿಚ್ಛಸಿ ಅವಸಜ್ಜ ಶಿಲಾಂ ಕಂಡೆ ಸಮುದ್ರಂ ತರ್ತುಮಿಚ್ಛಸಿ. ರಾಘವನ ಮಡದಿಯಾದ ನನ್ನನ್ನು ನೀನು ತೆಗೆದುಕೊಂಡು ಹೋಗ್ತೀಯ ಅಂತಂದ್ರೆ ದೊಡ್ಡದಾದ ಬಂಡೆಗಲ್ಲನ್ನು ಕುತ್ತಿಗೆ ಕತ್ತಿಕೊಂಡು ಸಮುದ್ರ ದಾಟ್ತೀನಿ ಅಂತ ಹೇಳಿದ ಹಾಗೆ. ಸಾಧ್ಯವ ಸಮುದ್ರ ದಾಟೋದು? ಏನು ತಿಳಿದೀಯ ನನ್ನನ್ನು ಮುಟ್ಟೋದು, ನನ್ನನ್ನು ಅಪಹಾರವನ್ನು ಮಾಡೋದು ಅಂತಂದ್ರೆ? ಯೋ ರಾಮಸ್ಯ ಪ್ರಿಯಾಂ ಭಾರ್ಯಾಂ ಪ್ರದರ್ಶಯಿತು ಮಿಚ್ಛಸಿ ಅಗ್ನಿಂ ಪ್ರಜ್ವಲಿತಂ ದೃಷ್ಟ ವಸ್ತ್ರೇಣ ಆಹರ್ತು ಮಿಚ್ಛಸಿ. ನಿಗಿತಾ ಇರುವಂಥ ಅಗ್ನಿಯನ್ನು ಬಟ್ಟೆ ಹಾಕಿ ಕಟ್ಟಿಕೊಂಡು ಹೋಗ್ತೀನಿ ಅಂದ್ರೆ ಸಾಧ್ಯವ? ಹಾಗೆ ಸೀತೆಯನ್ನು ಮುಟ್ಟೋದು ಅಂದರೆ ಹುಷಾರ್ ಅಂತ ಹೇಳಿ ಚೆನ್ನಾಗಿ ಹೇಳಿ ಬೈತಾ ಇದ್ದಾಳೆ, ಹೆದರಿಸ್ತಾ ಇದ್ದಾಳೆ. ರಾವಣ ಹುಬ್ಬುಗಂಟು ಹಾಕಿದ. ಒಮ್ಮೆಲೆಗೇನೆ 10 ತಲೆ 20 ಕೈಗಳಿಂದ ದೊಡ್ಡದಾದ ರೂಪವನ್ನು ತಾಳಿದ. ನೋಡೇ, ನಿನ್ನನ್ನು ನಾನು ಈಗ ಅಪಹಾರವನ್ನು ಮಾಡಿಕೊಂಡು ಹೋಗ್ತೇನೆ, ಯಾರು ಏನು ಮಾಡ್ತಾರೆ ನೋಡೋಣ ಅಂತ ಹೇಳಿದ. ಸೀತೆಯನ್ನು ಕೈ ಹಿಡಿದ, ಎತ್ತಿಕೊಂಡ. ಎಡಗೈಯೊಳಗೆ ಸೀತೆಯ ಕೂದಲು, ಬಲಗೈಯೊಳಗೆ ಸೀತೆಯನ್ನು ತನ್ನ ಕೈಯೊಳಗೆ ಹೊತ್ತುಕೊಂಡ. ಅಲ್ಲಿಂದ ಹೊರಟೇ ಬಿಟ್ಟ ರಾವಣ. ಆಗ ನಮಗೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಈ ಸೀತೆಯನ್ನು ಮುಟ್ಟುವ ಭಾಗ್ಯ ಇರುವುದೇ ದೇವರಿಗೆ ಮಾತ್ರ. ಇಂಥದ್ದು ಈ ರಾವಣ ಮುಟ್ಟಿದ ಹೇಗೆ ಅಂತ ಕೇಳಿದಾಗ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ಸೃಷ್ಟ್ವಾತ್ಮನ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ. ಸೀತಾದೇವಿ ಆಗಿಂದಾಗಲೇ ತನ್ನ ಒಂದು ಪ್ರತಿಕೃತಿಯನ್ನು ನಿರ್ಮಾಣವನ್ನು ಮಾಡಿ, ಆ ಪ್ರತಿಕೃತಿಯೊಳಗೆ ಅಗ್ನಿಯ ಮಗಳಾದ ವೇದವತಿಯನ್ನು ಕೂಡಿಸಿ
ಅದು ಬದುಕಿರೋದಕ್ಕೆ. ಸೀತೆಯ ಅಚ್ಚುಕಟ್ಟಾದ ವ್ಯವಹಾರಗಳೆಲ್ಲ ನಡೆಯುವುದಕ್ಕಾಗಿ ಇಂದ್ರ ಬಂದು ಸೇರಿಕೊಳ್ತಾನೆ. ಅಂತಹ ಪ್ರತಿಕೃತಿಯನ್ನು ಅಲ್ಲಿ ನಿರ್ಮಾಣವನ್ನು ಮಾಡಿ ಸೀತೆ ಕೈಲಾಸಕ್ಕೆ ಹೊರಟು ಹೋದ್ಲು ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ನಿರ್ಣಯವನ್ನು ಕೊಡ್ತಾರೆ. ಆದ್ದರಿಂದಾಗಿ ಸೀತೆಯನ್ನು ರಾವಣ ಮುಟ್ಟೇ ಇಲ್ಲ. ಮುಟ್ಟಿದ್ದು ಯಾವುದನ್ನು? ಸೀತೆಯ ಪ್ರತಿಕೃತಿಯನ್ನು. ಈ ಮಾತು ನಿಮ್ಮ ಶ್ರೀಮದಾಚಾರ್ಯರು ಹೇಳ್ಯಾರ, ನಾವ್ಯಾಕೆ ನಂಬಬೇಕು? ಹೌದಲ್ವ? ಶ್ರೀಮದಾಚಾರ್ಯರು ಹೇಳಿದ ಮಾತ್ರಕ್ಕೆ ನಾವ್ಯಾಕೆ ಒಪ್ಪಿಕೊಳ್ಳಬೇಕು? ಶ್ರೀಮದಾಚಾರ್ಯರಿಗೇನೋ ರಾಮನ ಮೇಲೆ ಪ್ರೀತಿ, ತುಂಬ ಪ್ರೀತಿ ಶ್ರೀಮದಾಚಾರ್ಯರಿಗೆ. ಹಾಗಾಗಿ ಅವರು ಪೂಜೆ ಮಾಡಿದ 9 ಪ್ರತಿಮೆಯೊಳಗೆ ಅನೇಕ ಪ್ರತಿಮೆಗಳು ರಾಮನ ಪ್ರತಿಮೆಯೇ ಆಗಿವೆ. ಪಲಿಮಾರು ಮಠ ಮೊದಲಾದ ಉಡುಪಿಯ ಮಠಗಳಲ್ಲಿ 3 ಪ್ರತಿಮೆಗಳು ರಾಮನ ಪ್ರತಿಮೆ ಇದೆ. ಹೀಗೆ ಅನೇಕ ಪ್ರತಿಮೆಗಳು ರಾಮನ ಪ್ರತಿಮೆ, ರಾಮನ ಉಪಾಸಕರು, ರಾಮನ ಚಿಂತಕರು. ಇವತ್ತು ಮಹಾಸ್ವಾಮಿಗಳವರು ಪೂಜೆ ಮಾಡೋದು ರಾಮನ ದಿವ್ಯವಾದ ಭವ್ಯವಾದ ಪ್ರತಿಮೆಯನ್ನೇ. ಹಾಗಾಗಿ ರಾಮನ ಆರಾಧಕರಿದ್ದಾರೆ, ರಾಮನ ಚಿಂತಕರಿದ್ದಾರೆ, ರಾಮನ ಉಪಾಸಕರಿದ್ದಾರೆ. ಹಾಗಾಗಿ ರಾಮನ ಮೇಲೆ ಪ್ರೇಮ ಬಹಳ. ಹಾಗಾಗಿ ಸೀತೆಯಲ್ಲ, ಸೀತೆಯ ಪ್ರತಿಕೃತಿ ಅಂದರೆ ನಿಮ್ಮ ಶ್ರೀಮದಾಚಾರ್ಯರು ಒಂದು ಕಥೆಯನ್ನು ಬರೆದು ಹುಟ್ಟು ಹಾಕಿ ಹೇಳಿದ್ದಾರೆ. ಇದನ್ನು ನಾವ್ಯಾಕೆ ಒಪ್ಪಿಕೊಳ್ಳಬೇಕು ಅಂತ ಅನೇಕರು ಆಕ್ಷೇಪವನ್ನು ಎತ್ತಿದರೆ ಅದಕ್ಕೆ ಈ ವಾಲ್ಮೀಕಿ ಋಷಿಗಳು ತಮ್ಮ ವಾಲ್ಮೀಕಿ ರಾಮಾಯಣದೊಳಗೆ ಬಹಳ ಮಾತುಗಳನ್ನು ಹೇಳದೇ ಇದ್ದರೂ ಕೂಡ ಆಧ್ಯಾತ್ಮಿಕ ರಾಮಾಯಣ ಎನ್ನುವಂಥ ಒಂದು ಹಳೆ ಪ್ರಾಚೀನವಾದ ರಾಮಾಯಣ ಅಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ. ರಾಮನೇ ಸೀತೆಯನ್ನು ಕರೀತಾಳೆ. ರಾಮನೇ ಸೀತೆಯನ್ನು ಕರೆದು ಹೇಳ್ತಾನೆ, ನೋಡು ಸೀತೆ, ರಾವಣೋ ಭಿಕ್ಷು ರೂಪೇಣ ಆಗಮಿಷ್ಯತಿ ತೇಂತಿಕಂ. ರಾವಣ ಭಿಕ್ಷುಕಿನ ಅರ್ಥಾತ್ ಸನ್ಯಾಸಿಯ ರೂಪದಿಂದ ನಾವಿಬ್ಬರೂ ಆಚೆ ಹೋದ ಕೆಲ ಹೊತ್ತಿಗೆ ರಾವಣ ಬರ್ತಾನೆ ಇಲ್ಲಿ. ನೀನೇನು ಮಾಡಬೇಕು ಅಂತಂದರೆ ತ್ವಂತು ಛಾಯಾಂ ತದಾಕಾರಂ, ನಿನ್ನದೇ ಆಕಾರದ ಒಂದು ಪ್ರತಿಕೃತಿಯನ್ನು ನಿರ್ಮಾಣವನ್ನು ಮಾಡಿ ನೀನು ಇಲ್ಲಿ ಗಿಡದೊಳಗೆ ಪ್ರವೇಶವನ್ನು ಮಾಡಿಬಿಡು, ಅಗ್ನಿಯೊಳಗೆ ಪ್ರವೇಶವನ್ನು ಮಾಡಿಬಿಡು. ನೀನು ರಾವಣನಿಗೆ ಕಾಣಿಸ್ಲಿಕ್ಕೆ ಹೋಗಬೇಡ. ಆ ರಾವಣ ಏನು ಮಾಡ್ತಾನೆ ಅಂತಂದರೆ ಏನು, ಈ ಪ್ರತಿಕೃತಿಯನ್ನೇ ಸೀತೆ ಎಂಬುದಾಗಿ ಭಾವಿಸಿ ಅವನು ಅಪಹಾರವನ್ನು ಮಾಡಿಕೊಂಡು ಹೋಗ್ತಾನೆ ಅಂತ ಹೇಳಿ ರಾಮ. ಅಂದರೆ ಇಲ್ಲಿ ಎಲ್ಲ ಎಷ್ಟು ವಿಚಿತ್ರವಾದ ಘಟನೆಗಳಿದೆ ಅಂತಂದರೆ ನಮಗೊಂದು ಆಕ್ಷೇಪ ಬರುತ್ತೆ. ರಾಮ ಸರ್ವಜ್ಞ ತನ್ನ ಹೆಂಡತಿಯಾದ ಸೀತೆಯನ್ನು ಇಷ್ಟು ಅನ್ಸೇಫ್ ಆಗಿ ಮಾಡಿಟ್ಟು ಆ ಬಂಗಾರದ ಜಿಂಕೆಯಿಂದ ಓಡಿ ಹೋದ ಈ ರಾಮ ಎಂಥ ಆದರ್ಶ ಪುರುಷ, ಹೌದು ಅಲ್ವ? ದುಡ್ಡಿನ ಹಿಂದೆ ಬೆನ್ನು ಹತ್ತಿ ಏನೋ ಒಂದು ಆಸೆಯ ಲೋಭದಿಂದ ಬೆನ್ನು ಹತ್ತಿ ತನ್ನ ಹೆಂಡತಿಯನ್ನು ಅತಂತ್ರನಾಗಿ ಮಾಡಿ ಹೋಗುವವನು ಎಂಥ ಆದರ್ಶ ಪುರುಷ ಅವನು, ಎಂಥ ಆದರ್ಶ ಪುರುಷ. ಹೇಗೆ ನಾವು ರಾಮನನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಬೇಕು ಅಂತ ನಮಗೆ ಪ್ರಶ್ನೆ ಬಂದರೆ ಆ ಪ್ರಶ್ನೆಗೂ ರಾಮಾಯಣವೇ ಉತ್ತರ ಕೊಡುತ್ತೆ ಸ್ಪಷ್ಟವಾಗಿ. ಏನಂತಂದರೆ ಎಂದಿಗೂ ರಾಮ ಸೀತೆಯನ್ನು ಅನ್ಸೇಫ್ ಮಾಡಲಿಲ್ಲ. ತಾನು ಹೋಗುವುದಕ್ಕಿಂತಲೂ ಮುಂಚಿತವಾಗಿಯೇನೆ ಸೀತೆಯನ್ನು ಕರೆದು ಸೀತೆಗೆ ಹೇಳಿದ, ನೀನು ರಾವಣ ಬರ್ತಾನೆ, ನೀನು ನಿನ್ನ ಪ್ರತಿಕೃತಿಯನ್ನು ನಿರ್ಮಾಣವನ್ನು ಮಾಡಿ ನೀನು ಅಗ್ನಿಯೊಳಗೆ ಪ್ರವೇಶವನ್ನು ಮಾಡಿ ಕೈಲಾಸಕ್ಕೆ ಹೋಗಿಬಿಡು. ರಾವಣ ಈ ಪ್ರತಿಕೃತಿಯನ್ನೇ ಅಪಹಾರವನ್ನು ಮಾಡಿಕೊಂಡು ಹೋಗ್ತಾನೆ ಅಂತ ಇಷ್ಟು ಹೇಳಿದ್ದು ಯಾರು? ರಾಮನೇ ಹೇಳಿ ತನ್ನ ಸೀತೆಗೆ ಒಂದು ಕಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿಯೇನೆ ಮಾರೀಚನಿಂದ ಬೆನ್ನ ಹತ್ತಿ ಹೋಗಿದ್ದ. ಇದು ರಾಮನ ಸೂಕ್ಷ್ಮವಾದ ಬುದ್ಧಿವಂತಿಕೆ. ಇದು ನಾವು ನಮ್ಮ ರಾಮಾಯಣದ ಅಧ್ಯಯನದೊಳಗೆ ರೂಢಿಸಿಕೊಂಡಾಗ ರಾಮನ ಬಗ್ಗೆ ಇನ್ನೂ ಹೆಚ್ಚಿನ ಗೌರವ, ಇನ್ನೂ ಹೆಚ್ಚಿನ ಭಕ್ತಿ ವಿಶ್ವಾಸಗಳು ನಮಗೆ ಬೆಳೆಯಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ರಾಮ ವ್ಯವಸ್ಥೆ ಮಾಡಿ ಹೋಗಿದ್ದ. ಅದರ ಪ್ರಕಾರ ರಾವಣ ಬಂದವನೇ ಸೀತೆಯನ್ನು ಅಪಹಾರವನ್ನು ಮಾಡಿ ಅಲ್ಲಿಂದ ಹೋಗ್ತಾ ಇದ್ದಾನೆ. ಹೇಗೆ ಅಂದರೆ ವಾಮೇನ ಸೀತಾಂ ಪದ್ಮಾಕ್ಷಿಂ, ಎಡಗೈಯೊಳಗೆ ಸೀತೆಯ ಮೂರ್ಧಜ ತಲೆ ಕೂದಲುಗಳನ್ನು ಗಟ್ಟಿಯಾಗಿ ಎಡಗೈಯಲ್ಲಿ ಹಿಡಿದಿದ್ದಾನೆ. ಊರ್ವಸ್ತು ತೊಡೆಗಳ ಭಾಗವನ್ನು ಹೀಗೆ ಬಲಗೈಯಿಂದ ಹಿಡಿದುಕೊಂಡು ಹೀಗೆ 2 ಕೈಗಳು ಹಿಡ್ಕೊಂಡು ರಾವಣ ಅಲ್ಲಿಂದ ಹೊರಡ್ತಾ ಇದ್ದಾನೆ. ಹೋಗ್ತಾ ಇರುವಾಗ ರಾಮೇತಿ ಸೀತಾ ದುಃಖಾರ್ಥ, ಸೀತೆಗೆ ಹಾಗೆ ಎಚ್ಚರವಾಯಿತು. ರಾಮ ರಾಮ ಅಂತ ಚೀರ್ತಾ ಇದ್ದಾಳೆ. ಎಷ್ಟು ವಿಚಿತ್ರ ದೈವದ ಸಂಕಲ್ಪ ಅಂದರೆ, ಹಾ ಸೀತಾ ಹಾ ಲಕ್ಷ್ಮಣ ಅಂತ ಮಾರೀಚ ಕೂಗಿದ್ದು ಸೀತೆಗೆ ಕೇಳಿಸ್ತು. ಸೀತೆ ಕೂಗಿದ್ದು ರಾಮನಿಗಾಗಲಿ ಲಕ್ಷ್ಮಣನಿಗಾಗಿ ಕೇಳಿಸ್ಲೇ ಇಲ್ಲ.
ಕೇಳಿಸ್ಲೇ ಇಲ್ಲ. ಇದು ದೈವದ ಸಂಕಲ್ಪ, ಇದು ದೈವದ ವಿಚಿತ್ರವಾಗಿರ್ತಕ್ಕಂಥ ಆಟ. ಏನಾದರೂ ಮಾಡ್ಲಿಕ್ಕೆ ಸಾಧ್ಯವಿದೆ. ಅಲ್ಲಿಂದ ಹೋಗ್ತಾ ಇರುವಾಗ ಅಶ್ವತ್ಥ ವೃಕ್ಷ ಕಾಣಿಸ್ತು, ನಾನಾ ವೃಕ್ಷಗಳು ಕಾಣಿಸ್ತು. ಆ ವೃಕ್ಷಗಳಿಗೆ ನಮಸ್ಕಾರವನ್ನು ಮಾಡಿ ಸೀತೆ ಹೇಳ್ತಾಳೆ, ರಾಮ ಇಲ್ಲೇನಾದರೂ ಬಂದರೆ ರಾವಣ ನನ್ನನ್ನು ಅಪಾರ ಮಾಡಿಕೊಂಡು ಹೋಗಿದ್ದಾನೆ ಅಂತ ಹೇಳ್ರಿಪ್ಪ ಅಂತ ಹೇಳಿ ಅಲ್ಲಿಂದ ಮೂಗ್ನ ಹೋಗ್ತಾ ಇರ್ತಾಳೆ. ಹೋಗ್ತಾ ಇರುವಾಗ ಜಟಾಯು ನೋಡಿದ. ಹಿಂದೆ ಮಾತು ಕೊಟ್ಟಿದ್ದ, ಸೀತಾ, ರಾಮ, ಲಕ್ಷ್ಮಣ ನಿಮ್ಮನ್ನು ರಕ್ಷಣೆಯನ್ನು ಮಾಡೋ ಜವಾಬ್ದಾರಿ ನಮ್ಮದು ಅಂತೇಳಿ ತೆಗೆದುಕೊಂಡಿದ್ದ. ಹಾಗಾಗಿ ನೋಡಿದ ಕೂಡಲೇ ಜಟಾಯು ಓಡಿ ಬರ್ತಾನೆ ರಾವಣನ ಎದುರಿಗೆ. ಏನೋ ರಾವಣ ಮೂರ್ಖ, ಏನು ನಡೆಸಿದೀಯ ನೀನು? ದಶಗ್ರೀವ ಸ್ಥಿತೋ ಧರ್ಮೇ ಪುರಾಣೇ ಸತ್ಯ ಸಂಶಯ. ಶುದ್ಧವಾದ ಧರ್ಮದಲ್ಲಿ ನಿಲ್ಲು, ರಾಜನಾಗಿದ್ದೀಯಾ, ಚಕ್ರವರ್ತಿಯಾಗಿದ್ದೀಯಾ ನೀನು? ನಿನಗೆ ಗೊತ್ತಿಲ್ವಾ? ಭ್ರಾತಸ್ತ್ವಂ ನಿಂದಿತಂ ಕರ್ಮ ಕರ್ತುಂ ನಾರ್ಹಸಿ ಸಾಂಪ್ರತಂ. ಧರ್ಮದಲ್ಲಿ ನಿಂದಿತವಾದ ಕರ್ಮಗಳನ್ನು ರಾಜ ಹಿರಿಯರು ಮಾಡಬಾರದು ಎನ್ನುವುದು ನಿನಗೆ ಗೊತ್ತಿಲ್ವಾ? ಜಟಾಯು ರೀ, ಒಂದು ಪ್ರಾಣಿ ಕೇಳ್ತಾ ಇದೆ, ಪಕ್ಷಿ ಕೇಳ್ತಾ ಇದೆ. ರಾಜ ಹಿರಿಯ ಎಂದಿಗೂ ನಿಂದಿತವಾದ ಕರ್ಮಗಳನ್ನು ಮಾಡಬಾರದು. ಯಾಕೆಂದರೆ ಹಿರಿಯ, ರಾಜ, ಯಜಮಾನ ಇವರು ನಿಂದಿತವಾದ ಕೆಟ್ಟ ಕರ್ಮಗಳನ್ನು ಅವರು ಮಾಡಿದರೆ ಬೇರೆಯವರು ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಬೈಯುವ ಅಧಿಕಾರವನ್ನು ಕಳೆದುಕೊಂಡು ಬಿಡ್ತಾರೆ, ಶಿಕ್ಷೆ ಕೊಡುವ ಅಧಿಕಾರವನ್ನು ಕಳೆದುಕೊಂಡು ಬಿಡ್ತಾರೆ. ಆ ಕೆಟ್ಟ ಕರ್ಮಗಳನ್ನು ಮಾಡುವುದಕ್ಕೆ ಅನ್ಅಫಿಷಿಯಲ್ ಆಗಿ ಒಪ್ಪಿಗೆ ಕೊಟ್ಟ ಹಾಗೆ ಆಗಿಬಿಡುತ್ತೆ ಉಳಿದವರಿಗೆ. ಹಾಗಾಗಿ ಎಂದಿಗೂ ಕೂಡ ಹಿರಿಯರಾದವರು, ರಾಜರುಗಳು, ಯಜಮಾನರು ಕೆಟ್ಟ ಕರ್ಮಗಳನ್ನು ಸರ್ವಥಾ ಮಾಡಬಾರದು, ಮಾಡಲೇಬಾರದು. ರಾವಣ ನಿನಗೆ ಇಷ್ಟು ಸಣ್ಣ ವಿಷಯ ನಿನಗೆ ಗೊತ್ತಿಲ್ಲೇನೋ? ನನಗೆ ಇನ್ನೊಬ್ಬರ ಮಡದಿಯಾದ ಸೀತೆಯನ್ನು ಅಪಾರವನ್ನು ಮಾಡಿಕೊಂಡು ಹೋಗ್ತಾ ಇದೆಯಲ್ಲ, ನಾನಂತರೂ ನಿನಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಾಗ ಅವನು ಯುದ್ಧಕ್ಕೆ ಬರ್ತಾನೆ, ನಿನ್ನನ್ನು ಕೊಂದು ಹಾಕ್ತಾನೆ. ಆಗ ಜಟಾಯು ಹೇಳ್ತಾನೆ, ವೃದ್ಧೋಹಂ, ನಾನು ಮುದುಕ, ನೀನು ಯುವಕನಾಗಿದ್ದೀಯ. ನನ್ನಲ್ಲಿ ರಥವಿಲ್ಲ, ನೀನು ರಥದೊಳಗಿದ್ದೀಯ. ನನಗೆ ಕವಚವಿಲ್ಲ, ನೀನು ಕವಚವನ್ನು ಧಾರಣ ಮಾಡಿದ್ದೀಯ. ನನ್ನಲ್ಲಿ ಬಿಲ್ಬಾಣುಗಳಿಲ್ಲ, ನಿನ್ನಲ್ಲಿ ಬಿಲ್ಬಾಣುಗಳಿವೆ. ಅಷ್ಟಿದ್ದರೂ ಕೂಡ ಸೀತೆಯನ್ನು ನಿನಗೆ ಸರಳವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಹೋರಾಡ್ತೇನೆ, ನಾನು ಬಾ ಬೇಕಾದ್ದಾಗಲಿ ಅಂತ ಹೇಳಿದಾಗ ರಾವಣ ಒಂದು ಬಾಣಕ್ಕೆ 10 ಬಾಣಗಳನ್ನು ಬಿಡ್ತಾನೆ ಒಂದು ಕಾಲಕ್ಕೆ. ಜಟಾಯು ಏನು ಮಾಡಬೇಕು ಹೇಳಿ? ತನ್ನ ರೆಕ್ಕೆಯಿಂದ 10 ಬಾಣಗಳನ್ನು ಉಡಾಯಿಸಿಬಿಟ್ಟ. 100 ಬಾಣ ಬಿಟ್ಟ. 100 ಬಾಣಗಳನ್ನು ಹೀಗೆ 100 ಬಾಣಗಳು ಬರ್ತಾ ಇದ್ದರೆ ಜಟಾಯು ಏನು ಮಾಡಿದ? ಹೀಗೆ ಬಂತು ಅಂತ ಚೊಂಚಿನಿಂದ 100 ಬಾಣಗಳನ್ನು ಹಾಕಿ ಹೊರಗೆ ಹೋಗೋದು ಬಿಟ್ಟ, ಕತ್ತರಿಸಿ ತುಂಡು ಮಾಡಿ ಹೋಗೋದು ಬಿಟ್ಟ. ಗದ ಹಾಕಿದ, ಖಡ್ಗ ಒಗೆದ, ಶೂಲ ಒಗೆದ, ಎಲ್ಲ ಆಯುಧಗಳನ್ನು ಒಗಿತಾ ಇದ್ದಾನೆ ಜಟಾಯು. ಜಟಾಯುವಿನ ಮೇಲೆ ರಾವಣ ಎಸಿತಾ ಇದ್ದಾನೆ. ಅಗ್ನಿ ಸದೃಶವಾಗಿರ್ತಕ್ಕಂಥ ಬಾಣಗಳನ್ನು ಬಿಟ್ಟರೆ ತನ್ನ ಚೊಂಚಿನಿಂದ ನುಂಗಿ ಹಾಕಿಬಿಟ್ಟ ಜಟಾಯು. ಎಂಥ ಬಲಾಢ್ಯನಾಗಿರಬೇಕು ನೋಡ್ರಿ ಜಟಾಯು. ಬ್ರಹ್ಮದೇವರ ವರದಿಂದ ತೃಪ್ತನಾದವನು ರಾವಣ. ರಾಮನ ಕಾರ್ಯಕ್ಕೆ ಧೈರ್ಯ ತಾಳಿ ಎದುರಿಗೆ ಎದೆ ಸೆಡಿಸಿ ನಿಂತವನು ಜಟಾಯು. ದೇವರ ಕಾರ್ಯಕ್ಕೆ ಎದೆ ಸೆಡಿಸಿ ಗಟ್ಟಿಯಾಗಿ ಯಾರು ನಿಲ್ತಾರೆ, ರಾವಣನನ್ನು ವಿರೋಧಿಸುವ ಅದ್ಭುತವಾದ ಶಕ್ತಿ ದೇವರು ಕೊಡ್ತಾನೆ ಅನ್ನೋದಕ್ಕೆ ಈ ಜಟಾಯು ಜ್ವಲಂತವಾದ ನಿದರ್ಶನವಿದು. ದೇವರ ಕಾರ್ಯಕ್ಕೆ ನಾವು ಧೈರ್ಯ ಮಾಡಿ ಹೋಗಬೇಕು, ಅಷ್ಟೇ ನಮ್ಮ ಕೆಲಸ. ಎಂಥ ವಿಘ್ನ ಬರಲಿ, ಎಂಥ ಆಪತ್ತು ಬರಲಿ, ಎದುರಿಸುವ ಸಾಮರ್ಥ್ಯ ಅವನಿಗೆ ಬರುತ್ತೆ. ಸಾಕಷ್ಟು ಯುದ್ಧವನ್ನು ವರ್ಣನೆಯನ್ನು ಮಾಡ್ತಾರೆ. ಕೊನೆಗೆ ಏನು ಮಾಡಿದ ಅಂತಂದರೆ, ಜಟಾಯು ಬಂದವನೇ ಬಂದು ಸಾರಥಿಯನ್ನು ಎತ್ತಿಕೊಂಡು ಹೋಗಿಬಿಟ್ಟ. ಸತ್ತೋದ ಸಾರಥಿ, ಭಾರಿ ವೇಗ ಹದ್ದಿನದು. ಕುದುರೆಗಳನ್ನು ಕೊಂದು ಹಾಕಿದ, ರಥವನ್ನೆಲ್ಲ ತುಂಡು ತುಂಡು ಮಾಡಿ ಹಾಕಿದ. ರಾವಣನಿಗೇನು ಮಾಡ್ಲಿಕ್ಕಾಗ್ತಾ ಇಲ್ಲ. ರಾವಣನಿಗೆ ಟೆನ್ಷನ್ ಆಯಿತು. ಇನ್ನೇನು ನಾನು ಬದುಕ್ತೀನೋ ಇಲ್ಲೋ ಅಂತನೋ ಟೆನ್ಷನ್ ಆಯಿತು. ಸೀತೆಯನ್ನು ಕೆಳಗಿಳಿಸಿದ. ಕೆಳಗೆ ಇಳಿಸಿ ಕೊನೆಗೆ ಅವನಲ್ಲಿ ಇದ್ದು ಒಂದೇ ಒಂದು ಖಡ್ಗವಿತ್ತು. ಆ ಖಡ್ಗ ತೆಗೆದರೆ ಈ ಜಟಾಯು ಏನು ಮಾಡಬೇಕು ಅಂತಂದರೆ, ಖಡ್ಗದಿಂದ ಯುದ್ಧವಾಡ್ತಾ ಇರುವಾಗ ಒಂದು ರೆಕ್ಕೆಯನ್ನು ಕತ್ತರಿಸಿದ ರಾವಣ.
ಒಂದೇ ರೆಕ್ಕೆಯಿಂದ ಜಟಾಯು ಬೆನ್ನಿಗೆ ಬಂದು ಆ ತನ್ನ ಎರಡೂ ಕೈಗಳಿಂದ ಹಾಕಿ ಹರಿದರೆ 10 ಪ್ರಾಣಿ ಪಶು ಪಕ್ಷಿಗಳಿಗೆ ಮಾಂಸ ಆಹಾರ ಸಿಕ್ಕಿತ್ತು ಅಂತೆ. ಅಂಥ ಪರಿ ಹರಿದು ಬಿಟ್ಟಿರ್ತಾನೆ ಜಟಾಯು ರಾವಣನು. ಹೀಗೆ ರಾವಣನ್ನು ಹುಚ್ಚ ಒದ್ದಾಡಿಸಿ 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 ಕೊನೆಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಇನ್ನೊಂದು ರೆಕ್ಕೆಯನ್ನು ಕತ್ತರಿಸಿದ, ಬೆನ್ನ ಹಿಂದಿಂದ ಬಂದು ರೆಕ್ಕೆಯನ್ನು ಕತ್ತರಿಸಿದ. ಎರಡೂ ರೆಕ್ಕೆ ಕತ್ತರಿಸಿ ಬಿದ್ದಾಗ ಜಟಾಯುಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಗ ಜಟಾಯು ಸ್ಪಷ್ಟವಾಗಿ ಹೇಳ್ತಾನೆ, ರಾವಣ ಒಂದು ಎಚ್ಚರದಲ್ಲಿಟ್ಟುಕೋ, ಇನ್ನೊಬ್ಬರ ಸ್ವತ್ತಿನ ಮೇಲೆ ಮನುಷ್ಯ ಯಾವಾಗ ಕಣ್ಣು ಹಾಕ್ತಾನೆ ಅವನು ಸಕುಟುಂಬ ಸಪರಿವಾರ ಸಹಿತನಾಗಿ ನಾಶವಾಗುವ ದಿನ ಅತ್ಯಂತ ಹತ್ತಿರದಲ್ಲಿ ಬಂದಿದೆ ಅಂತ ಅರ್ಥ. ಅದು ಧನವಾಗಬಹುದು, ಭೂಮಿಯಾಗಬಹುದು, ಆಸ್ತಿ ಅಂತಸ್ತುಗಳಾಗಬಹುದು, ಅಥವಾ ಮನೆಯ ಆಗಿರ್ಬೋದು, ಏನೂ ಆಗಬಹುದು. ಇನ್ನೊಬ್ಬರ ವಸ್ತುವಿನ ಮೇಲೆ ಯಾವಾಗ ಕಣ್ಣು ಬಿತ್ತೋ ಅವನ ಸರ್ವ ವಿನಾಶ ಅತ್ಯಂತ ಹತ್ತಿರದಲ್ಲಿ ಬಂದಿದೆ ಅಂತ ಅರ್ಥ. ಅದಕ್ಕೆ ಜರಾಸಂಧನಿದ್ದಾನೆ, ಕಂಸ ಇದ್ದಾನೆ, ದುರ್ಯೋಧನ ಇದ್ದಾನೆ, ಇವರೆಲ್ಲರಿಗೂ ಆದರ್ಶ ಪುರುಷ ರಾವಣ ಇದ್ದಾನೆ. ಇವರೆಲ್ಲರೂ ನಮ್ಮ ಕಣ್ಣಿಗೆ ಗಟ್ಟಿಯಾಗಿ ಕಾಣಿಸ್ತಾರೆ. ಹಾಗಾಗಿ ಅವನು ಅಲ್ಲಿ ತೆಳಗೆ ಬಿದ್ದು ರಾಮ 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 ಅಂತಾನೆ ಬಿದ್ದಿದ್ದಾನೆ. ಎಷ್ಟು ಅಂತಂದರೆ ರಾಮ ಬರುವವರೆಗೂ ಉಸಿರಿಡ್ಕೊಂಡು ವೆಂಟಿಲೇಟರ್ ಮೇಲೆ ಇದ್ದಾನೆ. ಯಾರು? ಜಟಾಯು. ವೆಂಟಿಲೇಟರ್ ಅಂದ್ರೆ ಯಾವುದು? ದಿನಕ್ಕೆ 10,000 ರೂಪಾಯಿ ಕೊಡುವಂಥ ವೆಂಟಿಲೇಟರ್ ಅಲ್ಲ, ಮೋಕ್ಷ ಕೊಡುವಂಥ ವೆಂಟಿಲೇಟರ್. ಅದು ಏನು ಅಂತಂದ್ರೆ ಕೇವಲ ರಾಮ 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 ಅಂತ ರಾಮ ಬರುವವರೆಗೂ ಅವನು ಹಾಗೇನೆ ಬಿದ್ದಿರ್ತಾನೆ. ಕೊನೆಗೆ ಸೀತೆಯನ್ನು ಅವನು ಅಪಹಾರವನ್ನು ಮಾಡಿಕೊಂಡು ಹೋಗ್ತಾನೆ. ಅಪಹಾರವನ್ನು ಮಾಡಿಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಎಲ್ಲ ಒದರ್ತಾ ಇದ್ದಾಳೆ. ಮೇಲೆ ಹೋದಾಗೆ ಗಿಡಗಳು ಕಾಣಿಸ್ತಾ ಇಲ್ಲ. ಆ ನಾಸಿಕದಿಂದ ಹಾರ್ತಾ ಬರ್ತಾ ಇರುವಾಗ ದೊಡ್ಡದಾದ ಬಂಡೆಗಲ್ಲು ಬೆಟ್ಟ, ಆ ಬೆಟ್ಟದ ಮೇಲೆ ಒಂದು 5-6 ಮಂಗ್ಯಗಳು ಕೂತಿರ್ತವೆ. ಅದು ಯಾರು ಅಂತ ಕೇಳಿದಾಗ ಸುಗ್ರೀವ, ಜಾಂಬವಂತ, ಹನುಮಂತ ಮೊದಲಾದವರು ಕೂತಿರ್ತಾರೆ. ಆಗ ಸೀತೆ ತನ್ನ ಪಟ 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 ಆಭರಣಗಳನ್ನು ತೆಗೆದು ಅದನ್ನು ಗಂಟು ಕಟ್ಟಿ ಕೆಳಗೆ ಒಗಿತಾಳೆ. ಅದು ಸರಿಯಾಗಿ ಆ ಕಪಿಗಳ ಮಧ್ಯದಲ್ಲಿ ಬೀಳುತ್ತೆ. ಇದು ರಾವಣ ಗಮನಿಸುವುದೇ ಇಲ್ಲ. ಇಷ್ಟರ ಮಧ್ಯದೊಳಗೆ ಸೀತೆ ಇಷ್ಟು ಅದ್ಭುತವಾಗಿ ನಡೆದುಕೊಂಡಿರ್ತಾಳೆ. ರಾಮಾಯಣ ಬಹಳ ಸೊಗಸಾಗಿ ಹೇಳುತ್ತೆ. ಅವನು ರಾವಣ ಹೇಗೆ ಮೇಲೆ ಹೋಗ್ತಾ ಇದ್ದಾನೆ, ಮೇಲೆ ಹೋಗುವ ತನಕ ತನ್ನ ಹೂಗಳನ್ನು, ತನ್ನ ಒಂದೊಂದು ಆಭರಣಗಳನ್ನು ಅಲ್ಲಲ್ಲಿ ಬಿಸಾಡಿ ಹೋಗ್ತಾ ಇದ್ದಾಳೆ. ಯಾಕೆ? ನಾಳೆ ಏನಾದರೂ ರಾಮ ಕದಾಚಿತ್ ಈ ಮಾರ್ಗದೊಳಗೆ ಏನಾದರೂ ಹುಡುಕ್ತಾ ಬಂದರೆ ಆ ಹೂಗಳನ್ನು, ಆಭರಣಗಳನ್ನು ನೋಡಿ ಇದೇ ಮಾರ್ಗದೊಳಗೆ ಹುಡುಕ್ತಾ ಬರಬೇಕು ಅಂತನ್ನೋದು. ರಾವಣ ಪಿಕಪ್ ಆದದ್ದು ಯಾವಾಗ? ಪಂಪಾಪಟ್ಟಣ ಬಂದಾಗ ಪೂರ್ಣ ಆಕಾಶಕ್ಕೆ ಬಂದ. ಇನ್ನು ಕೆಳಗಿಂದ ಕಾಣಿಸ್ತಾನೆ ಇಲ್ಲ. ಅಷ್ಟು ಮೇಲೆ ಬಂದಾಗ ತನ್ನ ಕೊನೆಯ ಆಭರಣವನ್ನು ಎತ್ತಿ ಹನುಮಂತನ ಕೈಯಲ್ಲಿ ಬಿಸಾಡ್ತಾಳೆ. ಅಲ್ಲಿಂದ ಮುಂದೆ ರಾವಣ ಲಂಕಾಪಟ್ಟಣಕ್ಕೆ ಕರೆದು ಹೋಗಿಬಿಡ್ತಾನೆ. ಈಚೆ ರಾಮ ಬಂತು ನೋಡ್ತಾನೆ, ಕಾಡಿನ ವನ ಕುಟೀರದೊಳಗೆ ಸೀತೆ ಇಲ್ಲೇ ಇಲ್ಲ. ಭಾರೀ ದುಃಖವಾಗ್ತಾ ಇದೆ, ಸಂಕಟವಾಗ್ತಾ ಇದೆ. ಹಾ ಸೀತಾ ಅಂತ ಒದರ್ತಾ ಇದ್ದಾರೆ, ಚೀರ್ತಾ ಇದ್ದಾರೆ, ಅಳುತ್ತಾರೆ, ಕಣ್ಣೀರಿಡ್ತಾರೆ, ದುಃಖಪಡ್ತಾರೆ. ಲಕ್ಷ್ಮಣನಿಗೆ ಬೈತಾನೆ, ಯಾಕೆ ಬಂದಿ ನೀನು ಅಂತ ಹೇಳಿ. ಲಕ್ಷ್ಮಣ ಅಂತಾನೆ, ನಾನೇನು ಮಾಡಲಿ, ನಾನು ಕೈ ಕಟ್ಟಿ ಹಾಕ್ಕೊಂಡು ಬಿಟ್ಟಿದ್ದೆ ನಾನು. ಆದರೆ ಕಂಪ್ಲೇಂಟ್ ಕೊಡುವುದಿಲ್ಲ ಲಕ್ಷ್ಮಣ. ನಿನ್ನ ಹೆಂಡತಿ ಹಿಂಗೆ ಬೈದ್ಲು ಅದಕ್ಕಾಗಿ ಬಂದೆ ಅಂತ ಹೇಳುವುದಿಲ್ಲ ಲಕ್ಷ್ಮಣ. ಇದು ಲಕ್ಷ್ಮಣನ ನಿರ್ವ್ಯಾಜವಾಗಿರ್ತಕ್ಕಂಥ ಪ್ರೀತಿಯ ಪರಾಕಾಷ್ಠೆ. ಇದು ಅದ್ಭುತವಾದಂಥದ್ದು ಲಕ್ಷ್ಮಣನ ಒಂದು ದಿವ್ಯವಾದ ದರ್ಶನವನ್ನು ನಾವು ನೋಡ್ತೇವೆ. ಅಷ್ಟಾದರೂ ಒಂದು ಮಾತು ತುಟಿ ಪಿಟ್ಟಂದು ಬೈದಿರೋದಿಲ್ಲ. ಹುಡುಕ್ತಾ ಬರ್ತಾ ಇರುವಾಗ ಈ ದೊಡ್ಡದಾಗಿರ್ತಕ್ಕಂಥ ಹದ್ದು ಜಟಾಯು ಅಲ್ಲಿ ಬಿದ್ದಿರ್ತಾನೆ. ಲಕ್ಷ್ಮಣ ನೋಡಿದ, ಹಾಕಿ ಬಾಣ ಹೂಡಿ ಸಂಹಾರ ಮಾಡಲಿಕ್ಕೆ ಹೊರಟ. ರಾಮ ಅಂತಾನೆ, ಬೇಡ, ಅವನು ನಮ್ಮ ಭಕ್ತ ಇದ್ದಾನೆ, ಬಾ ಅಲ್ಲ ಹತ್ರ ಹೋಗೋಣ ಅಂತ ಹೇಳಿ ಹತ್ರ ಹೋಗ್ತಾನೆ. ಹತ್ರ ಹೋದಾಗ, ಏನೋ ಜಟಾಯು ಮಾರಾಯ, ಹೀಗಾಯ್ತು ನಿನ್ನ ಪರಿಸ್ಥಿತಿ, ಏನಾಯ್ತು? ಏನಿಲ್ಲೇ ಇಲ್ಲ, ಇದೇ ಮಾರ್ಗದಿಂದ ರಾವಣ ನಿನ್ನ ಮಡದಿಯಾದ ಸೀತೆಯನ್ನು ಅಪಹಾರವನ್ನು ಮಾಡಿಕೊಂಡು ಹೋಗ್ತಾ ಇದ್ದ. ಅಪಹಾರವನ್ನು ಮಾಡಿಕೊಂಡು ಹೋಗ್ತಾ ಇರುವಾಗ ನಾನು ಅವನ ಜೊತೆಗೆ ಯುದ್ಧ ಮಾಡಿದ್ದೇನೆ. ಘನಘೋರವಾದ
ಭೀಕರವಾದ ಯುದ್ಧವನ್ನು ಮಾಡಿದೆ. ಅವನನ್ನು ಸೋಲಿಸುವುದಕ್ಕೆ, ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡುವುದಕ್ಕಾಗಿ ನನಗೆ ಇನ್ನಿಂದ ಎಷ್ಟು ಸಾಧ್ಯವಿದೆ ಅಷ್ಟು ಪ್ರಯತ್ನವನ್ನು ಮಾಡಿದೆ. ಕೊನೆಗೆ ಅವನ ಮೈ ಚರ್ಮವನ್ನೂ ಕೂಡ ಬಿಡಲಿಲ್ಲ, ಹರಿದು ಹಾಕಿದೆ. ಆದರೆ ಅವನು ಕೊನೆಗೆ ಖಡ್ಗದಿಂದ ನನ್ನನ್ನು ಕತ್ತರಿಸಿ ಹಾಕಿದ. ನೋಡಿಲ್ಲಿ, ಅವನು ಕುದುರೆಗಳನ್ನು ಕೊಂದು ಹಾಕಿದ್ದೇನೆ, ಸಾರಥಿಯನ್ನು ಕೊಂದು ಹಾಕಿದ್ದೇನೆ, ರಥ ಪುಡಿ ಪುಡಿಯಾಗಿ ಬಿದ್ದಿದೆ ಇಲ್ಲಿ ನೋಡು. ಅವನು ಬೆನ್ನಾಗಿಂದೇನು ಮಾಂಸ ಹರಿದಿದ್ದೇನೆ, ಆ ಮಾಂಸವನ್ನೇ ಈ ನಾಯಿ ನರಿಗಳೆಲ್ಲ ತಿಂತಾ ಇವೆ. ಇಷ್ಟು ನಾನು ಮಾಡಿದ್ದೇನೆ ರಾಮ, ಏನು ಮಾಡಲಿ. ಆದರೆ ನನ್ನ ಕೈ ಮೀರಿತು. ಈಚೆ ದಕ್ಷಿಣ ದಿಕ್ಕಿಗೇನೆ ಅವನು ಹಾರಿ ಹೋದ. ಅಷ್ಟು ಮಾತ್ರ ನಾನು ಹೇಳ್ತೇನೆ, ಯಾಕೆ ನನಗೆ ಮೇಲೆ ಹಾರಿ ಅವನಿಂದ ಬೆನ್ನು ಹತ್ತಿ ಹೋಗ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಒಂದು ಹೇಳ್ತೇನೆ, ನಿನ್ನ ಕೈ ನನ್ನ ತಲೆ ಮೇಲೆ ಇಟ್ಬಿಡಲ್ಲ, ಕೊನೆಯದು ಅದನ್ನು ನೀನು ಇಟ್ಟಿ ಅಂತಾದರೆ ನಾನು ಪ್ರಾಣ ಬಿಡ್ತೇನೆ ಅಂತ ಹೇಳಿದಾಗ, ಆಯಿತು ಅಂತ ಹೇಳಿ ರಾಮ ಕರೀತಾನೆ. ರಾಮ ಕರೆದಾಗ ಆ ಪುಣ್ಯಾತ್ಮ ಸ್ತೋತ್ರವನ್ನು ಮಾಡ್ತಾನೆ. ಒಂದು 20-25 ಶ್ಲೋಕಗಳಲ್ಲಿ ಭಾರೀ ಅದ್ಭುತವಾದ ಸ್ತೋತ್ರವನ್ನು ಮಾಡ್ತಾನೆ. ಒಂದು ಶ್ಲೋಕದ ಸುಂದರವಾದ ಅರ್ಥವನ್ನು ನಾವು ತಿಳಿದುಕೊಳ್ಳುವುದಾದರೆ, ಪ್ರಸಂಗಕ್ಕೆ ಬೇಕಾದಂಥ ಅದ್ಭುತವಾದ ಸ್ತೋತ್ರ. ಪರಧನ ಪರದಾರ ವರ್ಜಿತಾನಾಂ ಪರಗಣ ಭೂತಿಷು ತುಷ್ಟ ಮಾನಸಾನಾಂ ಪರಹಿತ ನಿರತಾತ್ಮನಾಂ ಸುಸೇವ್ಯ ರಘುವರ ಮಂಬುಜ ಲೋಚನಂ ಪ್ರಪದ್ದೆ. ರಾಮ, ನೀನು ಎಂಥ ಅದ್ಭುತವಾದ ವ್ಯಕ್ತಿತ್ವವುಳ್ಳವನು ಅಂತಂದರೆ, ಇನ್ನೊಬ್ಬರ ಹಣದ ಮೇಲೆ ನಿನಗೆ ಎಂದಿಗೂ ಆಸೆ ಇಲ್ಲ. ನಾನು ಮೊದಲನೇ ದಿನವೇ ಹೇಳಿದ್ದೆ, ರಾಮ ಏನು ಕೊಡ್ತಾನೆ ಅದು ನಮಗಾಗಿ ಕೊಡ್ತಾನೆ. ರಾಮ ತನಗಾಗಿ ಏನೂ ಇಟ್ಟುಕೊಂಡಿಲ್ಲ. ರಾಮ ಅಲ್ಲ, ದೇವರ ಯಾವುದೇ ರೂಪಗಳನ್ನು ನೋಡಿ, ಯಾವುದೇ ರೂಪಗಳನ್ನು ನೋಡಿ, ದೇವರು ಏನು ಮಾಡಿದ್ದಾನೆ ನಮಗಾಗಿ ಮಾಡಿದ್ದಾನೆ ಹೊರತು ತನಗಾಗಿ ತಾನು ಏನೂ ಮಾಡಿಕೊಂಡಿಲ್ಲ. ಹಾಗೇನೆ ದೇವರದ ಅಜೆಂಡಾ. ಯಾರು ದೇವರಿಗಾಗಿ ಮಾಡ್ತಾರೆ ಅವರ ಮೇಲೆ ಪೂರ್ಣವಾದ ಅನುಗ್ರಹವನ್ನು ಮಾಡುವವನು ರಾಮ. ಪರಧನ ಪರದಾರ, ಇನ್ನೊಬ್ಬರ ಹೆಂಡತಿಯರ ಮೇಲೆ, ಇನ್ನೊಂದು ಹೆಣ್ಣಿನ ಮೇಲೆ ಯಾರು ಕಣ್ಣು ಹಾಕುವುದಿಲ್ಲ ಅವರ ಮೇಲೆ ನಿರಂತರ ಅನುಗ್ರಹವನ್ನು ಮಾಡುವವನು ನಮ್ಮ ರಾಮಚಂದ್ರ ದೇವರು. ಜಟಾಯು ಹೇಳ್ತಾನೆ, ಇನ್ನೊಬ್ಬರ ಧನ, ಇನ್ನೊಬ್ಬರ ಭೂಮಿಯನ್ನು ಬಲಾತ್ಕಾರದಿಂದ ಯಾರು ಸ್ವೀಕಾರವನ್ನು ಮಾಡುವುದಿಲ್ಲ, ಮೋಸ ಮಾಡುವುದಿಲ್ಲ, ಅನ್ಯಾಯ ಮಾಡುವುದಿಲ್ಲ, ಅಂತಹ ನಿರ್ವ್ಯಾಜವಾಗಿ ನಡೆದುಕೊಳ್ಳುವವರ ಮೇಲೆ ದಿವ್ಯವಾಗಿ ಅವರ ಮನೆಯಲ್ಲೇ ನಿಂತು ಅನುಗ್ರಹವನ್ನು ಮಾಡುವವನು ನಮ್ಮ ರಾಮಚಂದ್ರ. ಪರಗುಣಭೂತಿಷು, ಇನ್ನೊಬ್ಬರಲ್ಲಿ ಗುಣಗಳನ್ನು ಯಾರು ಕಾಣ್ತಾರೆ, ಇನ್ನೊಬ್ಬರಲ್ಲಿ ಗುಣಗಳನ್ನು ಯಾರು ಕಾಣ್ತಾರೆ ಅವರಲ್ಲಿ ಗುಣಗಳನ್ನು ಅಭಿವ್ಯಕ್ತಗೊಳಿಸುವವನು ನಮ್ಮ ರಾಮಚಂದ್ರ. ಪರಹಿತ ನಿರತಾತ್ಮಾನಂ, ಇನ್ನೊಬ್ಬರಿಗೆ ಹಿತವಾಗಲಿ ಅಂತೆಯೇ ತಮ್ಮ ಜೀವನವನ್ನು ಯಾರು ನಡೆಸಿಕೊಡುತ್ತಾರೆ ಅವರಲ್ಲಿ ರಾಮ ಅಖಂಡವಾಗಿ ಇರ್ತಾರೆ. ಇದನ್ನು ನಾವು ಇವತ್ತಿನ ಕಥಾನಾಯಕರಾದ ಸತ್ಯಧ್ಯಾನರಲ್ಲಿ ಅನೇಕ ಮಹಾತ್ಮರಲ್ಲಿ ನಾವು ಕಾಣಬಹುದು, ಅನೇಕ ಮಹಾತ್ಮರಲ್ಲಿ ಕಾಣಬಹುದು. ಒಬ್ಬ ಹೆಣ್ಣು ಮಗಳು, ಮಕ್ಕಳಿಲ್ಲ, ಆಗರ್ಭ ಶ್ರೀಮಂತರು, ಕೆಲ ಹಿಂದೆ ತನ್ನ ಪತಿಯನ್ನು ಕಳೆದುಕೊಂಡಿದ್ದಾಳೆ. ಮನೆಯೊಳಗೆ 40 ತೊಲೆ ಬಂಗಾರವಿತ್ತು ಅಂತ. ಎಷ್ಟು? 40 ತೊಲೆ ಬಂಗಾರವಿತ್ತು. ಅದನ್ನು ತಂದು ಸತ್ಯಧ್ಯಾನರ ಮುಂದೆ ಇಟ್ಟು ನಮಸ್ಕಾರ ಮಾಡಿದ್ಲಂತ. ಸ್ವಾಮಿ, ಮತ್ತು ಮುಂದೆ ನನಗೆ ದಿಕ್ಕಿಲ್ಲ, ದೆಸೆ ಇಲ್ಲ, ಮತ್ತು ಇದನ್ನು ಇಟ್ಕೊಂಡು ನಾ ಏನು ಮಾಡಲಿ, ನಾನು ಇದನ್ನು ಮಠಕ್ಕೆ ಸಮರ್ಪಣೆ ಮಾಡ್ತೀನಿ, ಸ್ವೀಕಾರ ಮಾಡಿಬಿಡಿ. ಆಗ 1 ತೊಲೆಗೆ 400 ರೂಪಾಯಿ ಇತ್ತು ಅಂತ. ಅಂದ್ರೆ ನಾವೆಲ್ಲ ಅನ್ಬೋದು ಇವತ್ತು, ಏನು ಸರಳ 40 ತೊಲೆ ಅಂದರೆ ಎಷ್ಟಾಯ್ತು? 2,000 3,000 ರೂಪಾಯಿ ಆಯ್ತು, ಭಾಳ ಅಂದರೆ ಜುಜುಬೆ ಅಂತೇಳಿ. ಹಾಗಲ್ಲ, ಆಗೂ ₹1,00,000 ಬೆಲೆನೇ ಇತ್ತು ಅದು. 400 ರೂಪಾಯಿ ಅಂದರು. ಅದನ್ನು ತಂದಿಟ್ರಂತ. ತಂದಿಟ್ಕೊಳ್ಳಿ, ಆಯಿತು, ರಾಮದೇವ್ರು ನಿನಗೆ ಒಳ್ಳೇದು ಮಾಡಲಿ, ಅನುಗ್ರಹವನ್ನು ಮಾಡಲಿ ಅಂಥೇಳಿ ಅವ್ರಿಗೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿ ಕೊಟ್ಟು ಕಳಿಸಿಬಿಡ್ತಾರೆ. ಆ ಎಮ್ಮ ಬರುವುದಕ್ಕಿಂತಲೂ ಒಂದು 10 ನಿಮಿಷದ ಮುಂಚೆ ನಮ್ಮ VS ಆಚಾರ್ಯ ಮಂತ್ರಿ ಇದ್ದರು ನೋಡ್ರಿ, ಕಾಲವಾದರೆ ಈಗ BJP ಗೌರ್ಮೆಂಟ್ದೊಳಗೆ ಅನ್ನಿಸ್ತದೆ.
VS ಆಚಾರ್ಯ ಅಂತ, ಪ್ರಚಂಡ ಬುದ್ಧಿವಂತರು, ಬ್ರಾಹ್ಮಣರು, ನಮ್ಮವರು. ಅವರ ತಂದೆ ಹೆಚ್ಚು ಕಡಿಮೆ ಸೀತಾರಾಮಾಚಾರ್ಯ ಅಂತ ಹೆಸರಿರ್ಬೋದು ಅವರು, ಸೀತಾರಾಮಾಚಾರ್ಯ ಅಂತ. VS ಆಚಾರ್ಯ ಕರೆಕ್ಟ್, ಸೀತಾರಾಮಾಚಾರ್ಯ. ಅವರು ಬಹಳ ಕಷ್ಟ, ಏನೋ ಸಮಸ್ಯೆ ಇತ್ತು. ನಾಳೆ ಮುಂದಿನ ತಿಂಗಳು ನನ್ನ ಮದುವೆ ಇದೆ, ಮತ್ತು ಏನಾದರೂ ಸಹಾಯ ಮಾಡೋಕ್ಕೋ, ಆಶೀರ್ವಾದ ಮಾಡೋಕ್ಕೋ, ಅನುಗ್ರಹ ಮಾಡಬೇಕು ಅಂತ ಬೇಡ್ಕೊಂಡಿದ್ರಂತೆ. ಆಯಿತು, ಇವತ್ತು ಮಧ್ಯಾಹ್ನ ಊಟ ಆದಮೇಲೆ ಮಂತ್ರಾಕ್ಷತೆ ಕೊಡ್ತೇನೆ ಅಂತ ಹೇಳಿ ಕೊಟ್ಟು ಕಳಿಸಿದ್ರಂತೆ. ಈ ಅಮ್ಮ ಯಾವಾಗ 40 ತೊಲೆ ಬಂಗಾರ ಕೊಟ್ಟು ಹೋದ್ಲು, ಅವ್ರನ್ನ ಕರೆದು ಹೇಳಿದ್ರಂತೆ, ಈ 40 ತೊಲೆ ಬಂಗಾರ ನೀ ತೆಗೆದುಕೊಂಡು ನಿನ್ನ ಮದುವೆ ವೈಭವದಿಂದ ಆಗಲಿ ಅಂತ ಹೇಳಿ ಕೊಟ್ಟು ಕಳಿಸಿದ್ರಂತೆ. ಯಾಕೆ ಅಂತಂದರೆ ಪರಧನ, ಇನ್ನೊಬ್ಬರ ಹಣ ತೆಗೆದುಕೊಂಡು ನಾ ಏನು ಮಾಡಲಿ? ಅದು ಕೊಟ್ಟದ್ದು ರಾಮದೇವರಿಗಾಗಿ. ಹಾಗಿದ್ದರೂ ಕೂಡ ಇದು ಏನಂತಾರೆ, ಯೋಗ್ಯರಿಗೆ ಕೊಟ್ಟರೆ 10 ಪಟ್ಟು ರಾಮದೇವರು ಸಂತೋಷ ಪಡ್ತಾರೆ ಅಂತ ಹೇಳಿ ಆಗಿಂದಾಗಲೇನೆ ಅದರೊಳಗೆ 39 ತೊಲೆ ಇಟ್ಟುಕೊಂಡು 1 ತೊಲೆ ಕೊಟ್ಟಿದ್ರು ಅವರು ಧನ್ಯ ಆಗಿ ಹೋಗ್ತಿದ್ರು. ಆದರೆ 40 ತೊಲೆ ಬಂಗಾರವನ್ನು ಕೊಟ್ಟು ಕಳಿಸ್ತಾರೆ. ಇದು ಏನಂತಾರೆ, ಸತ್ಯಧ್ಯಾನರ ಒಂದು ಅದ್ಭುತವಾದದ್ದು. ಈ ಶ್ಲೋಕದಲ್ಲಿ ಬಂದ ಪ್ರತಿಯೊಂದು ಕಥೆಯನ್ನು ಸತ್ಯಧ್ಯಾನರ ಜೀವನ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಒಮ್ಮೆ ದೊಡ್ಡದಾದ ಮಹಾಸಮಾರಾಧನೆ, 20-25 ಸಾವಿರ ಜನ ಸೇರಿದ್ದಾರೆ. ಅಂಥದ್ರೊಳಗೆ ಒಬ್ಬ ಹೆಣ್ಮಗಳು ಅಳ್ತಾ ಇದ್ದಾಳೆ. ಅದನ್ನು ದೂರದಿಂದ ಸತ್ಯಧ್ಯಾನರು ಗಮನಿಸಿದ. ಭಾಳ ಅಳ್ತಾ ಇದ್ದಾಳೆ, ಭಾಳ ಸಂಕಟ ಪಡ್ತಾ ಇದ್ದಾಳೆ. ಹೋಗಿ ಏನಾಗಿದೆ ಕೇಳ್ಕೊಂಬ, ಯಾಕೆ ಅಷ್ಟು ತ್ರಾಸ ಪಡ್ತಾ ಇದ್ದಾಳೆ, ಹೋಗಿ ಕೇಳ್ಕೊಂಬ ಅಂತ ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿರೋಕೆ ನಿಮಗೇನು ಗೊತ್ತಾಗ್ತದ್ರಿ? ಏನಿಲ್ಲ, ನನ್ನ ಸೀರೆ ಕಳೆದು ಹೋಗ್ಯದ. ಇವತ್ತು ನಮಗೆ ನಗು ಬರ್ತದೆ, ಸೀರೆ ಕಳೆದು ಹೋಗ್ಯದ, ಅದಕ್ಕೆ ಯಾಕೆ ಅಷ್ಟು ಅಳ್ಳಿಕತ್ತಾಳ ಅಂತೇಳಿ. ಯಾಕಂತಂದ್ರೆ ನಾವು ಯಾವ ಸೀರೆ ಉಟ್ಕೋಬೇಕು ಅನ್ನೋ ಟೆನ್ಷನ್ ಆಗೋಷ್ಟು ಮನೆಯೊಳಗೆ ಸೀರೆಗಳವ. ಸೊ ಹಾಗಾಗಿ ನಮಗೆ ಅದ್ರ ಬಗ್ಗೆ ಭಾಳ ಮಜಾ ಇಲ್ಲ. ಆದ್ರೆ ಆಗಿನ ಕಾಲಕ್ಕೆ ಪಾಪ ಬಡವಳು ಏನಿಲ್ಲೇ ಇಲ್ಲ, ಕಳೆದು ಹೋಗ್ಯದ, ಅಳ್ತಾ ಇದ್ದಾಳೆ. ಅದ್ರ ಮೇಲೆ ಯಾಕೆ ಅಷ್ಟು ಅಳ್ತಿ ಅಂತ ಯಾರು ರಮಿಸಿದ್ರೆ, ನನಗೆ ಸೀರೆ ಹೋದ ದುಃಖ ಇಲ್ರಿ, ನಮ್ಮ ಅತ್ತಿ ನಾನು ಬಿಡೋದಿಲ್ಲ, ಒದ್ದಾಡಿಸಿ ಬಿಡ್ತಾಳಕ್ಕೆ. ಆಗಿನ ಕಾಲದ ಅತ್ತಿ ಭಾರಿ ಕಷ್ಟದೊಳಗೆ ಬೆಳೆದವರು ಸುಲಭದೊಳಗೆ ಕಳ್ಕೊಂಡ್ರೆ ಬಿಡುವುದಿಲ್ಲ. ಇಷ್ಟೇನಾ, ಆಯ್ತು ಬಿಡು ಅಂತ ಹೇಳಿ ಇಲ್ಕಲ್ಲಿನ 2 ಸೀರೆಗಳನ್ನು, ಭಾರೀ ಸೀರೆಗಳನ್ನು ಆಗಿಂದಾಗಲೇ ತರಿಸಿ ಅವಳಿಗೆ ಕೊಟ್ಟು, ಆಯಿತು ನಿನಗೆ ಒಳ್ಳೇದಾಗ್ತದೆ ಹೋಗಂತ ಕೊಟ್ಟು ಕಳಿಸ್ತಾರೆ. ಇದು ಸತ್ಯಧ್ಯಾನರ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಇದು ದಿವ್ಯವಾದ ಸಾಮರ್ಥ್ಯ ಅವ್ರದ್ದು. ಅತ್ತಿ ಹೇಳಿದಂತೆ ಹಂಗಂದ್ರೆ ಇನ್ನೊಂದು 10 ಸಲ ಹೋಗಿ ಇನ್ನೊಂದು 10 ಸೀರೆ ಕಳ್ಕೊಂಬ, ಒಂದಕ್ಕೆ ಡಬಲ್ ಬರ್ತಾವ, ಹಳೇದು ಹೋಗ್ತಾವ, ಹೊಸ ಬರ್ತಾವ ಅಂತ ಹೇಳಿದ್ರಂತೆ. ಇಷ್ಟು ಅನುಗ್ರಹೋನ್ಮುಖರು ಸತ್ಯಧ್ಯಾನರು. ಒಮ್ಮೆ ಬೆಳಗಾವಿನೊಳಗೆ ಮಹಾಸಮಾರಾಧನೆ ಮಾಡ್ತಾರೆ. ಮಹಾಸಮಾರಾಧನೆ ಮಾಡಿದರೆ ಅಲ್ಲಿ ಒಂದು ಮೊದಲಿನಿಂದ ಬೆಳಗಾವಿನ ಬೆಳ್ಳಿ ಫೇಮಸ್, ಭಾಳ ಶುದ್ಧ ಇರ್ತದೆ ಅಂಥೇಳಿ ಭಾಳ ಫೇಮಸ್. ಅಲ್ಲಿಯ ಜ್ಯುವೆಲರಿ ಶಾಪಿನೊಳಗೆ ಹೇಳಿದ್ರಂತೆ, ನಿಮ್ಮಲ್ಲಿ ಇರುವ ಬೆಳ್ಳಿ ಅನ್ನೋದೇನಿದೆ ಎಲ್ಲ ಇಲ್ಲಿ ಮಠದೊಳಗೆ ಬರಬೇಕು ಅಂತ ಹೇಳಿದ್ರು. 12 ಫೀಟಿನ ದೊಡ್ಡದಾದ ರೂಮಿನೊಳಗೆ 2 ರೂಮಿನ ತುಂಬ ಬೆಳ್ಳಿ ತುಂಬಿದ್ರಂತೆ ಸತ್ಯಧ್ಯಾನರು. ಎದಕ್ಕೆ? ಮಹಾಸಮಾರಾಧನೆಗೆ ಬಂದ ಪಂಡಿತರಿಗೆ, ಮುತ್ತೈದೆಯರಿಗೆ ಕೊಡೋದಕ್ಕೆ ಏನಂತಾರೆ, ಅರ್ಶಿನ ಕುಂಕುಮದ ಕರಡಿಗೆಗಳು, ಪಂಡಿತರಿಗೆ ಮತ್ತು ಉಳಿದವರಿಗೆ ಕೊಡೋದಕ್ಕೆ ತಟ್ಟಿ, ವಾಟಕ, ಬಟ್ಲು ಮೊದಲು ಮಾಡಿಕೊಂಡು ಅಷ್ಟು ಇಡೀ ಬೆಳ್ಳಿ ಬೆಳಗಾವಿನಾಗ ಸಿಗಲಿಲ್ಲಂತೆ, ಅಷ್ಟೆಲ್ಲವನ್ನು ತಂದು ದಾನವನ್ನು ಕೊಟ್ಟರಂತೆ. ಇದು ಸತ್ಯಧ್ಯಾನರ ಇನ್ನೊಬ್ಬರ ದ್ರವ್ಯವನ್ನು ಎತ್ತಿ ದಾನ ಕೊಡುವಂಥ ಅದ್ಭುತವಾದ ಕೌಶಲ. ಕೊನೆಗೆ ಅವ್ರ ಗುರುಗಳು ಬರ್ತಾರೆ, ವಯಸ್ಸಾಗಿರ್ತದೆ, ರಂಗಂಪೇಟೆ ರಾಮಾಚಾರ್ ಅಂತ. ಅವ್ರಿಗೆ ಕರೆದು ಹೇಳ್ತಾರೆ, ಸ್ವಾಮಿ ನೀವು ಪಾಠ ಹೇಳಿದ ಗುರುಗಳು, ನಾನು ನಿಮಗೆ ಕೊಟ್ಟರೆ ಇಷ್ಟೇ ಕೊಟ್ಟಂಗೆ ಆಗತ್ತೆ, ನಿಮಗೇನು ಬೇಕು ನೀವು ತಗೊಳ್ರಿ ಅಂತ ಹೇಳಿದ್ರಂತೆ. ಆ ಪುಣ್ಯಾತ್ಮ ತನ್ನ ದೊಡ್ಡದಾದ ಧೋತ್ರ ತೆಳ, ಇದು ಗುರುಭಕ್ತಿ. ಅದಾದ ಮೇಲೆ ಬಾಗಲಕೋಟೆಗೆ ಮಹಾಸಮಾರಾಧನೆ. ಪೇಪರ್ನೇ ಬಂದ ವಿಷಯಗಳಿವೆಲ್ಲ, ಅಂದರೆ ಸುಮ್ಮೇನೋ ಅವ್ರ ಮೇಲೆ ಕತಿ ಕಟ್ಟಿ ಹೇಳುವಂಥದ್ದಲ್ಲ. 40,000 ಜನ ಸೇರಿದ್ರಂತೆ ಸತ್ಯ ಜ್ಞಾನರ ಆರಾಧನೆಗೆ. ಏಕಾದಶಿಯ ದಿನ, ಮಧುನವಮಿ ಆದಮೇಲೆ ಮುಂದೆ ಬರುವ ಏಕಾದಶಿಯ ದಿನ ಅವರ ಆರಾಧನೆ, ಅರ್ಥಾತ್ ಮಧ್ಯಾರಾಧನೆ ದ್ವಾದಶಿಯ ದಿನ ಮಾಡ್ತಾರೆ. ಎಷ್ಟು ಜನ? 40,000 ಜನ. 40,000 ಜನರಿಗೂ ಸಕಾಲಕ್ಕೆ ತೀರ್ಥ ಕೊಟ್ಟಿದ್ದಾರೆ, ಊಟಕ್ಕೆ ಕೊಡಿಸಿದ್ದಾರೆ, ವೈಭವದಿಂದ ಎಲ್ಲರದು ಊಟವಾಯಿತು. ಊಟವಾದ ಮೇಲೆ
ಎಷ್ಟು ಕೊಟ್ಟರು ಎಷ್ಟು ಹಾಕಿದರೂ ಆಸೆ ಪಡುವಂಥ ನಮ್ಮಂಥ ಜನರಂತೂ ಇದ್ದೇ ಇರ್ತಾರೆ. ಯಾರು ಅಂದ್ರಂತೆ, ಸ್ವಾಮಿ ನೀವೆಲ್ಲ ಗಂಜಿ ಗಿಂಜಿ ಎಲ್ಲ ಮಾಡಿಸಿ ಭರ್ತಿ ಊಟಕ್ಕೆ ಹಾಕಿದ್ರಿ, ಮಧ್ಯಾಹ್ನ ಸ್ವಲ್ಪ ಪಾನಕ ಕೊಟ್ಟಿದ್ರೆ ಎಷ್ಟು ಚಲೋ ಆಗ್ತಿತ್ತಲ್ಲ ಅಂತಂದಂತೆ. ಇವತ್ತು ಪಾನಕ ಯಾರು ಕೇಳಂಗೆ ಇಲ್ಲ. ಮನೆಗೆ ಹೋದ್ರೆ 15 ರೂಪಾಯಿಗೆ ಒಂದು ನಿಂಬೆಣ್ಣದ ಇಲ್ಲ, ಹಿಂದೆಂದೋ ಮಾಡಿಟ್ಟಿದ್ದು ರಸ ಹಾಕಿ ಕಲಿಸಿ ಕೊಟ್ಬಿಡ್ತಾರೆ. ಅದ್ರ ಬದಲು ಚಹಾ ಕಾಫಿ ಕೊಡೋದೇ ಭಾಳ ಚಲೋ ಅಂತಾರೆ. ಯಾಕಂದ್ರೆ ನೀರಿನ ಅಂಶನೇ ಹೆಚ್ಚಿರ್ತದೆ, ಅದರೊಳಗೆ ಹಾಲು ಭಾಳ ಕಡಿಮೆ ಇರ್ತದೆ. ಹಂಗೆ ಭಾಳ ಸೋವಿ ಒಳಗೆ ಬಗೆಹರಿದು ಹೋಗ್ಬಿಡುತ್ತೆ ಅದು. ಅಂದರೆ ಸತ್ಯಧ್ಯಾನರಂದ್ರೆ ಇಷ್ಟೇನಾ, ಆಯಿತು ಅಂತ ಹೇಳಿ 40 ಚೀಲ ಸಕ್ಕರೆಯನ್ನು ತರಿಸಿ ದೊಡ್ಡದಾದ ಬಾವಿಯೊಳಗೆ ಸಕ್ಕರೆ ಹಾಕಿ ನಿಂಬೆಹಣ್ಣು ತರಿಸಿ ನಿಂಬೆಹಣ್ಣು ರಸ ಹಿಂಡಿ ಇಡೀ ಬಾವಿನೇ ಪಾನಕ ಮಾಡಿ ಆ 40,000 ಜನರಿಗೆ ವೈಭವದಿಂದ ಪಾನಕ ಉಣಿಸ್ತಾರೆ ಸತ್ಯಧ್ಯಾನ ತೀರ್ಥರು. ಇದು ಈ ತರಹದ ಅದ್ಭುತವಾದ ಕೌಶಲವಾದರೆ ಮೈಸೂರಿನ ರಾಜ ಜಯಚಾಮರಾಜೇಂದ್ರ ಒಡೆಯರು ಅಥವಾ ಕೃಷ್ಣರಾಜೇಂದ್ರ ಒಡೆಯರು, ಅವರಿಗೇನೋ ದೇವರ ಮೇಲೆ ಸ್ವಲ್ಪ ಸಂಶಯ ಹುಟ್ಟಿತ್ತಂತೆ. ದೇವರು ಸರ್ವೋತ್ತಮ ಹೌದೋ ಅಲ್ಲೋ ಅಂತ ಹೇಳಿ ಸ್ವಲ್ಪ ಕನ್ವರ್ಟ್ ಆಗುವ ಹಾದಿಯೊಳಗಿದ್ರಂತೆ. ಸತ್ಯಧ್ಯಾನರಿಗೆ ಗೊತ್ತಾಯಿತು. 20 ಪೇಜಿನೊಳಗೆ ಒಂದು ದೊಡ್ಡದಾದ ಪತ್ರವನ್ನು ಬರೆದು ರಾಜನಿಗೆ ಕೊಟ್ಟು ಕಳಿಸಿರಂತೆ. ನಾವು ಬರುವುದಕ್ಕೆ ತಡವಾಗತ್ತೆ ಕನ್ವಿನ್ಸ್ ಮಾಡಲಿಕ್ಕೆ ಅಂತ ಹೇಳಿ ಪತ್ರ ಬರೆದೀನಿ ಅಂತೇಳಿ ಪತ್ರ ಕಳಿಸಿದ್ರಂತೆ. ಪತ್ರ ನೋಡಿದರೆ ಅಲ್ಲಿ ಗೀತೆಯಲ್ಲಿ ಕೃಷ್ಣ ಸರ್ವೋತ್ತಮ ಅಂತ ಎಲ್ಲ ಪ್ರತಿಪಾದನೆಯನ್ನು ಮಾಡಿ, ನಿಮಗಲ್ಲ ಇಡೀ ಊರಿನೊಳಗೆ ಯಾರಿಗೆ ಸಂಶಯ ಬಂದರೂ ಅದನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರಂತೆ. ಹೇಳಿದ ಮೇಲೆ ರಾಜ ತಿರುಗಿ ಪತ್ರ ಕಳಿಸಿದ, ಸ್ವಾಮಿ ನೀವು ಬರೋವರಿಗೆ ನಾನು ಕಾಯ್ತೇನೆ ಅಂತ ಹೇಳಿದಾಗ ಸತ್ಯಧ್ಯಾನ ಮುಂದೆ ಒಂದು 15-20 ದಿವಸಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋದ ಮೇಲೆ ಅರಮನೆಯೊಳಗೆ ಪೂಜೆ. ರಾಜ ತಂದೇನೋ ಜವಾಬ್ದಾರಿ, ತಂದೇನೋ ಕೆಲಸಗಳು, ಪೂಜೆಗೆ ಸರಿಯಾದ ಸಮಯಕ್ಕೆ ಬರಲಿಕ್ಕಾಗಲಿಲ್ಲ. ಭುಜಂಗಿಸ್ತಾ ಇದ್ದಾರೆ, ರಾಜ ಬರಲೇ ಇಲ್ಲ. ಪಕ್ಕದಲ್ಲಿದ್ದ ಎಡಬಲ ಸೇವಕರು ಹೇಳ್ತಾರೆ, ಇಲ್ಲ ಸ್ವಾಮಿ ಇನ್ನೂ ರಾಜ ಬಂದಿಲ್ಲ ಅಂತೇಳಿ ರಾಮದೇವರು ಕಾಯುವುದಿಲ್ಲ ಅಂತ ಹೇಳಿ ಭುಜಂಗಿಸಿ ಕಟ್ಟಿ ಇಟ್ಬಿಟ್ರಂತೆ. ಸ್ವಲ್ಪ ಹೊತ್ತಿಗೆ ರಾಜ ಬಂದ. ಅವನಿಗೂ ದುಃಖವಾಯಿತು. ಅಲ್ಲ ಸ್ವಾಮಿ ಒಂದು 5 ನಿಮಿಷ ಕಾಯ್ಬೋದಾಗಿತ್ತಲ್ಲ ಅಂತ ಯಾರೋ ಮಂತ್ರಿಗಳಂದ್ರಂತೆ. ದೇವರ ಸಲುವಾಗಿ ನಾವು ಬರಬೇಕೇ ಹೊರತು ನಮ್ಮ ಸಲುವಾಗಿ ದೇವರು ಕಾಯಲಾರ. ಹಾಗೇನಾದ್ರೂ ಆದ್ರೆ ನಮಗೆ ಅನ್ಯಾಯವಾದೀತು, ನಮಗೆ ಅನರ್ಥವಾದೀತು, ರಾಜನಿಗೆ ಏನೂ ಅನರ್ಥವಾಗಬಾರ್ದು ಅನ್ನೋ ಕಳಕಳಿಯಿಂದ ನಾವು ದೇವರನ್ನು ಭುಜಂಗಿಸಿದ್ದೇವೆ. ನಾಳೆ ಇಲ್ಲೇ ಭಿಕ್ಷೆ ಮಾಡ್ತೇವೆ, ನಾಳೆ ಬರ್ಲಿಕ್ಕೆ ಕೇಳು ಅಂತ ಹೇಳಿದ್ರೆ ಸತ್ಯಧ್ಯಾನರು ಸ್ನಾನ ಮಾಡೋದಕ್ಕಿಂತಲೂ ಮುಂಚೆ ಬಂದು ಕೂತಿದ್ದಂತೆ ಪೂಜೆಗೆ. ಇದು ಅವರ ವರ್ಚಸ್ಸು. ಅದಾದ ಮೇಲೆ ಈಗ ಪ್ರಸಿದ್ಧವಾದ ವಾಣಿ ವಿಲಾಸ ಛತ್ರನೋ ಏನೋ ಒಂದು ದೊಡ್ಡದಾದ ಚೌಟ್ರಿ ಇದೆ. ಅಲ್ಲಿ ಆಗಿನ ಕಾಲದ ಮೈಸೂರಿನ 60 ಜನ ವಿದ್ವಾಂಸರು ಬಂದಿದ್ರಂತೆ. ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಬಂದಾಗ ಎಲ್ಲರೂ ಒಬ್ಬೊಬ್ಬರು 15, 20, 100, 200 ಪ್ರಶ್ನೆಗಳನ್ನು 15 ದಿನ ನಿರಂತರವಾಗಿ ಕೇಳಿದರೆ ಆ ಎಲ್ಲ ಪ್ರಶ್ನೆಗಳಿಗೂ ಅದ್ಭುತ ರೀತಿಯಿಂದ ಉತ್ತರವನ್ನು ಕೊಡುವ ಮುಖಾಂತರ ಒಂದು ದಿವ್ಯವಾದ ಗ್ರಂಥ ಸಭಾಸಾರ ಸಂಗ್ರಹ ಎನ್ನುವಂಥ ಒಂದು ಅದ್ಭುತವಾದ ಗ್ರಂಥವನ್ನು ರಚನೆಯನ್ನು ಮಾಡಿಕೊಟ್ಟು ರಾಜನಿಗೆ ಕನ್ವಿನ್ಸ್ ಮಾಡಿ ನೀನು ಗಟ್ಟಿಯಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ನಂಬು ಅಂತೇಳಿ ಪ್ರತಿಪಾದನೆಯನ್ನು ಮಾಡಿಕೊಟ್ಟ ಅದ್ಭುತವಾದ ಬುದ್ಧಿಶಕ್ತಿ ಸತ್ಯಧ್ಯಾನ ತೀರ್ಥರದ್ದು. ಅವರಿಗೆ ಆಶ್ರಮವಾಗಿದ್ದೇ ವಿಜಯವಾಡ ಆ ಪ್ರಾಂತಕ್ಕೆ. ಆಶ್ರಮವಾದ ಕೂಡಲೇ ಅಲ್ಲಿಂದ ನೇರವಾಗಿ ಅವರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದರೆ ಅಲ್ಲಿ ಎಲ್ಲ ಪತ್ರ ಬರೆದು ಪೇಪರ್ನಾಗ ಈಗ ಹೇಗೆ ಅಡ್ವರ್ಟೈಸ್ಗಳು ಬರುತ್ತೆ ಹಾಗೆ ಅಡ್ವರ್ಟೈಸ್ ಕಳಿಸ್ತಾರೆ. ಯಾರು ಬೇಕಾದವರು ವಾಕ್ಯಾರ್ಥಕ್ಕೆ ಬರಬಹುದು, ನಾವು ವಾಕ್ಯಾರ್ಥವನ್ನು ಮಾಡ್ತೇವೆ ಅಂತ ಹೇಳಿದರೆ ಎಲ್ಲರೂ ವಾಕ್ಯಾರ್ಥಕ್ಕೆ ಬರ್ತಾರೆ. ಭಾರಿ ವಾಕ್ಯಾರ್ಥವಾಗುತ್ತೆ. ವಾಕ್ಯಾರ್ಥದೊಳಗೆ ಸೋಲ್ತಾರೆ. ಸೋತ ಮೇಲೆ ಅವರಿಗೆ ಶಾಲು ಶಕಲಾತಿ ಕೊಟ್ಟು ಸಂಭಾವನೆ ಕೊಟ್ಟು ಕಳಿಸ್ತಾರೆ. ಪ್ರತಿಯೊಬ್ಬರಿಗೂ ಟೆನ್ಷನ್ ಏನು ಅಂತಂದರೆ ನಾಳೆ ಸತ್ಯಧ್ಯಾನರು ಯಾವ ಪ್ರಶ್ನೆ ಕೇಳ್ತಾರೆ ಅಂತೇಳಿ ತಮ್ಮ ಪುಸ್ತಕಗಳ ಗಂಟು ಬಿಚ್ಚಿ ಪುಸ್ತಕ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅಷ್ಟರೊಳಗೆ ಒಬ್ಬ ದೊಡ್ಡ ಸ್ವಾಮಿ ಅವ್ರು ಹೇಳಿದ್ರಂತೆ, ನಾವು ಬರ್ತೀವಿ, ಆದರೆ ಸತ್ಯಧ್ಯಾನರು ಎಂದಿಗೂ ಇನ್ನೊಬ್ಬರ ಜೊತೆಗೆ ಸಮಾನ ಆಸನದ ಮೇಲೆ ಕೂಡುವುದಿಲ್ಲ. ಅವ್ರ ತೆಳಗೆ ನಾವು ಹೆಂಗೆ ಕೂತು ವಾಕ್ಯಾರ್ಥ ಮಾಡಬೇಕು?
ಆಗೋದಿಲ್ಲ. ನಾವು ನರವಾಹನದೊಳಗೆ ಬರ್ತೇವೆ, ಮೇಣಿಯೊಳಗೆ ಸತ್ಯಧ್ಯಾನರು ಬಂದು ಸ್ವಾಗತ ಮಾಡಬೇಕು ಅಂತ ಏನೇನೋ ಕಂಡೀಷನ್ಗಳು ಹಾಕಿದ. ಸತ್ಯಧ್ಯಾನರು ಅಂತಾರೆ, ವಾಕ್ಯಾರ್ಥಕ್ಕೆ ಬರ್ತೀಯಲ್ಲ ಬಾ ಸಾಕು ಅಂತ ಹೇಳಿ ಅವನು ಕರೆದುಕೊಂಡು ಬಂದು ಸಿಂಹಾಸನದ ಮೇಲೆ, ಅರ್ಥಾತ್ ಸತ್ಯಧ್ಯಾನರ ಸಮಾನಾಸನದ ಮೇಲೆ ಕೂಡಿಸಿದ್ರೆ ಅವರ ಆ ಸಿಂಹದ ಗಾಂಭೀರ್ಯ ನೋಡಿ ನಡುಗಿ ಹೋದಂತೆ, ತತ್ತರಿಸಿ ಹೋದಂತೆ. ಮುಂದೆ ವಾಕ್ಯಾರ್ಥದೊಳಗೆ ಸೋತು ಜಯಪತ್ರವನ್ನು ಬರೆದು ಸ್ವಾಮಿ ವಿಷ್ಣು ಇವನು ಸರ್ವೋತ್ತಮನಾಗ್ಯಾನ ಅಂತೇಳಿ ಒಪ್ಪಿಕೊಂಡು ಹೋದರಂತೆ. ಇದು ಸತ್ಯಧ್ಯಾನರ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ. ಅವರ ಒಬ್ಬ ಸತ್ಯಧ್ಯಾನರ ಅನೇಕ ಶಿಷ್ಯಂದರು, ಆ ಅನೇಕ ಶಿಷ್ಯರಲ್ಲಿ ಅನಂತಕೃಷ್ಣ ಶಾಸ್ತ್ರಿಗಳು ಅಂತ ಒಬ್ಬ ದೊಡ್ಡ ವಿದ್ವಾಂಸ. ಅವರ ಜೊತೆಗೆ ನಿರಂತರ ವಾಕ್ಯಾರ್ಥವನ್ನು ಮಾಡಿ ಸತ್ಯಧ್ಯಾನರು ಅಂತಂದ್ರೆ ಶ್ರೀಮದಾಚಾರ್ಯರು ಅಂತೇಳಿ ಗಟ್ಟಿಯಾಗಿ ನಂಬಿದವನು. ಸತ್ಯಧ್ಯಾನರು ಕಾಲ ಆದ ಮೇಲೆ ಒಮ್ಮೆ ಮುಂಬೈಗೆ ಬಂದಿರ್ತಾರೆ. ಮುಂಬೈಯೊಳಗೆ ಒಂದು ದೊಡ್ಡದಾದ ಸಭಾ, ಆ ಸಭಾಕ್ಕೆ ನಮ್ಮ ಹಿರಿಯ ಆಚಾರ್ಯರಿಗೂ ಕರೆದಿರ್ತಾರೆ, ಅನಂತಕೃಷ್ಣ ಶಾಸ್ತ್ರಿಗಳು ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ. ಬಂದಾಗ ಎಲ್ಲರೂ ಹೀಗೆ ಪೀಠದ ಮೇಲೆ, ಕೆಲವರು ಪೀಠದ ಮೇಲೆ ಕೂತಿದ್ದಾರೆ, ಕೆಲವರು ಕೆಳಗೆ ಕೂತಿದ್ದಾರೆ, ಎಲ್ಲ ಕಡೆ ಕೂತಿದ್ದಾರೆ. ಆಗ ಆ ಕರಪಾತ್ರಿ ಸ್ವಾಮಿಗಳು, ದೊಡ್ಡ ಸ್ವಾಮಿಗಳು, ಅವ್ರು ಬರ್ತಾರೆ. ಸ್ವಾಮಿಗಳು ಬಂದ ಕೂಡಲೇ ಮತ್ತು ಹಿರಿಯರು ಬಂದಾರ ಅಂದಮೇಲೆ ಎಲ್ಲರೂ ಎದ್ದು ನಿಂತು ಗೌರವ ಕೊಡ್ತಾರೆ. ಗೌರವ ಕೊಟ್ಟ ಹಾಗೆ ನಮ್ಮ ಆಚಾರ್ಯರು ಎದ್ದು ನಿಲ್ತಾರೆ. ಎದ್ದು ನಿಂತರೆ ಅನಂತಕೃಷ್ಣ ಶಾಸ್ತ್ರಿಗಳು ಕೈ ಹಿಡಿದು ತೆಳಗೆ ಕೂಡಿಸ್ತಾರೆ. ಸ್ವಾಮಿ, ಯಾರಿಗಾದರೂ ಹೇಳಬೇಕು ಅಂದರೆ ಅದು ಸತ್ಯಧ್ಯಾನರಿಗೆ ಹೇಳಬೇಕು, ಇದು ತಲೆ ಬಾಗಬೇಕಂದ್ರೆ ಸತ್ಯಧ್ಯಾನರಿಗೆ ಬಾಗಬೇಕು, ಇದು ಕಂಡೋರಿಗೆ ಹೇಳೋದಲ್ಲ, ಕಂಡೋರಿಗೆ ಬಾಗೋದಲ್ಲ, ಕೂಡ್ರಿ ಅಂತ ಹೇಳಿ ಅವರ ಪಂಡಿತರೇ ಅವರ ಸ್ವಾಮಿಗಳ ಬಗ್ಗೆ ಬಂದಾಗ ಇವ್ರನ್ನ ಎಳೆದು ಕೂಡಿಸಬೇಕು ಅಂತಂದರೆ ಸತ್ಯಧ್ಯಾನರ ಪ್ರಭಾವ ಇನ್ನೊಬ್ಬರ ಮೇಲೂ ಯಾವ ಮಟ್ಟದಲ್ಲಿ ಆಗಿರಬೇಕು ಎನ್ನುವುದನ್ನು ಊಹೆ ಮಾಡಬೇಕು. ಇದು ಸತ್ಯಧ್ಯಾನರ ಒಂದು ವಿಚಿತ್ರವಾಗಿರ್ತಕ್ಕಂಥ ಶಕ್ತಿ. ಹೀಗೆ ಸತ್ಯಧ್ಯಾನರ ಮಹಿಮೆ ಸಾಕಷ್ಟು ಇದೆ, ತುಂಬ ಇದೆ. ಅವರ ಗುರುಗಳು ಸತ್ಯಜ್ಞಾನರು. ಸತ್ಯಜ್ಞಾನರ ಪೂರ್ವಾಶ್ರಮದ ವಿದ್ಯಾ ಹೇಳಿದ ಪಾಠ ಹೇಳಿದ ಗುರುಗಳು ಸೇತುರಾಮಾಚಾರ್ಯರು, ಸತ್ಯಧ್ಯಾನರೇ. ಒಮ್ಮೆ ಅವ್ರಿಗೇನೋ ಸುಧಾದ ವಾಕ್ಯ ಹೊಳೆದಿರೋದಿಲ್ಲ, ಟೆನ್ಷನ್ದೊಳಗೆ ಗದ್ದಲದೊಳಗೆ ಹೊಳೆದಿರೋದಿಲ್ಲ. ಭಾಳ ತಲೆ ಕೆಡಿಸ್ಕೊಂಡಿರ್ತಾರೆ. ತಲೆ ಕೆಡಿಸ್ಕೊಂಡು ಕುಳಿತುಕೊಂಡಾಗ ಭಾರಿ ತೇಜಸ್ವಿಯಾದ ಒಬ್ಬ ವ್ಯಕ್ತಿ ಬರ್ತಾರೆ. ಬಂದು ಹೇಳ್ತಾರೆ, ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿರಿ? ಸೇತುರಾಮಾಚಾರ್ಯ ಕೇಳ್ರಿ, ಬಗೆಹರಿದು ಹೋಗಿಬಿಡುತ್ತೆ. ನಿಮ್ಮ ಶಿಷ್ಯ ಇದ್ದಾನಲ್ಲ, ಕೇಳ್ರಿ, ಬಗೆಹರಿದು ಹೋಗಿಬಿಡುತ್ತೆ. ಅವ್ರು ಯಾರು ಅಂತಂದರೆ ಯಾದವಾರ್ಯರು ಸ್ವಯಂ ಅಲ್ಲಿಗೆ ಬಂದಿರ್ತಾರೆ. ಬಂದು ಹೇಳಿ ಹೋಗ್ತಾರೆ, ಯಾಕೆ ತಲೆ ಕೆಡಿಸ್ಕೊಂಡಿರಿ ಅಂತೇಳಿ. ಇದು ಸತ್ಯಧ್ಯಾನರ ವಿದ್ಯೆ, ಅದ್ಭುತವಾಗಿರ್ತಕ್ಕಂಥ ವಿದ್ಯೆ. ಯಾದವಾರ್ಯರು ಅಂಥವರು ಅಂತಂದರೆ ಎಲ್ಲ ನಮ್ಮ ಆಚಾರ್ಯರು ನಮ್ಗೆ ಹೇಳಿಕೊಟ್ಟಂಥ ಪಾಠಗಳು ಸತ್ಯಧ್ಯಾನರ ಮೇಲೆ ಭಕ್ತಿ ಮೂಡಿಸಿರ್ತಕ್ಕಂಥದ್ದು. ಅವರು ಇಲ್ಲಿ ಸಂಚಾರವನ್ನು ಮಾಡ್ತಾ ದಕ್ಷಿಣ ಯಾತ್ರೆ ಮಾಡ್ತಾ ಬಂದಿರ್ತಾರೆ ಯಾದವಾರ್ಯರು. ಆಗ ನಮ್ಮ ಗುರು ಸಾರ್ವಭೌಮರಾಗಿರ್ತಕ್ಕಂಥ ರಾಯರು ವೈಭವದಿಂದ ಶ್ರೀಮನ್ ನ್ಯಾಯ ಸುಧಾಮಂಗಳ ಮಾಡ್ತಾ ಇರ್ತಾರೆ. ದಿವ್ಯವಾದ ಪರಿಮಳ ಗ್ರಂಥ ರಚನೆಯನ್ನು ಮಾಡಿ ಆ ಪರಿಮಳ ಗ್ರಂಥದ ಮೇಲೇನೆ ಅದ್ಭುತವಾದ ಮಂಗಳವನ್ನು ಮಾಡ್ತಾ ಇರ್ತಾರೆ. ಆ ಮಂಗಳದ ಕೊನೆ ಉಪನ್ಯಾಸದ ಭಾಗದೊಳಗೆ ಹೇಳ್ತಾರೆ, ಯಾದವಾಚಾರ್ಯರು ಒಬ್ಬರಿದ್ರು ಬಹಳ ಸಂತೋಷ ಆಗ್ತಿತ್ತು, ಅವ್ರು ಯಾಕೋ ಇಲ್ಲಿ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ದೂರದೊಳಗೆ ಕೂತ್ಕೊಂಡು ಯಾದವಾರ್ಯರು ಎದ್ದು ನಿಂತು ಹೇಳ್ತಾರೆ, ಯಾದವ ಇಲ್ಲೇ ಇದ್ದಾನೆ ಸ್ವಾಮಿ, ನಿಮ್ಮ ಅನುಗ್ರಹ ಪಡೆಯೋದಕ್ಕಾಗಿ ಇಲ್ಲೇ ಬಂದಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ರಾಯರ ಬಾಯಿಯೊಳಗೂ ಯಾದವಾರ್ಯರು ಬರಬೇಕು ಅಂತಂದರೆ ಆ ಯಾದವಾರ್ಯರ ವಿದ್ವತ್ ಪ್ರಭಾವ ಅಂಥ ದೊಡ್ಡದು. ಅವರು ಬಂದು ಸತ್ಯಜ್ಞಾನರಿಗೆ ಹೇಳ್ತಾರೆ, ಯಾಕೆ ತಲೆ ಕೆಡಿಸ್ಕೊಂಡಿರಿ? ಸತ್ಯ ಸೇತು ರಾಮಾಚಾರ್ಯ ನಿಮ್ಮ ಶಿಷ್ಯಕ್ಕೆ ಎಲ್ಲ ಬಗೆಹರಿತದೆ ಅಂತ ಹೇಳ್ತಾರೆ. ಇದು ಸತ್ಯಧ್ಯಾನರ ಅಗಾಧವಾದ ಪಾಂಡಿತ್ಯ. ತಿಲಕರು ಅಂತ ಕೇಳಿರ್ಬೇಕು. ಪುಣೆಯದೊಳಗೆ ಅವರಿಗೆ ಗೀತಾದ ಬಗ್ಗೆ ಅನೇಕ ಸಮಸ್ಯೆಗಳಿದ್ದಾಗ ಗೀತಾ ಪ್ರತಿಪದಾರ್ಥ ರಚನೆಯನ್ನು ಮಾಡಿ ಮರಾಠಿಯೊಳಗೆ ಗ್ರಂಥವನ್ನು ಬರೆದುಕೊಟ್ಟು ಅದ್ಭುತವಾಗಿ ಅವರಿಗೆ ತಿಳಿಸಿಕೊಟ್ಟು ಅವರನ್ನು ಕನ್ವಿನ್ಸ್ ಮಾಡಿ ಗೀತೆಯನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳಿ ಪ್ರತಿಪಾದನೆಯನ್ನು ಮಾಡಿಕೊಡ್ತಾರೆ ಸತ್ಯಧ್ಯಾನರು. ಹೀಗೆ ಒಮ್ಮೆ ತಿರುಪತಿಯಲ್ಲಿ ಇರ್ತಾರೆ. ತಿರುಪತಿಯಲ್ಲಿದ್ದಾಗ ಪೂಜೆ ಹೋಗಬೇಕು, ಕೌಪೀನದ ಮೇಲೆ ಇರ್ತಾರೆ, ಸ್ನಾನಕ್ಕೆ ನೀರು ಹಾಕಬೇಕು, ನೀರು ಹಾಕ್ಲಿಕ್ಕೆ ನಿಂತಿರ್ತಾರೆ. ಆಗ ಒಬ್ರು ಯಾರೋ ಓಡಿ ಬರ್ತಾರೆ, ಓಡಿ ಬಂದು ಹೇಳ್ತಾರೆ, ಸ್ವಾಮಿ ಚಂದ್ರಿಕಾ ಗ್ರಂಥಕ್ಕೆ ಈ ಖಂಡನ ಬಂದಿದೆ ಅಂತ. ಆಯಿತು, ನನಗೆ ಯಾರೂ ಮುಟ್ಲಿಕ್ಕೆ ಹೋಗ್ಬೇಡ್ರಿ, ನನಗೆ ಮೈಲಿಗೆ ಬಂದಿದೆ ಅಂತ ಹೇಳಿ ಆ ಪುಸ್ತಕ ತೊಗೊಂಡು ಹಾಗೆ ಹೋಗಿಬಿಡ್ತಾರೆ. ಯತಿಗಳಿಗೆ ಮೈಲಿಗೆ ಅಂತ ಅನ್ನೋದಿಲ್ಲ. ತಂದೆ ತಾಯಿ ಮಕ್ಕಳು ಯಾರು ಸತ್ರು ಮೈಲಿಗೆ ಇಲ್ಲ. ಯಾಕೆ? ಅವರು ಎಲ್ಲವನ್ನು ಬಿಟ್ಟು ಬಂದವರು.
ಅವರಂತಾರೆ, ನಮ್ಮ ಮೇರು ಗ್ರಂಥಗಳು ಚಂದ್ರಿಕಾ, ನ್ಯಾಯಾಮೃತ, ಸುಧಾ ಇವೆಲ್ಲ ನಮ್ಮ ತಂದೆ ತಾಯಿಗೆ ಸಮಾನ. ಅದಕ್ಕೆ ಖಂಡನ ಬಂದಿದೆ ಅಂತಂದರೆ ನನಗೆ ಮೈಲಿಗೆ ಬಂದಿದೆ ಅಂತ ಹೇಳಿ ಆ ಚಂದ್ರಿಕಾ ಖಂಡನಕ್ಕೆ ಮಂಡನವನ್ನು ಬರೆದು 1 ಪುಟ 2 ಪುಟ ಬರೆದು ವ್ಯಾಖ್ಯಾನವನ್ನು ಆರಂಭವನ್ನು ಮಾಡಿ ಆಯಿತು ಅಂತ ಹೇಳಿ ಬಂದು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ. ಇದು ನಮ್ಮ ಸಿದ್ಧಾಂತದ ಮೇಲಿರುವ ಅದ್ಭುತವಾಗಿರ್ತಕ್ಕಂಥ ದೀಕ್ಷೆ ಸತ್ಯಧ್ಯಾನ ತೀರ್ಥರಿಗೆ. ಹೀಗೆ ವಿಚಾರ ಮಾಡಿದಷ್ಟು, ನೆನೆಸಿಕೊಂಡಷ್ಟು ಅವರ ಮಹಿಮೆ ನಮಗೆ ತೋರಿ ಬರ್ತದೆ. ಅಂತಹ ಸತ್ಯಧ್ಯಾನ ತೀರ್ಥರು ಪಂಢರಪುರ ಕ್ಷೇತ್ರದೊಳಗೆ ಇವತ್ತಿನ ದಿನವೇ ವೃಂದಾವನಸ್ಥರಾಗಿ ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ನೆಲೆ ನಿಂತಿದ್ದಾರೆ. ಆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದಲೇ, ಮುಷ್ಟಿ ಮಂತ್ರಾಕ್ಷತೆಯ ಬಲದಿಂದಲೇ ನಮ್ಮ ವಿದ್ಯಾಪೀಠ ನಿರ್ಮಾಣವಾಗಿತ್ತು. 36ನೇ ಇಸ್ವಿಯೊಳಗೆ ಸತ್ಯಧ್ಯಾನ ತೀರ್ಥರು ಮುಂಬೈಗೆ ಬರ್ತಾರೆ. ಅಲ್ಲಿ ಒಬ್ಬ ವಲ್ಲಭ ಪೀಠಾಧೀಶರು ಅವರು ಬೇಡಿಕೊಳ್ತಾರೆ, ಸ್ವಾಮಿ, ನಾನು ನಿಮ್ಮ ಸಿದ್ಧಾಂತವನ್ನು ತಿಳಿದು ನಮ್ಮ ಸಿದ್ಧಾಂತವನ್ನು ಖಂಡನ ಮಾಡಬೇಕಾಗಿದೆ, ಆದ್ದರಿಂದ ಪಾಠ ಹೇಳಬೇಕು, ನೀವು ಬರಬೇಕು, ನನಗೆ ಬರಲಿಕ್ಕೆ ಆಗೋದಿಲ್ಲ, ನೀವು ಬರಬೇಕು ಅಂತ ಹೇಳಿದಾಗ ಸತ್ಯಧ್ಯಾನರಂತಾರೆ, ನಾನೇ ಬರ್ತೇನೆ ಅಂತೇಳಿ ಅಲ್ಲಿ ಚಾತುರ್ಮಾಸ್ಯಕ್ಕೆ ಹೋಗ್ತಾರೆ. ಆ 36ನೇ ಇಸ್ವಿ ಎಂಥ ಘೋರವಾದ ಪರಿಸ್ಥಿತಿ ಅಂತಂದರೆ, ಅಕ್ಕಿ ಮಾರಾಟ ಮಾಡುವ ಹಾಗಿರೋದಿಲ್ಲ ಅಲ್ಲಿ. ಅದು ಬ್ಲ್ಯಾಕ್ನೊಳಗೆ ತರಬೇಕು ಅಕ್ಕಿಯನ್ನು, ಅಂಥ ಘೋರವಾದ ಪರಿಸ್ಥಿತಿಯಲ್ಲಿ. ಅಂಥದ್ರೊಳಗೆ ಮಠದ ಖರ್ಚಿನಿಂದಲೇ ಚಾತುರ್ಮಾಸ್ಯವನ್ನು ಮಾಡಿ ಪ್ರತಿನಿತ್ಯ 6-8 ತಾಸು ಪಾಠವನ್ನು ಹೇಳ್ತಾರೆ. ಆಗ ಅಲ್ಲಿಂದ ಚಾತುರ್ಮಾಸ್ಯ ಮುಗಿಸಿಕೊಂಡು ಪುಣೆಗೆ ಬರ್ತಾರೆ. ಪುಣೆಗೆ ಬಂದಾಗ ನಮ್ಮ ಆಚಾರ್ಯ ಕೇಳ್ತಾರೆ, ಹಾಗಾದರೆ ಸ್ವಾಮಿ, ನಾನು ಮುಂಬೈಯೊಳಗೆ ಇರಬೇಕಂತ ನಾನು ವಿಚಾರ ಮಾಡಿದ್ದೇನೆ. ಅಲ್ಲಿರುವ ನಾಸ್ತಿಕರು, ನಮ್ಮ ಜನರು ಹಾದಿ ಬಿಟ್ಟಿದ್ದು, ಅದನ್ನೆಲ್ಲವನ್ನು ನೋಡಿ ನಾನು ಮುಂಬೈದೊಳಗೆ ಇರಬೇಕಂತ ನಿಶ್ಚಯ ಮಾಡಿಕೊಂಡಿದ್ದೇನೆ. ಅವ್ರು ಹೇಳ್ತಾರೆ, ಇಲ್ಲ, ಬೆಳಗಾವಿ ಇದೆ, ವಿಜಾಪುರ ಇದೆ, ಧಾರವಾಡ ಇದೆ, ಅನೇಕ ಕ್ಷೇತ್ರಗಳಿವೆ, ಅಲ್ಲಿ ಹೋಗು, ಅಲ್ಲಿರು. ಯಾಕೆ ಈ ಮುಂಬೈದೊಳಗೆ ನನ್ನ ಮಠ ಅಂತ ಮಠಕ್ಕೇನು ಚಾತುರ್ಮಾಸ್ಯ ಮಾಡಲಿಕ್ಕಾಗಲಿಲ್ಲ, ನಾವೇ ದುಡ್ಡು ಹಾಕಿ ಮಾಡಬೇಕಾಯ್ತು, ನೀನು ಹೋಗಿ ಏನು ಮಾಡ್ತೀಯ? ಸ್ವಾಮಿ, ಏನಿಲ್ಲ, ನೀವು ಮುಷ್ಟಿ ಮಂತ್ರಾಕ್ಷತೆ ಕೊಡ್ರಿ ಸಾಕು ಅಂತ ಹೇಳಿ ಮಂತ್ರಾಕ್ಷತೆ ತೆಗೆದುಕೊಂಡು 8 ಜನ ಹುಡುಗರನ್ನು ಕರೆದುಕೊಂಡು ಹೋಗಿ ವಿದ್ಯಾಲಯ ಗುರುಕುಲವನ್ನು ನಿರ್ಮಾಣವನ್ನು ಮಾಡ್ತಾರೆ. ಇವತ್ತಿಗೂ ಆ ಮಂತ್ರಾಕ್ಷತೆಯ ಬಲದಿಂದ ಅತ್ಯಂತ ವೈಭವದಿಂದ ನಡೀತಾ ಇದೆ. ಎಷ್ಟೋ ದಿನಗಳಾದ ಮೇಲೆ ಪತ್ರ ಬರೆದು ಕಳಿಸ್ತಾರೆ, ನಿಮ್ಮ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗ್ತಾ ಇದೆ, ನನಗೇನು ಕಷ್ಟವಾಗ್ತಾ ಇಲ್ಲ ಅಂತ ಆಚಾರ್ಯರು ಒಂದು ಪತ್ರವನ್ನು ಬರೆದು ಕಳಿಸಿರ್ತಾರೆ. ಆಗ ಯಲಗೂರಿನೊಳಗಿರ್ತಾರೆ ಸತ್ಯಧ್ಯಾನರು. ಒಂದು ಬಾರಿ ಯಲಗೂರಿನೊಳಗಿದ್ದಾಗ ನಮ್ಮ ಆಚಾರ್ಯರಲ್ಲಿ ಭೇಟಿ ಆಗೋದಕ್ಕಾಗಿ ಹೋಗ್ತಾರೆ. ಭೇಟಿ ಆಗೋದಕ್ಕಾಗಿ ಹೋದರೆ ಶಿಷ್ಯಂದ್ರಿಗೆ ಹೇಳ್ತಾರೆ, ಇಲ್ಲೋ ಜಲ್ದಿ ಹೋಗೋ ಒಂದು ಬಂಡಿ ಮಣ್ಣು ತೊಂಬ ಅಂತ ಶಿಷ್ಯರಿಗೆ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲ, ಈಗ ಐನಾಪುರಿ ಬರ್ಲಿಕ್ಕತ್ತಾರ, ಅವ್ರು ಬಂದರು ಅಂತಂದ್ರೆ ಅವ್ರು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಂತೆ, ಅಷ್ಟು ಮಣ್ಣು ಬಂಗಾರ ಆಯ್ತಂದ್ರೆ ನಮ್ಗೆ ದಾನ ಕೊಡ್ಲಿಕ್ಕೆ ಚಲೋ ಆಗ್ತದೆ ಅಂತ ಹೇಳ್ತಾರಂತೆ. ಅಷ್ಟು ಅಭಿಮಾನದಿಂದ ಮೆಚ್ಚುಗೆ ಪಾತ್ರರಾಗಿರ್ತಾರೆ. ಹೀಗೆ ಸತ್ಯಧ್ಯಾನರ ಮಹಿಮೆ ಅಗಾಧವಾಗಿದೆ, ಅತ್ಯದ್ಭುತವಾಗಿದೆ. ನಮಗೆ ವೈಯಕ್ತಿಕವಾಗಿ ನಮ್ಮ ಗುರುಗಳು, ಅವರ ಗುರುಗಳ ಆಚಾರ್ಯರು, ಅವರ ಗುರುಗಳೇ ನೇರವಾಗಿ ಸತ್ಯಧ್ಯಾನ ತೀರ್ಥರು. ಹಾಗಾಗಿ ಸತ್ಯಧ್ಯಾನರ ಮರಿಮಕ್ಕಳು ಅಂತ ಹೇಳಲಿಕ್ಕೆ ತಪ್ಪಿಲ್ಲ. ಹಾಗಾಗಿ ಆ ಗುರುಗಳನ್ನು ಯಥಾಶಕ್ತಿ ಯಥಾಮತಿ ಸ್ಮರಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡುವ ಮುಖಾಂತರ ಒಂದು 10 ನಿಮಿಷ ಹೆಚ್ಚಿಗೆ ತಮ್ಮ ತಲೆ ತಿಂದದ್ದಕ್ಕಾಗಿ ಕ್ಷಮೆಯನ್ನು ಕೇಳ್ತಾ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯ ದಿನ ರಾಮನವಮಿ. ವಿಶೇಷವಾಗಿ ರಾಮದೇವರ ಆರಾಧನೆಯನ್ನು ಮಾಡೋಣ, ರಾಮದೇವರಿಗೆ ಅಭಿಷೇಕವನ್ನು ಮಾಡೋಣ. ಎಲ್ಲರೂ ಮನೆಯೊಳಗೆ ಶುದ್ಧ ರೀತಿಯಿಂದ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ರಾಮದೇವರಿಗೆ ಎಷ್ಟು ಸಾಧ್ಯವಿದೆ. ನಮ್ಮ ಮಕ್ಕಳ ಬರ್ತ್ಡೇಗೆ ನಾವು 5,000, 8,000, 10,000, 20,000 ಖರ್ಚು ಮಾಡ್ತೇವೆ. ನಮ್ಮನ್ನು ಉದ್ಧಾರ ಮಾಡುವ ರಾಮದೇವರಿಗಾಗಿ ನಾವು ಇಷ್ಟು ವ್ಯವಸ್ಥೆಯನ್ನು ಮಾಡಲೇಬೇಕು. ಏನು ಬೇಕಾದ ಪ್ರಾಣ ಹೋಗಲಿ. ಹೇಗೆ ಮಕ್ಕಳ ಬರ್ತ್ಡೇಗೆ ಪಿಜ್ಜಾ ತರಿಸ್ತೇವೆ, ಹಾಗೇನೆ ರಾಮದೇವರ ಬರ್ತ್ಡೇಗೆ ನೈವೇದ್ಯವನ್ನು ಮಾಡಿಕೊಡ್ಲೇಬೇಕು. ನೀವು ಪೂಜೆ ಮಾಡೋದಿಲ್ಲಲ್ಲ, ಬಿಡ್ರಿ, ನಾನಂತೂ ನೈವೇದ್ಯ ಮಾಡಿಡ್ತೇನೆ ಅಂತ ಹೇಳಿ ನೀವು ನೈವೇದ್ಯವನ್ನು ಮಾಡಿಕೊಡಿ. ನೀವು ಪೂಜೆಯನ್ನು ಮಾಡಿ ಚೆಂದಾಗಿ ರಾಮದೇವರ ಉತ್ಸವವನ್ನು ಮಾಡೋಣ. ಆ ರಾಮದೇವರು ನನಗೂ ತಮಗೂ ಎಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡುವ ಮುಖಾಂತರ ತನ್ನ ಸದ್ಗುಣಗಳನ್ನು ನಮ್ಮಲ್ಲಿ ಪ್ರತಿಬಿಂಬಿಸುವಂತೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸರತ ಪುಣ್ಯಂ ತದಾತ್ಮನು ಗುರುರ್ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ
ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಶ್ರೀ ಶ್ರೀ ಸತ್ಯಧ್ಯಾನ ಶ್ರೀಪಾದಂಗಳವರಿಗೆ ಪವಿತ್ರವಾದ ಸತ್ಯಧ್ಯಾನ ತೀರ್ಥರ ಆರಾಧನಾ ಮಹೋತ್ಸವದಂದು ಹಿರಿಯರ ಗುರುಗಳ ಸ್ಮರಣೆ ನಮ್ಮೆಲ್ಲರಿಗೂ ಕೂಡ ಕಲ್ಯಾಣವನ್ನು ಉಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಮಹಾಮಂಗಳಾರತಿ ನಂತರದಲ್ಲಿ ನಾಳಿನ ಕಾರ್ಯಕ್ರಮ ಮತ್ತೆ ಸೂಚನೆಯನ್ನು ನೀಡಿದ್ದಾರೆ. ಪರಮ ಪವಿತ್ರವಾದ ರಾಮದೇವರ ಜನ್ಮೋತ್ಸವ, ಆ ಜನ್ಮೋತ್ಸವದ ಕಾರ್ಯಕ್ರಮ ನಾಳೆ ಶ್ರೀಮಠದಲ್ಲಿ ನೆರವೇರ್ತಕ್ಕಂತಹದ್ದಾಗ್ತದೆ. ಬೆಳಗ್ಗೆ 10 ಪಂಚಾಮೃತ ಅಭಿಷೇಕ, ನಂತರದಲ್ಲಿ ರಾಮದೇವರ ತೊಟ್ಟಿಲ ಪೂಜೆ ಮತ್ತು ವಿಶೇಷವಾಗಿ ಪಾನಕ ಪೂಜೆ ಮೊದಲಾದವುಗಳೆಲ್ಲವೂ ಕೂಡ ನೆರವೇರಿ 12 12 ಪೂಜೆಯಾಗಿ ಕೋಸಂಬರಿ ಪಾನಕ ವಸಂತ ಪೂಜೆಯ ಒಂದು ಕಾರ್ಯಕ್ರಮ ಮಧ್ಯಾಹ್ನದಲ್ಲಿ ನೆರವೇರಿ ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ಗೋಪಾಲಾಚಾರ್ಯರಿಂದ ಆ ಒಂದು ರಾಮಾಯಣದ ಮಂಗಳ ಮಹೋತ್ಸವ, ನಂತರದಲ್ಲಿ ಕಲ್ಪೋಕ್ತ ವಿಧಾನದಿಂದ ಸೀತಾರಾಮರ ಕಲ್ಯಾಣ ಮಹೋತ್ಸವ, ಪ್ರತಿ ವರ್ಷದಂತೆ ಸೀತಾರಾಮರ ಕಲ್ಯಾಣ ಮಹೋತ್ಸವ ಮತ್ತು ಅಯೋಧ್ಯೆಯಿಂದ ತರಲ್ಪಟ್ಟಂತಹ ರಾಮದೇವರ ಪಾದುಕೆಯ ಪಟ್ಟಾಭಿಷೇಕ ಮಹೋತ್ಸವ ಪೂಜೆ, ಈ ಒಂದು ಕಾರ್ಯಕ್ರಮ ನಾಳೆ ಸಾಯಂಕಾಲ. ನಂತರದಲ್ಲಿ ಅಲ್ಪೋಪಹಾರವೂ ಕೂಡ ಇರ್ತದೆ. ಆದ್ದರಿಂದ ಎಲ್ಲರೂ ಕೂಡ ಆಗಮಿಸಬೇಕು. ನಾಳೆ ಎಲ್ಲರೂ ಭಾರತೀಯ ವೇಷದಲ್ಲಿ ಮಡಿಯನ್ನು ಉಟ್ಟುಕೊಂಡು ಬರಬೇಕಾಗಿ ವಿನಂತಿ. ಪುರುಷರು ಸ್ತ್ರೀಯರೆಲ್ಲರೂ ಕೂಡ ಭಾರತೀಯ ವೇಷದಲ್ಲಿ ಬಂದು ಸೀತಾರಾಮರ ಕಲ್ಯಾಣದಲ್ಲಿ ಎಲ್ಲರೂ ಭಾಗಿಗಳಾಗಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ದಶಮಿ ನಾಡಿದ್ದು ರಾಕೇಶ್ ಕುಲಕರ್ಣಿ ಮತ್ತು ಅವರ ತಂಡದವರಿಂದ ಸಂಗೀತ ಕಾರ್ಯಕ್ರಮ ಇರ್ತಕ್ಕಂತಹದ್ದಾಗ್ತದೆ. ದಶಮಿ ದಿವಸ ಏಕಾದಶಿ ವಿಶೇಷ ಭಜನೆ ಕಾರ್ಯಕ್ರಮ, ದ್ವಾದಶಿಯಿಂದ ಮತ್ತೆ ವಾಯುಸ್ತುತಿಯ ಪ್ರವಚನ, ಹರಿವಾಯಸ್ತುತಿ ಪ್ರವಚನ ಕಾರ್ಯಕ್ರಮ. ಪಂಡಿತ ಅಜಯಾಚಾರ್ಯ ಬೀದರ್ ಅವರು 3 ದಿವಸಗಳ ಕಾಲ ಅಂದ್ರೆ 30, 31, 1ನೇ ತಾರೀಕಿನವರೆಗೂ ವಿಶೇಷವಾಗಿ ವಾಯುಸ್ತುತಿಯ ಒಂದು ಪ್ರವಚನವನ್ನು ನೀಡಲಿದ್ದಾರೆ. ಮತ್ತು ದಶಮಿಯಿಂದ ಸಾಯಂಕಾಲ ಪ್ರತಿನಿತ್ಯದಲ್ಲಿ ಪುರಾಣ ಮತ್ತು ಸಂಗೀತ ಕಾರ್ಯಕ್ರಮಗಳು ಮುಗಿದ ಮೇಲೆ ವಾಹನೋತ್ಸವ ಕಾರ್ಯಕ್ರಮ, ಗಜವಾಹನ, ಸಿಂಹವಾಹನ ಮತ್ತು ಯಾವ ವಿಶೇಷವಾಗಿರತಕ್ಕಂತಹ ಅಶ್ವವಾಹನ, ಇವೆಲ್ಲವೂ ಕೂಡ ನಿತ್ಯದಲ್ಲಿಯೂ ಕೂಡ ವಾಹನೋತ್ಸವ, ವಾಯುದೇವರ ಜನ್ಮೋತ್ಸವದ ವಿಶೇಷವಾದ ಕಾರ್ಯಕ್ರಮಗಳು ಅದು ನೆರವೇರ್ತಕ್ಕಂತಹದ್ದಾಗ್ತಾ ಇದೆ. ಹನುಮ ಜಯಂತಿಯ ವಿಶೇಷವಾದ ಕಾರ್ಯಕ್ರಮ ಬೆಳಗ್ಗೆ 6 ಗಂಟೆಗೆ ವಿಶೇಷವಾದ ಹನುಮಂತ ದೇವರ ಜನ್ಮೋತ್ಸವ ತೊಟ್ಟಿಲು ಪೂಜೆ ಮತ್ತು ಯಾವ 8 ಗಂಟೆಗೆ ಮತ್ತೆ ಪವಮಾನ ಹೋಮ ಮತ್ತು ರಥಾಂಗ ಹೋಮ ಮತ್ತು 10:10ವರೆಗೆ ಪಂಚಾಮೃತಾಭಿಷೇಕ ಮತ್ತು ಯಾವ ಪಂಚಾಮೃತಾಭಿಷೇಕ ಅದು ಮುಗಿದ ಮೇಲೆ ಭಜನೆ ಮತ್ತು ವಾಹನೋತ್ಸವಾದಿಗಳು, ರಥೋತ್ಸವ, ವಿದ್ವಾಂಸರಿಂದ ಪ್ರವಚನ ಮತ್ತು ಮಧ್ಯಾಹ್ನ ಮಹಾಪ್ರಸಾದ, ಎಲ್ಲರಿಗೂ ಕೂಡ ಮಹಾಪ್ರಸಾದ, ತೀರ್ಥ ಪ್ರಸಾದ, ಊಟದ ವ್ಯವಸ್ಥೆ ಎಲ್ಲರಿಗೂ ಕೂಡ ಇರ್ತಕ್ಕಂತಹದ್ದಾಗ್ತದೆ. ಸಾಯಂಕಾಲದಲ್ಲಿ ದೇವರಿಗೆ ತೆಪ್ಪೋತ್ಸವ ಅಂದ್ರೆ ದೇವರನ್ನು ನೀರಿನಲ್ಲಿ ತೇಲಿಸುವಂತಹ ಒಂದು ಉತ್ಸವ, ಅದು ತೆಪ್ಪೋತ್ಸವ, ಸ್ವಸ್ತಿ ವಾಚನ ಮೊದಲಾದ ಕಾರ್ಯಕ್ರಮಗಳೆಲ್ಲವೂ ಕೂಡ ಸಾಯಂಕಾಲದಲ್ಲಿ ನೆರವೇರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಆಗಮಿಸಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ.